0 ಕ್ಯಾಲರೀಸ್ ಅಲ್ಲಿ ಇದ್ರೆ 10 ದಿನ ಇರಬೇಕು. 10 ದಿನ ರೈಸೇ ಮುಟ್ಟಲ್ಲ. ಸುಮಾರು ನ್ಯಾಚುರಲ್ ಅಟ್ಲೀಸ್ಟ್ ಒಂದ್ 3 kg ತಗೋಬರ್ಬೇಕಂದ್ರೆ 1 ವರ್ಷ ಮಾಡ್ಬೇಕು ಸರ್. ಪ್ರಾಪರ್ ಡಯಟ್ ಆಗಿರ್ಬೇಕು. ಆಫ್ ಸೀಸನ್ ಎಲ್ಲ ಪ್ರಾಪರ್ ಆಗಿದ್ರೇನೆ ನಾವು ಮಸಲ್ಸ್ ಬಿಲ್ಡ್ ಮಾಡಕ್ ಆಗೋದು. ನಾವೇನೋ ಸಿಕ್ಕಿ ಬಗ್ಗೆ ಕಬಾಬು, ಈ ಬರ್ಗರ್, ಪಿಜ್ಜಾ ಎಲ್ಲ ತಿನ್ಕೊಂಡಿದ್ರೆ ನಮ್ಗೆ ಸರ್ ಅವ್ರ ಕೋಚಿಂಗ್ ಪಾಯಿಂಟ್ ಜಾಸ್ತಿ. ಎಲ್ಲ ಪ್ರತಿಯೊಬ್ಬ ಅಥ್ಲೆಟಿಗೂ ಕೋಚ್ ಇರಲೇಬೇಕು. ಕೋಚ್ ಇಲ್ದಿರ ನಾವೇನು ಮಾಡಲ್ಲ. ಕೆಲವೊಂದು ಹುಡುಗರು ಏನ್ ಮಾಡ್ತಾರೆ ಅಂದ್ರೆ 3 ತಿಂಗಳು 6 ತಿಂಗಳಿಗೆ ಕೋಚ್ನ ಚೇಂಜ್ ಮಾಡ್ತಾರೆ. ಮೊದಲನೇ ಕೋಚ್ ಹತ್ರ ಇದ್ದಿದ್ದಾಗ ಅವ್ರ ಜೊತೆ ಚೆನ್ನಾಗಿದ್ದು, 2ನೇ ಕೋಚ್ ಹತ್ರ ಹೋದಾಗ ಅವ್ರ ಬಗ್ಗೆ ಇಲ್ಲದೆ ಇರೋದೆಲ್ಲ ಬರೋದಕ್ಕೆ ನಾನು ಈ ಬಾಡಿ ಬಿಲ್ಡಿಂಗ್ ಬಂದೆ. ನಾನು ಅವತ್ತೊಂದೇ ಯೋಚನೆ ಮಾಡ್ತಾ ಇದ್ದೆ. ಸೊ ನನ್ನ ಹತ್ರ ಎಲ್ಲ ಐತೆ, ಯಾಕೆ ಬಾಡಿ ಬಿಲ್ಡಿಂಗ್ ಬರಬಾರ್ದು? ಬರ್ಬೇಕಷ್ಟೇ. ದುಡ್ಡು ಬಂದ್ರೆ ಏನ್ ಬೇಕಮ್ಮ ನಡ್ಸೋರು ಕೂಡ ಇದ್ರ ಮೇಲೆ. ಬಾಡಿ ಬಿಲ್ಡಿಂಗ್ ಇಸ್ ನಥಿಂಗ್ ಬಟ್ ಹಾರ್ಡ್ ವರ್ಕ್. ಇಲ್ಲಿ ಮಕ್ಕಳನ್ನ ಈ ವಯಸ್ಸಿಗೆ ಹಾಕಕ್ ಹೋಗ್ಬೇಡ, ಬೆಳವಣಿಗೆ ಆಗಲ್ಲ ಅಂತ ಹೇಳ್ತಾರೆ. ನಾನು ಅದನ್ನೇ ಹೇಳೋದು ಜನಕ್ಕೆ, ನೀವು ಪ್ರಾಪರ್ ಮೆಜರ್ ಮಾಡಿ ಎಲ್ಲ ಪ್ರಾಪರ್ ಆಗಿ ತಗೊಂಡ್ರೆ ನಿಮ್ ರಿಸಲ್ಟ್ ಚೆನ್ನಾಗೇ ಬರುತ್ತೆ. ಕರ್ನಾಟಕ ಅವರು ನೀವು ಮಿಸ್ಟೇಕ್ ಮಾಡಿರ್ಬೋದು ಸರ್, ನಿಮ್ಗೆ ಆರ್ಗನೈಸರ್ ಮಿಸ್ಟೇಕ್ ಆಗಿರ್ಬೋದು, ಸಮಸ್ಯೆ. ಸೊ ಒಂದು ಶೋ ಮಾಡ್ಬೇಕಂದ್ರೆ 101 ಸಮಸ್ಯೆ ಇರುತ್ತೆ, ಬರುತ್ತೆ. ಸೊ ನಮ್ಮ ಕರ್ನಾಟಕವರೇ ಅವ್ರು ವಿಡಿಯೋ ಮಾಡಿ ಅದನ್ನೇ ಪಬ್ಲಿಸಿಟಿ ಮಾಡಿ ನೀವು ಉಳಿಬೇಕು. ಅವ್ರು ಇದ್ರಲ್ಲೇನೋ ಗೊತ್ತಾಗುತ್ತಲ್ಲ. ಒಂದು ಕಪಲ್ ಅಂತ ಬಂದಾಗ ಗಂಡ ಹೆಂಡತಿ ಅನ್ನೋ ರಿಲೇಶನ್ಶಿಪ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಹೋಗುತ್ತೆ. ಅವಾಗ ಗಂಡು ಅಚೀವ್ ಮಾಡ್ಬೋದು, ವೈಫು ಕೂಡ ಅಚೀವ್ ಮಾಡ್ಬೋದು ಅವ್ರ ಇಂಟ್ರೆಸ್ಟ್ ಇರೋಂಥ. ವೆಲ್ಕಮ್ ಆಲ್. ಆಫ್ಟರ್ ಅ ಲಾಂಗ್ ಟೈಮ್ ಅಗೇನ್ ನಮ್ಮ ಚಾನಲ್ನ ರೀಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಿ ಹ್ಯಾಡ್ ಮಲ್ಟಿಪಲ್ ಥಿಂಗ್ಸ್ ಗೋಯಿಂಗ್ ಆನ್ ಇನ್ ಬಿಟ್ವೀನ್, ಕಾಂಪಿಟೇಷನ್ಸು ಅದು ಇದು ಅಂತ. ಇವತ್ತು ನಾವು ಮಾತಾಡೋಕೆ ಹೊರಟಿರೋ ಅಂಥ ಒಂದು ಟಾಪಿಕ್ ಬಂದು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್, ಹಾಗೆ ನಮ್ಮ ಎದುರುಗಡೆ ಇರುವಂಥ ನ್ಯಾಚುರಲ್ ಅಥ್ಲೀಟ್. ಹೇಗೆ ಅವರ ಲೈಫ್ ತುಂಬ ಸ್ಟ್ರಗ್ಲಿಂಗ್ ಆಗಿತ್ತು, ಅವ್ರ ಪಾಸ್ಟ್ ಹೇಗಿತ್ತು, ಹಾಗೆ ಆ ತಂದೆ ತಾಯಿ ಬಾಡಿ ಬಿಲ್ಡಿಂಗ್ ಬಗ್ಗೆ ಒಂದು ನಾಲೆಡ್ಜ್ ಇರಲಿಲ್ಲ ಆ ಟೈಮಲ್ಲಿ. ಫ್ರೆಂಡ್ಸು ಮತ್ತೆ ಫ್ಯಾಮಿಲಿ ಸರ್ಕಲ್ ಅವರು ಕೂಡ ಯಾರು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಕೊನೆಗೆ ಇದನ್ನೆಲ್ಲ ದಾಟ್ಕೊಂಡು ಕಾಂಪಿಟೇಷನ್ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಇವೆಂಟ್ಸ್ ಅಲ್ಲಿ ಪ್ಲೇಸ್ಮೆಂಟ್ಗಳನ್ನ ತಗೊಂಡು ಇವತ್ತು ಒಂದು ಒಳ್ಳೆ ಪ್ರಮೋಟರ್ ಆಗಿ, ಇನ್ಫ್ಲೂಯೆನ್ಸರ್ ಆಗಿ, ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಆಗಿ ನಮ್ಮ ಜೊತೆ ಇದ್ದಾರೆ ಪ್ರತಾಪ್ ಆನೇಕಲ್ಲಿಂದ. ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತುಂಬಾನೇ ಲೋ ಪಾವರ್ಟಿ ಲೈನ್ ತರ. ಅದರಲ್ಲಿ ಬಾಡಿ ಬಿಲ್ಡಿಂಗ್ ಮಾಡ್ಬೇಕು ಅಂದಾಗ ದುಡ್ಡು ಕಾಸಿನ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಜೊತೆಗೆ ಆ ಟೈಮಲ್ಲಿ ಸಪೋರ್ಟ್ ಮಾಡೋರು ಕಮ್ಮಿ ಇದ್ರು. ಅದೆಲ್ಲ ನಿಭಾಯಿಸ್ಕೊಂಡು ಅವರ ಒಂದು ಜರ್ನಿ ಹೇಗಿತ್ತು, ಮತ್ತೆ ಇವತ್ತು ಈ ಸ್ಟೇಜಿಗೆ ಬರ್ಬೇಕಾದ್ರೆ ಏನೆಲ್ಲ ಒಂದು ಫೇಸ್ ಆಫ್ ಲೈಫ್ ಹೇಗಿತ್ತು ಅಂತ ಕೇಳೋಣ. ಪ್ರತಾಪ್ ನಮಸ್ಕಾರ. ಸೊ ಬೇಸಿಕ್ಲಿ ನೀವ್ ಹೇಳ್ತಾ ಇದ್ರಿ, ಈಗ ನನ್ನ ಜರ್ನಿ ತುಂಬಾನೇ ಕಷ್ಟ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ. ಹೌ ಡಿಡ್ ಯು ಸ್ಟಾರ್ಟ್? ಮತ್ತೆ ನಿಮ್ಗೆ ಇದಕ್ಕೆ ಇನ್ಸ್ಪಿರೇಷನ್ ಯಾರು? ಸರ್ ನನ್ಗೆ ಇನ್ಸ್ಪಿರೇಷನ್ ಅಂದ್ರೆ, ನಾನು ತೀರಾ ಸಣ್ಣ ಇದ್ದೆ. ನಾನು ಜಿಮ್ ಜಾಯ್ನ್ ಆಗ್ತೀನಿ 2019ರಲ್ಲಿ. ನಾನು 47 kg ಇರ್ತೀನಿ. ಸೊ ಯಾರೋ ಸುತ್ತಮುತ್ತ ಹೇಳ್ತಾ ಇದ್ರು ಜಿಮ್ಗೆ ಹೋದ್ರೆ ದಪ್ಪ ಆಗ್ತೀಯಾ ಅಂತ ಹೇಳಿದ್ರು. ಸೊ ನಾನು ಕಂಟಿನ್ಯೂಸ್ ಆಗಿ 2 ವರ್ಷ ಹೋಗ್ದೆ, ಒಂದು 70 kg ದಪ್ಪ ಆಗಿದ್ದೆ. ಸೊ 2021ರಲ್ಲಿ ನನ್ ಮದುವೆ ಆಗುತ್ತೆ. ನನ್ನ ಅತ್ತೆ ಮಗಳೇ ಮದುವೆ ಮಾಡ್ಕೊಂಡಿರೋದು. ಸೊ ಮದುವೆ ಮಾಡ್ಕೊಂಡು ನಾನು ಮತ್ತೆ 2022ರಲ್ಲಿ ಶೋ ಮಾಡ್ತೀನಿ. ಆ 2021ರಲ್ಲಿ ಹೋಗಿ ಹೇಳ್ತೀನಿ ಜಿಮ್ ಅಲ್ಲಿ ನಮ್ಮ ಹುಡುಗರಿಗೆಲ್ಲ ಹೇಳ್ತೀನಿ, ನಾನು ಈಗ ಬಾಡಿ ಬಿಲ್ಡಿಂಗ್ ಮಾಡ್ತೀನಿ, ಈ ತರ 6 ಪ್ಯಾಕ್ ಕುಳಿಸ್ತೀನಿ ಅಂತ ಹೇಳಿದ್ರೆ ಅವರೆಲ್ಲ ನಗ್ದ್ಬಿಟ್ರು. ಏನಕ್ಕೋ ಮಾಡ್ತೀಯಾ, ಆರಾಮ ಮದುವೆ ಆಗಿದ್ಯಾ, ಜಿಮ್ ಎಲ್ಲ ಜಾಸ್ತಿ ಎಲ್ಲ ಮಾಡಿದ್ರೆ, ಈ ಲೆಗ್ ವರ್ಕೌಟ್ ಎಲ್ಲ ಮಾಡಿದ್ರೆ ಮಕ್ಕಳಾಗಲ್ಲ. ಸೊ ಆ ಹೂವುಗಳೆಲ್ಲ ಹೇಳ್ತಾ ಇರ್ತಾರೆ. ಸೊ ನಾವೇನೋ ಒಂದ್ ಮಾಡ್ತಾ ಇದ್ರೆ ಅಂದ್ರೆ ಇದೆಲ್ಲ ಕಾಮನೆ. ಸೊ ನಾನು ಇವರೆಲ್ಲ ಏನೋ ಒಂದು ಹೇಳಿ ನಮ್ಗೇನೋ ನಾವೊಂದ್ ಮಾಡೋಣ, ಪ್ರಯತ್ನ ಪಡೋಣ, ನಮ್ ಕೈಯಲ್ಲಿ ಆಗ್ದಿದ್ದೇನು ಇಲ್ಲ. ಸೊ ಪ್ರಯತ್ನ ಪಟ್ರೆ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಒಂದು ಫೇಸ್ ಮಾಡ್ಕೊಂಡ್ ಬಂದೆ. ನಮ್ ಕೋಚ್ ಬಂದು ಫಸ್ಟ್ ನಾನು ಯುವ ಪ್ರಕಾಶ್ ಸರ್ ಹತ್ರ ತಗೊಂತೀನಿ. ಸೊ ಅವ್ರು ತುಂಬಾನೇ ಇನ್ಸ್ಪಿರೇಷನ್ ಆಗುತ್ತಾರೆ, ನ್ಯಾಚುರಲ್ ಬಾಡಿನಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರ ಹತ್ರ ತಗೊಂಡೆ. ಸೊ ಅವ್ರ ಹತ್ರ ತಗೊಂಡು ಫಸ್ಟ್ ಶೋ ಮಾಡ್ತೀನಿ 2022ರಲ್ಲಿ. ನಾನು ಆ ಗ್ಯಾಪ್ ಅಲ್ಲಿ ನನಗೆ ಅಮೌಂಟ್ ಇಷ್ಟಾಗುತ್ತೆ ಅಷ್ಟಾಗುತ್ತೆ ಅಂತ ಫಸ್ಟ್ ಹೇಳಿಲ್ಲ, ತೀರಾ ಕಷ್ಟಪಟ್ಬಿಟ್ಟೆ. ನಾನು ಇನ್ನೇನು ಶೋಗ್ ರೆಡಿ ಆಗ್ತೀನಿ 1 month ಬಿಫೋರ್ ಒಂದು ಸ್ವಲ್ಪ ಸಪ್ಲಿಮೆಂಟ್ ಎಲ್ಲ ತಗೊಬೇಕಾಗುತ್ತೆ, ಅದ್ರಲ್ಲಿ ಕಾಸಿರಲ್ಲ. ನನ್ನ ಫ್ರೆಂಡ್ಗೆ ಹೇಳ್ತೀನಿ, ಈ ತರ ಏನು ಗುರು ಇಷ್ಟೊಂದು ಕಷ್ಟ ಐತೆ, ಕಾಸು ಎಲ್ಲಿಂದ ತಗೊಂಡ್ಬರೋದು, ಇದೆಲ್ಲ ಬಿಟ್ಬೇಡ, ಇಲ್ಲಿಗೆ ನಾವು ಆಗಲ್ಲ, ನಮ್ಮ ಕೈಯಲ್ಲಿ ಇದೆಲ್ಲ ಮುಂದುವರಿಕೆ. ಯಾಕಂದ್ರೆ ಮಿಡಲ್ ಕ್ಲಾಸ್ ಅಲ್ಲಿ ಇದ್ದು ಏನೋ ಒಂದು 5,000 ಇದು ಏನಕ್ಕೊಂದು ಆಗುತ್ತೆ ಅಂದ್ಬಿಟ್ಟು ಹೇಳ್ದೆ ನಮ್ಮ ಫ್ರೆಂಡ್ಗೆ. ಸೊ ನನ್ನ ಫ್ರೆಂಡ್ ಯಾವತ್ತೂ ಮರೆಯಕ್ಕಾಗಲ್ಲ. ಸೊ ಅವ್ರು ಹೇಳಿದ್ದು, ಇಲ್ಲ ನೀನ್ ಮಾಡು, ಇಷ್ಟೇ ಮಾಡ್ಬಿಟ್ಟಿದ್ಯಾ, ಇನ್ನೊಂದು ತಿಂಗಳು ತಾನೆ, ಏನೋ ಒಂದು ಬಾಧೆ ಬಿದ್ದು ಮಾಡ್ಬಿಡು ಅಂತ ಹೇಳಿದ್ರು. ಸೊ ಹಿಂಗ ಮಾಡ್ಕೊಂಡು ಗೋವಾಗೆ ಹೋದ್ರಿ. ಫಸ್ಟ್ ಶೋ ಮಾಡಿದ್ ನಾನು ಗೋವಲ್ಲೇ ಮಾಡಿದ್ದು. ಸೊ ಆಗ ಸಿಕ್ಕಾಪಟ್ಟೆ ಟ್ರಾವೆಲ್ ಎಕ್ಸ್ಪೆನ್ಸೇ ಜಾಸ್ತಿ ಆಗ್ಬಿಡ್ತು. ರೂಮ್ ಚಾರ್ಜು, ಟ್ರಾವೆಲ್ ಎಕ್ಸ್ಪೆನ್ಸು, ಮತ್ತೆ ಐಸಿನೆಲ್ಲ ಪ್ರೀಮಿಯಂ ಚಾರ್ಜು, ಕ್ಯಾಟಗರಿಗೆಲ್ಲ ಪೇ ಮಾಡ್ಬೇಕು. ಆಗ್ಲೂ ತುಂಬಾ ಕಷ್ಟ ಇತ್ತು. ಆಗ ನಮ್ಮ ಮಾವರು ಒಂದು 10,000 ಕಾಸು ಕೊಟ್ರು. ಯಾಕಂದ್ರೆ ನಾನು ಏನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ನಿಮ್ ಜೊತೆ ಎಲ್ಲ ಇದೀನಿ ಅಂದ್ರೆ ಅವರೇ ನನಗೆ ಸ್ವಲ್ಪ, ಯಾಕಂದ್ರೆ ಅವ್ರು ನಾನು ಯಾವ ತರ ಬೆಳಿಬೇಕು, ಯಾರ ಜೊತೆ ಹೆಂಗಿರ್ಬೇಕು, ಯಾವ ತರ ಬಟ್ಟೆ ಹಾಕ್ಬೇಕು, ನೀನ್ ಹೆಂಗ್ ಚೇಂಜ್ ಆಗ್ಬೇಕಂತ ಎಲ್ಲ ಹೇಳ್ಕೊಟ್ರು. ಮತ್ತೆ ಕಾಲೇಜ್ ಲೈಫ್ ಅಲ್ಲೆಲ್ಲ ಅವರೇ ನಂಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ಕೊಟ್ಟಿದ್ದು. ಈಗ ನಾನು ಏನ್ ಮಾಡ್ತಾ ಇದೀನೋ ಬಿಸ್ನೆಸ್, ನನ್ಗೆ ಇನ್ಕಮ್ ಬಂದು ನನ್ ಬಿಸ್ನೆಸ್ ಐತೆ.
ಸೊ ನಾನು ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದೀನಿ ಅಂದ್ರೆ ನಾನು ಇದ್ರೊಂದೇ ನಂಬ್ಕೊಂಡ್ ಮಾಡಕ್ಕಾಗಲ್ಲ. ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಇನ್ಕಮ್ ಬರುತ್ತೆ. ಆ ಇನ್ಕಮ್ ಬಿಸ್ನೆಸ್ ಮಾಡಕ್ ನಂಗೆ ಸಪೋರ್ಟ್ ಮಾಡಿ ನಮ್ ಚಿಕ್ಕಪ್ಪ ಅವರು. ಅವ್ರನ್ನು ಯಾವತ್ತೂ ಮರೆಯಕ್ಕಾಗಲ್ಲ. ಯಾಕಂದ್ರೆ ಅನ್ನ ಹಾಕಿರೋರ್ನ ನನಗೆ ಸಾಯೋವರೆಗೂ ನಾನು ಅವ್ರ ಋಣ ತೀರ್ಸಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ಈ ತರ ಇವೆಂಟ್ ಬಂದ್ರೆ ಅವ್ರ ಹೆಸರು ಹೇಳ್ಕೊಂಡು ಅವ್ರಿಗೊಂದು ತೃಪ್ತಿ ತರ್ಸೋ ಕೆಲಸ ಮಾಡ್ತೀನಿ. ಅದ್ರ ಬಿಟ್ರೆ ಇನ್ನೇನು ಮಾಡಕ್ಕಾಗಲ್ಲ. 2022 ಮಾಡಿದಾಗ ನಂಗೆ 5th ಪ್ಲೇಸ್ ಆಯ್ತು. ನಮ್ ತಾಯಿಗೆ ತಗೊಂಬಂದ್ ಹೇಳಿದೆ ನಾನು, ಅಮ್ಮ ಈ ತರ ನಾನು ಶೋ ಮಾಡಿದ್ದೆ, ನಾನು ಇಷ್ಟೆಲ್ಲ ಖರ್ಚು ಮಾಡ್ಬಿಟ್ಟು ನೀನು ಹೋಗ್ಬಿಟ್ಟು ಈ ಮೆಡ್ಲ್ ಎತ್ಕೊ ಬರಕ್ ಹೋಗಿದ್ದೆ ನೀನು ಅಂತ ಹೇಳಿದ್ರು. ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ನಮ್ ತಂದೆ ತಾಯಿ ಪಾಪ ಅವರು ಕೂಲಿ ಮಾಡ್ಕೊಂಡಿದ್ದು, ತನ್ನ ಮಕ್ಳು ಹೆಂಗ್ ಬೆಳೆಸ್ಬೇಕು, ಯಾವ ತರ ಬೆಳೆಸ್ಬೇಕು, ಏನ್ರಲ್ಲಿ ಹೋದ್ರೆ ಅವ್ರಿಗೆ ನೆಕ್ಸ್ಟ್ ಅವ್ರು ಒಂದು ಹೆಸರು ಮಾಡ್ತಾರೆ ಅಂತ ಅವ್ರಿಗೂ ಯಾರಿಗೂ ಗೊತ್ತಿಲ್ಲ. ಸೊ ನಾನೇ ಇಷ್ಟು ದೂರ ಬಂದು ಒಂದು ಹೆಸರು ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಾಪ್ ಕನ್ನಡಿಗ ಅಂತ ಹೆಸರು ಮಾಡ್ಕೊಂಡು ಸುಮಾರು ಜನ ಪ್ರೀತಿ ಪಡ್ಕೊಂಡಿದ್ದೀನಿ. ಸುಮಾರು ಜನಕ್ಕೆ ನಾನು ಇಷ್ಟ ಆಗಿದ್ದೀನಿ. ತುಂಬಾ ಇಷ್ಟ ಪಡ್ತಾವ್ರೆ. ಅವ್ರ ಸಪೋರ್ಟ್ ಇಂದಾನೆ ನಾನು ಇಷ್ಟು ದೂರನೂ ಬಂದಿದ್ದು. ಸೊ ನನ್ನ ಇನ್ಸ್ಟಾಗ್ರಾಮ್ ಅವರು ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನಮ್ ತಾಯಿಗೆ ಹೇಳಿದಾಗ ಅವ್ರಿಗೆ ಅರ್ಥ ಆಗಿರ್ಲ. ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಶೋ ಮಾಡಕ್ಕೆ. ಒಂದು 6 ತಿಂಗಳು ಒಂದ್ ವರ್ಷ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಆವಾಗ ನಮ್ ತಾಯಿಯವ್ರು ಮತ್ತೆ ಬೈತಾ ಇದ್ರು, ಏನಕ್ಕೆ ಈ ಶೋ ಮಾಡ್ತೀಯಾ, ಇರೋ ಬರೋ ಯಾವ್ದೋ ಒಂದು 2 ರೂಪಾಯಿ ಸಂಪಾದನೆ ಮಾಡ್ತದೆ ಅಂದ್ಬಿಟ್ಟು ಇದಕ್ಕೆ ಖರ್ಚು ಮಾಡಿದ್ರೆ ನಿನ್ ಮುಂದೆ ಭವಿಷ್ಯ ಏನ್ ಮಾಡ್ತೀಯಾ, ಏನೋ ಮದುವೆ ಆಗಿದೆ ಮಕ್ಳಿಗೆಲ್ಲ ಏನ್ ಮಾಡ್ತೀಯಾ, ಸ್ಕೂಲ್ ಫೀಸ್ ಇರುತ್ತೆ, ಮನೆ ಖರ್ಚಿರುತ್ತೆ, ಹಾಸ್ಪಿಟಲ್ ಖರ್ಚಿರುತ್ತೆ, ಇವೆಲ್ಲ ಇರುತ್ತೆ, ನೀನ್ ಇದನ್ನೆಲ್ಲ ಇದ್ಕೊಂಡು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀಯಾ, ಇರೋ ಬರೋನೆಲ್ಲ ಇದಕ್ಕೆ ಹಾಳು ಮಾಡ್ಬಿಡು, ನೀನ್ ಇದಕ್ಕೆ ಹುಟ್ಟಿರೋದು, ಹಂಗೆ ಹೆಂಗೆ ಅಂತ ಬೈತಾ ಇದ್ರು. ಸರಿ ನಮ್ ತಾಯಿನೇ ಬೈತಾರೆ ಅಂದ್ಬಿಟ್ಟು ಅವ್ರು ಬೈದ್ರೆ ನಾವು ಒಂದು ಸ್ವಲ್ಪ ಬುದ್ಧಿ ಬರೋದು. ಸರ್ ಹಂಗೂ ನಾನು ನಮ್ ತಾಯಿನ ತೀರಾ ಮತ್ತೆ ಬೆಂಗಳೂರು ಶೋ ಮಾಡ್ತೀನಿ. ನಮ್ ತಾಯಿನ ಕರ್ಕೊಂಡು ಹೋಗ್ತೀನಿ. ಆಗ ಅಮ್ಮ ಬಾ ಬಾಡಿ ಬಿಲ್ಡಿಂಗ್ ಅಂದ್ರೆ ಏನಂತ ತೋರಿಸ್ತೀನಿ, ಇದರಿಂದ ಕಾಸು ಬರಲ್ಲ, ಓನ್ಲಿ ಮೆಡ್ಲೆ ಬರುತ್ತೆ, ಆದ್ರೆ ಅಲ್ಲಿ ನೋಡಮ್ಮ ನಿಮ್ಗೆ ಹೆಂಗ ಅನ್ಸುತ್ತೆ ಅಂತ. ನಮ್ ತಾಯಿ ಆ ಶೋ ನೋಡಿದಾಗ ಕಣ್ಣೀರ್ ಬಂದ್ಬಿಡ್ತು ಅವ್ರಿಗೆ. ನನ್ನ ಮಗ ಇಷ್ಟೆಲ್ಲಾ ಕಷ್ಟಪಟ್ಟು ಹಿಂಗ್ ಬಂದಿದ್ನಾ ಅಂದ್ಬಿಟ್ಟು. ಸುಮಾರು ಜನ ಹತ್ರ ಬಂದು ಫೋಟೋ ಇಡ್ಸ್ಕೊಂಡ್ರು, ವಿಡಿಯೋ ವೈರಲ್ ಆಯ್ತು. ಅವಾಗ ನಮ್ ತಾಯಿಗ ಸುಮಾರು ವಿಲೇಜ್ ಅಲ್ಲೆಲ್ಲ ಕೇಳ್ತಾ ಇದ್ರಿ, ನಿನ್ ಮಗ ಇಷ್ಟೊಂದು ಸಾಧನೆ ಮಾಡ್ಬಿಟ್ಟಿದ್ದಾನೆ, ಎಲ್ಲಿ ನೋಡಿದ್ರೆ ನಿನ್ ಮಗನೇ ಬರ್ತಾನೆ ವಿಡಿಯೋ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಅವಾಗ ನಮ್ ತಾಯಿ ಸಿಕ್ಕಾಪಟ್ಟೆ ಖುಷಿ ಪಟ್ರು. ಸೊ ನಾನು ನೆಕ್ಸ್ಟ್ ತೀರಾ ಮತ್ತೆ ನಾನು ಇದುವರೆಗೆ 5 ಶೋ ಮಾಡಿದಾಗ 2 ಶೋ ಪಾರ್ಟಿಸಿಪೇಟ್ ಮಾಡಿದಾಗ 3ನೇ ಶೋಗೂ ನಮ್ಮ ಫ್ಯಾಮಿಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ತಮ್ಮ ಆಗ್ಲಿ, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ ತಂದೆ ತಾಯಿ ಒಂದೇ. ನಾನು ಏನ್ ಮಾಡ್ತೀನಿ ಅಂದ್ರೆ ಅವ್ರು ಏನು ಕೇಳಲ್ಲ. ನನ್ ಮಗ ಏನೋ ಮಾಡ್ತಾವನೆ, ಅವ್ನೇನೋ ಸಾಧನೆ ಮಾಡ್ತಾ ಅಂದ್ಬಿಟ್ಟಿದ್ದಾರೆ. ಜರ್ನಿ ತುಂಬಾ ಚೆನ್ನಾಗೈತೆ. ತುಂಬಾ ಕಷ್ಟಪಟ್ಟು ಬಂದಿದ್ದೀನಿ. ಎಷ್ಟೇ ಕಷ್ಟಪಟ್ರು ನಾನು ಏನ್ ಅನ್ಕೊಂಡಿದ್ರೆ ನಾನು ಸಾಧನೆ ಮಾಡ್ತಾ ಇದೀನಿ, ಮುಂದೆನೂ ಸಾಧನೆ ಮಾಡ್ತೀನಿ. ನಾನು ರಕ್ತ ಇರೋ ಗಂಟನು ಈ ಫೀಲ್ಡ್ ಬಿಡಕ್ ಹೋಗಲ್ಲ. ಯಾಕಂದ್ರೆ ಇಲ್ಲಿಂದಾನೇ ನಾನು ಜಾಸ್ತಿ ಜನ ಪ್ರೀತಿ ಪಡ್ಕೊಂಡಿದ್ದೀನಿ, ಒಂದ್ ಸ್ವಲ್ಪ ಜನಕ್ಕೆ ಗುರ್ಸ್ಕೊಂಡಿದೀನಿ, ಸ್ವಲ್ಪ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದೀನಿ. ಸೊ ಇದನ್ನ ಯಾವತ್ತೂ ನಾನು ಇಲ್ಲಿ ಈ ಜನ ಹೆಣ್ ಮಾಡಲ್ಲ ಸರ್. ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀರಾ, ಒಂದು ಪ್ರಾಡಕ್ಟ್ ಕೂಡ ಪ್ರಮೋಟ್ ಮಾಡ್ತಾ ಇದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ. ಸೊ ಇದೆಲ್ಲ ಬರೋದಕ್ಕೆ ಏನು 2 ದಿನ 3 ದಿನದಲ್ಲಿ ಅಂತೂ ಸಾಧ್ಯ ಇಲ್ಲ. ಇದೆಲ್ಲ ತುಂಬಾ ಎಫರ್ಟ್ಸ್ ಇರಬೇಕು. ಒಂದು ಲಾಂಗ್ ಟರ್ಮ್ ಎಫರ್ಟ್ಸ್ ಅಂತ, ಲಾಂಗ್ ಟೈಮ್ ಎಫರ್ಟ್ ಅಂತ ಹೇಳ್ತೀವಿ. ಡೇ 1 ಇಂದ ಸ್ಟಾರ್ಟ್ ಮಾಡಿದಾಗ ಯಾರು ರೆಕಗ್ನೈಸ್ ಮಾಡಲ್ಲ. ಆಮೇಲೆ ನಾವ್ ಯಾವಾಗ ಅಚೀವ್ ಮಾಡ್ತೀವಿ ಆಗ ನಮ್ಗೆ ಜನ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ನಾವ್ ಮಾಡೋ ಅಚೀವ್ಮೆಂಟ್ ಮೇಲೆ ನಮ್ ಜನ ಎಲ್ಲೋ ಗುರುತಿಸ್ತಾರೆ. ಹಿಂಗೆ ಪೇರೆಂಟ್ಸ್ ಗೆ ನೀವ್ ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ, ಇವನಪ್ಪ ಇವನೇನೋ ಸುಮ್ನೆ ಅನ್ಯಾಯ ಮಾಡ್ದು ದುಡ್ಡು ವ್ಯಯ ಮಾಡ್ತಾವನೆ, ಎಲ್ಲೋ ಮೋಸ ಹೋಗ್ತಾವನೆ, ಸುಮ್ನೆ ಹೋಗೋದು ಬಾಡಿ ಬಿಲ್ಡಿಂಗ್ ಮಾಡಿ ಬರೋದು. ಯಾವಾಗ ನಿಮ್ಮ ಹೆಸರು ಜಾಸ್ತಿ ಆಗುತ್ತೆ, ಯಾವಾಗ ನಿಮ್ ಪಾಪ್ಯುಲಾರಿಟಿ ಇನ್ಕ್ರೀಸ್ ಆಗುತ್ತೆ, ಆಗ ಎಲ್ರಿಗೂ ರಿಯಲೈಸ್ ಆಗುತ್ತೆ, ಇಲ್ಲ ನನ್ ಮಗ ಏನೋ ಒಂದ್ ಮಾಡ್ತಾವನೆ, ದೊಡ್ಡ ಮಟ್ಟದಲ್ಲಿ ಮಾಡ್ತಾವನೆ ಅನ್ನೋದು. ಅವತ್ತಿಂದ ನಿಮ್ಗೆ ಸಪೋರ್ಟ್ ಸಿಕ್ಕಿದೆ. ತುಂಬಾ ಸಪೋರ್ಟ್ ಮಾಡ್ತಾವ್ ಸರ್ ಫ್ಯಾಮಿಲಿ. ಈಗ ಸಪೋರ್ಟ್ ತುಂಬಾನೇ ಮಾಡ್ತಾವ್ರೆ. ಈ ಮಧ್ಯದಲ್ಲಿ ನೀವು ಮದ್ವೆ ಆಯ್ತು ಅಂತ ಹೇಳಿದ್ರಿ. 2021 ಅಲ್ವಾ? ಹೌದು. ಸೊ 2021 ಮದ್ವೆ ಆದಾಗ ಅದಕ್ಕೆ ಮುಂಚೆ 2029 ಅಲ್ಲಿ ನಿಮ್ಮ ಈ ಬಾಡಿ ಬಿಲ್ಡಿಂಗ್ ಸ್ಟಫ್ ಅಥವಾ ವರ್ಕೌಟ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿ. ಸೊ ಈ ವೈಫ್ ಬಂದ ಮೇಲೆ ಹೇಗೆ ನಿಮ್ನ ಅವರು ಸಪೋರ್ಟ್ ಮಾಡಿದ್ರು? ಸರ್ ನಾನು ಏನೇ ಒಂದ್ ಮಾಡಿದ್ರೆ ನಾವು ಫ್ಯಾಮಿಲಿಯಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳಿದಂಗೆ ಅವ್ರೆಲ್ಲಾರು ಕೇಳ್ತಾರೆ. ಯಾಕಂದ್ರೆ ನಾನು ಏನೋ ಒಂದ್ ಮಾಡ್ತಾ ಇದೀನಿ. ಸೊ ಅವ್ರ ಸಪೋರ್ಟ್ ವೈಫ್ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಸೊ ಯಾಕಂದ್ರೆ ಬೇರೆಯವ್ರ ವೈಫ್ ಎಲ್ಲ ಬಿಟ್ರೆ ಜುಮ್ ಕಳಿಸ್ತಾನಿಲ್ಲ. ಸೊ ಯಾಕಂದ್ರೆ ನನ್ ಇನ್ಸಿಡೆಂಟ್ ನನ್ ಸುತ್ತಮುತ್ತ ಅವ್ರು ನೋಡಿದೀನಿ. ಅವರೆಲ್ಲ ಮದುವೆ ಆಗಿ ಜುಮ್ಗೆ ಏನಾರು ಬರ್ತಾ ಇದ್ರೆ ನೀನ್ ಏನಕ್ಕೆ ಹೋಗ್ತೀಯಾ, ನನ್ ಗೊತ್ತು ಎಲ್ಲ ಅಂದ್ಬಿಟ್ಟು ಸುಮ್ನೆ ಸ್ವಲ್ಪ ಗಲಾಟೆ ಆಗೋದು ಅದೆಲ್ಲ ಇರುತ್ತೆ. ಆತರ ನನ್ಗೆ ವೈಫ್ ಯಾವ್ದೋ ಏನು ಮಾಡಿಲ್ಲ. ಸೊ ನಾನು ಅದೇ ತರನೇ ಅವ್ರು ನೋಡ್ಕೊಂತ ಇದ್ರೆ ಅವ್ರು ನನ್ನ ಅದೇ ತರ ನೋಡ್ಕೊಂತವ್ರೆ. ತುಂಬಾ ಚೆನ್ನಾಗೈತೆ ಸರ್. ಎಕ್ಸಾಕ್ಟ್ಲಿ. ಈಗ ಒಂದು ಕಪಲ್ ಅಂತ ಬಂದಾಗ ಗಂಡ ಹೆಂಡತಿ ಅನ್ನೋ ರಿಲೇಶನ್ಶಿಪ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಹೋಗುತ್ತೆ. ಅವಾಗ ಹಸ್ಬೆಂಡ್ ಅಚೀವ್ ಮಾಡಬಹುದು, ವೈಫ್ ಕೂಡ ಅಚೀವ್ ಮಾಡಬಹುದು ಅವ್ರ ಇಂಟ್ರೆಸ್ಟ್ ಇರೋಂತ ಫೀಲ್ಡ್ ಅಲ್ಲಿ. ಅದು ನಿಮ್ಮ ಒಂದು ಲೈಫ್ ಅಲ್ಲಿ ಆಕ್ಚುಲಿ ನಿಮಗೆ ನಿಮ್ಮ ಅರ್ಥ ಮಾಡ್ಕೊಳ್ಳೋಂತ ವೈಫ್ ಬಂದು ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅದ್ ಆಕ್ಚುಲಿ ಎಲ್ರು ಕೂಡ ಇದೊಂದು ಎಕ್ಸಾಂಪಲ್ ಆಗಿ ತಗೊಂಡು ತಮ್ಮ ಈ ಹಸ್ಬೆಂಡ್ ಆಗ್ಲಿ ವೈಫ್ ಆಗ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡ್ತಾರೆ ಅಂದ್ರೆ ದಯವಿಟ್ಟು ಅವ್ರ ಜೊತೆ ನಿಂತ್ಕೊಳ್ಳಿ. ಯಾಕಂದ್ರೆ ಮೊದಲನೇ ಸಲ ಫೇಲ್ಯೂರ್ ಆಗ್ಬೋದು, 2ನೇ ಸಲ ಫೇಲ್ಯೂರ್ ಆಗ್ಬೋದು, 3ನೇ ಸಲ ಆಗೋದಿಲ್ಲ ಅಲ್ವಾ? ಅದು ಒಂದಲ್ಲ ಒಂದ್ ದಿನ ಅದ್ರ ಪ್ರತಿಫಲ ಇದ್ದೇ ಇರುತ್ತೆ. ಸೊ ಹಾಗೆ ನಿಮ್ಮ ವೈಫ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಮದ್ವೆ ಎಲ್ಲ ಆದಾಗ ಎಲ್ಲೋ ಒಂದ್ ಕಡೆ ನೀವ್ ಹೇಳಿದ್ರಿ ಲೆಗ್ಸ್ ವರ್ಕೌಟ್ ಮಾಡಿದ್ರೆ ಮಕ್ಳಾಗಲ್ಲ, ಇದೆಲ್ಲ ತುಂಬಾ ಮಿಕ್ಸ್ ನಡೀತಾ ಇದೆ ಊರ್ ಕಡೆ. ಅವ್ರಿಗೇನು ಗೊತ್ತಿರಲ್ಲ ಅದು ಫೀಲ್ಡ್ ಬಗ್ಗೆ. ಅವ್ರು ಏನೋ ಒಂದ್ ಹೇಳ್ತಾರೆ, ಈಗ ವೇ ಪ್ರೋಟೀನ್ ಹಾಕಿದ್ರೆ ಕಿಡ್ನಿ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ನಮ್ಮ ತಾಯಿಗೆ ರೀಸೆಂಟ್ ಆಗಿ ಹೇಳಿದ್ರು, ಯಾರೋ ಊರೊಳಗೆ ಹೋಗಿರ್ತಾರೆ, ನಮ್ ತಾಯಿ ವಿಲೇಜ್ ಅಲ್ಲಿ ಇರೋದಲ್ಲ, ಯಾರೋ ಹೋದಾಗ ನಿನ್ ಮಗ ಪೌಡರ್ ಎಲ್ಲ ಹಾಕ್ತಾನೆ, ಕಿಡ್ನಿ ಡ್ಯಾಮೇಜ್ ಆಗ್ಬಿಡುತ್ತೆ, ಹುಷಾರು, ಅವ್ನಿಗೆ ಹೇಳ್ವಿ ಜಾಸ್ತಿ ಮಾಡ್ತಾವನೆ, ಜಾಸ್ತಿ ಏನ್ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡದೆ ಇರ್ತಾರೆ ಹೇಳ್ತು, ನೋಡಿದಿರಲ್ಲ ನೀವೇ,
ಇವಾಗ ಟಿವಿನೆಲ್ಲ ನೋಡಿದ್ರೆ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ನಮ್ ತಾಯಿಗೆ ನಾನು ಹೇಳಿದೆ, ಅಮ್ಮ ವೇ ಪ್ರೋಟೀನ್ ಹಾಕ್ತಾರೆ ಇಷ್ಟ ಆಗುತ್ತೆ ಪ್ರಾಬ್ಲಮ್ ಅಂತ ಹೇಳ್ತಾರೆ, ನೀವು ತಿಂತೀರಾ ವೆಜಿಟೇಬಲ್ ಫ್ರೂಟ್ಸ್ ಅದ್ರಲ್ಲಿ ಎಷ್ಟು ಕೆಮಿಕಲ್ ಐತೆ ಅಂತ ಅದ್ರಲ್ಲಿ ನೋಡಿದಾರೆ ಯಾರು ನೋಡಲ್ಲ. ಯಾಕಂದ್ರೆ ಇದು ಮೇಲೆ ಗೊತ್ತಾಗುತ್ತೆ, ನಾವ್ ಬಾಡಿ ಬರುತ್ತೆ ಎಲ್ಲರೂ ಗೊತ್ತಾಗುತ್ತೆ, ಅದರಿಂದ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಅಂತ ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಜನ ನಾವ್ ಏನೋ ಒಂದ್ ಮಾಡ್ತಾ ಇದೀರ ಅಂದ್ರೆ ಅದರಿಂದ ಏನೋ ಒಂದ್ ಸುಳ್ಳು ಹೇಳ್ತಾನೆ ಇರ್ತಾರೆ, ನಮ್ಮನ್ನ ಡಿಮೋಟಿವೇಟ್ ಮಾಡ್ತಾ ಇರ್ತಾರೆ. ನಾವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕಲ್ಲ, ನಾವೇನ್ ಮಾಡ್ತೇವೆ ನಿನ್ಗೆ ಗೊತ್ತು ನನಗ್ ಗೊತ್ತು, ಹೋಗ್ತಾ ಇರೋಣ. ಜನ ಬಗ್ಗೆ ನಾವ್ ತಲೆ ಕೆಡ್ಸ್ಕೊಂಡು ನಾವ್ ಏನು ಮಾಡಕ್ಕಾಗಲ್ಲ ಈ ಪ್ರಪಂಚದಲ್ಲಿ ಅಂತ ಹೇಳಿದೆ. ನಿಮ್ ಮೊದಲನೇ ಮಗು ಆಗಿದ್ ಯಾವ ಡೇಟ್ ಅಲ್ಲಿ? ಸರ್ ನಂಗೆ ಡಿಸೆಂಬರ್ 6ನೇ ತಾರೀಕು ಮಗು ಆಗುತ್ತೆ. 2021 ಡಿಸೆಂಬರ್ 6th. ಅಲ್ಲಿಗೆ ನೀವು ಮದ್ವೆ ಆಗಿ ಡಿಸೆಂಬರ್ 2021 ಸ್ಟಾರ್ಟಿಂಗ್ ಅಲ್ಲಿ ಮದ್ವೆ ಆಗಿ ಮಗು ಆಯ್ತು. ಅವಾಗ ಕಾಂಪಿಟೇಷನ್ ಪ್ರೆಪರ್ಲೇ ಇದ್ರಿ. ಹೌದು. ಏನಕ್ಕೆ ನಾನು ಇದನ್ನ ಕೇಳ್ತಾ ಇದೀನಿ ಅಂದ್ರೆ ಜನಕ್ಕೆ ಗೊತ್ತಾಗ್ಲಿ ಸರ್, ಬಾಡಿ ಬಿಲ್ಡಿಂಗ್ ಮಾಡ್ಬೇಕಾದ್ರೆ ಮಕ್ಳಾಗಲ್ಲ ಅನ್ನೋದು ಸುಳ್ಳು. ದಯವಿಟ್ಟು ನೀವು ಪ್ರಾಪರ್ ಸೈಂಟಿಫಿಕ್ ಆಗಿ ಒಂದ್ ಒಳ್ಳೆ ಕೋಚ್, ಒಂದ್ ಒಳ್ಳೆ ಗೈಡೆನ್ಸ್ ಇದ್ರೆ ಯಾವುದೇ ರೀತಿಯಾದ ಕಾಂಪ್ಲಿಕೇಶನ್ಸ್ ಆಗಲ್ಲ. ನೀವು ಬಾಡಿ ಬಿಲ್ಡಿಂಗ್ ಮಾಡ್ಬೋದು, ಯಾವುದೇ ಸ್ಪೋರ್ಟ್ಸ್ ಅಲ್ಲಿ ಅಚೀವ್ ಕೂಡ ಮಾಡ್ಬೋದು ಅನ್ನೋದು ನೀವೇ ಒಂದು ಎಕ್ಸಾಂಪಲ್. ಎಕ್ಸಾಕ್ಟ್ಲಿ. ಸೊ ಈಗ ನಿಮ್ಮ ಫಸ್ಟ್ ಸೋರ್ಸ್ ಆಫ್ ಬಿಸ್ನೆಸ್ ಏನಿದೆ, ಏನ್ ಮಾಡ್ತಾ ಇದೀರಾ? ಸರ್ ನಂದು ಒಂದು ಚಿಕ್ಕದಲ್ಲಿ ಒಂದು ಕೋಳಿ ಫಾರ್ಮ್ ಇಟ್ಕೊಂಡಿದೀನಿ. ಸೊ ಅಲ್ಲೇ ಒಂದು ಚಿಕನ್ ಶಾಪ್ ಕೂಡ ಇದೆ. ಸೊ ನಮ್ ಜನ ಬಂದವರು ಕೋಳಿ ಅದನ್ನೇ ತಗೊಂಡು ಅಲ್ಲೇ ಕ್ಲೀನ್ ಮಾಡ್ಕೊಡ್ತಾರೆ. ನಾನು ಭಾನುವಾರ ಆದ್ರೆ ಅದು ಶನಿವಾರ ಭಾನುವಾರ ಬಂದ್ರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಅದನ್ನೇ ಮಾಡ್ಕೊಂತೀನಿ. ಸೊ ನನಗೆ ಸೋರ್ಸ್ ಬಂದು ಫಸ್ಟ್ ನನಗೆ ಈ ಕೋಳಿ ಫಾರ್ಮ್ ಬಿಸ್ನೆಸ್ ಬರುತ್ತೆ. ಸೊ ನಾವು ಅಂಗಡಿಗಳಿಗೂ ಸಪ್ಲೈ ಕೊಡ್ತೀರಿ, ಮನೆ ಹತ್ರ ಬಂದವ್ರಿಗೂ ಕೊಡ್ತೀರಿ, ಅಲ್ಲೇ ಕಟ್ ಮಾಡ್ಕೊಡ್ತೀರಿ, ಎಲ್ಲ ಮಾಡ್ತೀರಿ. ಸೊ ನನ್ ಮೈನ್ ಸೋರ್ಸ್ ಬಂದು ಅದೇ ಬಿಸ್ನೆಸ್. ಯಾಕಂದ್ರೆ ಬಾಡಿ ಬಿಲ್ಡಿಂಗ್ ನಂಬ್ಕೊಂಡು ನಾನು ಮುಂದೆ ಬಂದ್ರೆ ದೇವರನ್ನ ಇದ್ರಲ್ಲಿ ದುಡ್ಡಿಲ್ಲ ಸರ್, ನಮ್ ಕೈಯಿಂದನೇ ಲಕ್ಷ ಖರ್ಚು ಮಾಡ್ಬೇಕು. ಸೊ ಈಗೇನೋ ನಾನು ಒಂದ್ ಬ್ರ್ಯಾಂಡ್ ಅಥ್ಲೆಟ್ ಆಗಿದ್ದೀನಿ, ಸೊ ಅದರಿಂದ ಒಳ್ಳೆ ಪೇಮೆಂಟ್ ಬರುತ್ತೆ. ಸೊ ಆತರ ಎಲ್ಲರೂ ಮಾಡಕ್ಕಾಗಲ್ಲ, ಯಾಕಂದ್ರೆ ಎಲ್ಲರಿಗೂ ಆ ಫಾಲೋವರ್ಸ್ ಬರಲ್ಲ, ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು, ತುಂಬಾ ಕಷ್ಟ ಪಡ್ಬೇಕು. ಆ ಫಾಲೋವರ್ಸ್ ಬಂದ್ರೆ ನಮ್ಮಿಂದ ಬೆನಿಫಿಟ್ ಇದ್ರೆ ಅಂತ ಬ್ರ್ಯಾಂಡ್ ಗೆ ಬರೋದು. ಸೊ ನಾನು ಒಂದು ಅಥ್ಲೆಟ್ ಆಗಿದ್ದೀನಿ, ಅದರಿಂದ ಒಂದ್ ಸ್ವಲ್ಪ ಪೇಮೆಂಟ್ ಬರುತ್ತೆ, ಅದು ನನ್ನ ಸೆಕೆಂಡ್ ಸೋರ್ಸ್ ಆಗಿದೆ. ಅದ್ ಬಿಟ್ಟು ನಾನು ಕಾಂಪಿಟೇಷನ್ ಪ್ರಿಪರೇಷನ್ ಸುಮಾರು ಜನಗೆ ನಾನು ಟ್ರೈನ್ ಮಾಡಿದೀನಿ, ಅದಕ್ಕೂ ನಾನೇ ಅಮೌಂಟ್ ಕೊಟ್ಟು ಸಪೋರ್ಟ್ ಮಾಡಿದೀನಿ. ಸೊ ನನಗೆ ತೀರಾ ಬಡತನ ಅಂದ್ರೆ, ಯಾಕಂದ್ರೆ ನಾನು ಬಡತನದಿಂದ ಬಂದವನು, ಯಾರನ್ನ ಅವ್ರ ಹತ್ರ ಕಾಸಿಲ್ಲ ಅಂದ್ರೆ ನಾನು ಸಹಾಯ ಕೂಡ ಮಾಡಿದೀನಿ. ಯಾಕಂದ್ರೆ ತುಂಬಾ ಜನ ಈ ಫೀಲ್ಡ್ ಅಲ್ಲಿ ಇರೋದು ಮಿಡಿಲ್ ಕ್ಲಾಸ್ ಅವರೇ, ತುಂಬಾ ಎಲ್ಲೆಲ್ಲೋ ಸಾಲ ಮಾಡ್ಕೊಂಡ್ ಬರ್ತಾರೆ, ಫೀಲ್ಡ್ ಅವ್ರು ಕೆಲಸ ಮಾಡ್ತಾರೆ, ನೈಟ್ ಎಲ್ಲ ಕೆಲಸ ಮಾಡ್ಕೊಂಡು ಏನೋ ಒಂದು ಬಾಡಿ ಬಿಲ್ಡಿಂಗ್ ಮಾಡ್ಬೇಕು, ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ಬರ್ತಾರೆ. ಪಾಪ ಅಂತವ್ರಿಗೆ ಈಗ ಅವರು ಗ್ರೋತ್ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬಂದ್ರೇನು ಗ್ರೋತ್ ಆಗ್ತಾ ಇಲ್ಲ, ಗುರ್ಸ್ಕೊಂತ ಇಲ್ಲ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಮಿಡಿಲ್ ಕ್ಲಾಸ್ ಅವರೇ ತುಂಬಾ ಹಾರ್ಡ್ ವರ್ಕ್. ದುಡ್ಡು ಇರೋರು ಇದಾರೆ ಸರ್ ಈ ಫೀಲ್ಡ್ ಗೆ, ಯಾರು ಬರ್ತಾರೆ? ದುಡ್ಡು ಇದ್ರೆ ಅವ್ರು ಆಲ್ರೆಡಿ ಹೆಸರು ಮಾಡಿರ್ತಾರೆ, ಅವ್ರು ಆಲ್ರೆಡಿ ಒಳ್ಳೆ ಮಂತದಿಂದ ಒಳ್ಳೆ ದುಡ್ಡಿಂದ ಬಂದಿರ್ತಾರೆ, ಅವ್ರು ಆಲ್ರೆಡಿ ಹೆಸರು ಮಾಡಿರ್ತಾರೆ. ನಮ್ಮಂತ ಮಿಡಿಲ್ ಕ್ಲಾಸ್ ಅವರು ಇಲ್ಲಿ ಬಂದ್ ಬರ್ಬೇಕಂದ್ರೆ, ನಾವು ತೀರಾ ಬಡತನದಿಂದ ಬರ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಹೌದು, ಬಾಡಿ ಬಿಲ್ಡಿಂಗ್ ಹಿಸ್ಟ್ರಿನೇ ಹೇಳುತ್ತೆ, ಯಾರು ತುಂಬಾ ವೆಲ್ ಆಫ್ ಇದ್ದು ತುಂಬಾನೇ ಒಂದು ಲಾವಿಶ್ ಲೈಫ್ ಲೀಡ್ ಮಾಡೋರು ಬಾಡಿ ಬಿಲ್ಡಿಂಗ್ ಫೀಲ್ಡ್ ಗೆ ಬಂದಿರೋ ತುಂಬಾ ಕಮ್ಮಿ ಇವತ್ತು ಎಕ್ಸಾಂಪಲ್. ಯಾಕಂದ್ರೆ ಎಫರ್ಟ್ಸ್ ಇದೆಯಲ್ಲ, ಕಷ್ಟ, ಹಾರ್ಡ್ ವರ್ಕ್, ಆ ಡಯಟ್ ಇದೆಲ್ಲ ಯಾರು ಎಲ್ಲ ಚೆನ್ನಾಗಿ ಬಾಡಿ ಬದುಕಿರೋರು ಮಾಡಕ್ ಸಾಧ್ಯ ಇಲ್ಲ. ಮತ್ತೆ ಅವ್ರಿಗೆ ಭಯನೂ ಕೂಡ. ಹೇಗೆ ಅಂದ್ರೆ ಏನೋ ಹಿಂಗೆ ಊರಲ್ಲೆಲ್ಲ ಮಾತಾಡ್ದಂಗೆ ನೀನು ಪೌಡ್ರು, ಪ್ರೋಟೀನ್ ಪೌಡರ್ ಅನ್ನೋದು ಸರ್ ಪೌಡರ್ ಹೇಳ್ತಾರೆ, ಮತ್ತೆ ಇನ್ನೊಬ್ರು ಹೇಳ್ತಾರೆ ಎನ್ಎನ್ಸ್ ಹಾಕೊಂಡು ಅವ್ರು ಬಾಡಿ ಬೆಳೆದ. ಸರ್ ಎನ್ಎನ್ಸ್ ಆಗಿದ ತಕ್ಷಣ ಬಾಡಿ ಬಂದ್ಬಿಡುತ್ತೆ ಸರ್. ಅವ್ರಿಗೆ ಗೊತ್ತು ಸರ್ ಎಷ್ಟು ಕಷ್ಟ ಪಡ್ಬೇಕು, ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು. ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂದ್ರೆ ಒಂದು 20,000 ಬೇಕಾದ್ರೆ ಕಂಪ್ಲೀಟ್ ಮಾಡ್ಬೋದು, ಆದ್ರೆ ಎನ್ಎನ್ಸ್ ಹೋದ್ರೆ 40,000 50,000 ಖರ್ಚು ಮಾಡ್ಬೇಕಾಗುತ್ತೆ. ಎಲ್ಲಿಂದ ತಗೊಂಬರಕಾಗುತ್ತೆ ಕಾಸು ಸರ್? ಅವ್ರ ಪಾಪ ಏನೋ ಒಂದ್ ಮಾಡ್ತಾವ್ರ ಅಂದ್ರೆ ನಮ್ ಜನ ಅಟ್ಲೀಸ್ಟ್ ನಮ್ ಕರ್ನಾಟಕದಲ್ಲಿ ನಾನು ಹೇಳೋದು ಒಂದೇ ರಿಕ್ವೆಸ್ಟ್, ನಮ್ ಕರ್ನಾಟಕ ಜನತೆಗೆ ಅಟ್ಲೀಸ್ಟ್ ಮಾಡ್ತಾವ್ರ, ಎನ್ಎನ್ಸ್ ಮಾಡ್ತಾರೋ ನ್ಯಾಚುರಲ್ ಮಾಡ್ತಾರೋ ಅವ್ರು ಸೆಕೆಂಡ್ರಿ. ನಿಮ್ ಕೈಲಿ ಆದ್ರೆ ಸಪೋರ್ಟ್ ಮಾಡ್ರಿ, ಡಿಮೋಟಿವೇಟ್ ಮಾತ್ರ ಮಾಡಕ್ ಹೋಗ್ಬಿಡ್ರಿ. ಯಾಕಂದ್ರೆ ಅದರಿಂದ ಅವ್ರು ಮಾಡೋಕ್ ಗೊತ್ತು, ನರ್ಕ ಅನ್ಭವಿಸ್ಬಿಡ್ತಾರೆ ಸರ್. ಲಾಸ್ಟ್ ಮೂಮೆಂಟ್ ಎಲ್ಲ ನೀರ್ ಇಲ್ದಿರಾ, ಊಟ ಇಲ್ದಿರಾ ಎಷ್ಟೋ ದಿನ ಸೊ ಸಪ್ಪೆ ಊಟ ತಿನ್ಕೊಂಡು ಹೋಗ್ತಾರೆ. ಅವ್ರು ಅಂತವ್ರು ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ, ಒಂದೇ ಸೆಕೆಂಡ್ ಅಲ್ಲಿ ಹೇಳ್ಬಿಡ್ತಾರಲ್ಲ ಸರ್, ಒಂದ್ ವಿಡಿಯೋ ನೋಡ್ಬಿಟ್ಟು ಹೇಳ್ಬಿಡ್ತಾರೆ, ಅವ್ನು ಏನೇ ಇಂಜೆಕ್ಷನ್ ಹಾಕೊಂಡ್ ಬಿಡೋ ಅಷ್ಟೇ ಅವ್ನ್ ಬಾಡಿ ಪೌಡ್ರು ನಮ್ ತರ ಐತಾ ಅಂತ ಹೇಳ್ತಾರೆ. ಅದ್ರ ಹಾರ್ಡ್ ವರ್ಕ್ ಗೊತ್ತಿಲ್ಲ ಅವ್ರಿಗೆ. ಹೇಗೆ ಅಂದ್ರೆ ಬಾಡಿ ಬಿಲ್ಡಿಂಗ್ ಅಲ್ಲಿ ಡಯಟ್ ಅನ್ನೋದು ಇವ್ರಿಗೆಲ್ಲ ಈಸಿಯಾಗಿ ಹೇಳ್ತಾರೆ, ಏನೋ ತಿನ್ಬಿಟ್ಟ ಪೌಡರ್ ತಿನ್ಬಿಟ್ಟ ಅಂತ. ಒಂದು ಚಾಲೆಂಜ್ ಮಾಡ್ಬೇಕು ನಮ್ ಜನಗಳಿಗೆ, 2 ದಿನ ಬರೀ ಅನ್ನ ಬಿಟ್ಬಿಡಿ ಸಾಕು. ನಾವೆಲ್ಲ ಟ್ರಿಪಲ್ ಇದ್ರೆ ಸರ್ 2 ದಿನ ಅನ್ನ ಬಿಟ್ಬಿಟ್ಟು ಇರಕ್ ಹೇಳ್ಬೇಕು ಜನಕ್ಕೆ. 0 ಕ್ಯಾಲರೀಸ್ ಕಾಂಪಿಟೇಷನ್ ಟೈಮ್ ಅಲ್ಲಿ ಬಂದಾಗ 0 ಕ್ಯಾಲರೀಸ್ ಅಲ್ಲಿ ಇದ್ರೆ 10 ದಿನ ಇರ್ಬೇಕು, 10 ದಿನ ರೈಸೇ ಮುಟ್ಟಲ್ಲ. ಹೌದು, ಯಾವಾಗಪ್ಪ ರೈಸ್ ಕೊಡ್ತಾರೆ ತಿನ್ನೋಣ ಅಂತ ಕಾಯ್ಕೊಂಡಿರ್ತೀರಿ. ಒಂದೊಂದು ಬೆಲೆನೂ ಗೊತ್ತಾಗುತ್ತೆ, ಅಕ್ಕಿ ಬೆಲೆ ಅಲ್ಲಿ ನಮ್ಗೆ ಆವಾಗ ಗೊತ್ತಾಗುತ್ತೆ, ಇಷ್ಟೊಂದು ಕಷ್ಟ ಆಯ್ತಾ, ಊಟಕ್ಕೆ ಎಷ್ಟು ಕಷ್ಟ ಪಡ್ಬೇಕು ಅಂತ. ಅದ್ರ ವ್ಯಾಲ್ಯೂ ಅಂದ್ರೆ ಮಾಡಿರೋ ಗೊತ್ತು ಸರ್, ಅದನ್ನ ಹೇಳ್ತೀನಲ್ಲ, ಅದು ಮಾಡಿರೋ ಗೊತ್ತಿರ್ತದೆ ಎಷ್ಟು ಕಷ್ಟ. ಏನೋ ಹಾಕೊಂಡ್ಬಿಟ್ರು ತಗೊಂಡ್ಬಿಟ್ರು ಅದರಿಂದ ಬಾಡಿ ಬಂದ್ಬಿಡ್ತು, ಸುಳ್ಳು. ನಿಮ್ಮ ಮಸಲ್ಸ್ ಕಾಣಿಸ್ಬೇಕು ಅಂದ್ರೆ ಎಷ್ಟು ವರ್ಷ ಕಾರ್ಬೋಹೈಡ್ರೇಟ್ ಡೆಪ್ಲೀಟ್ ಮಾಡ್ಬೇಕು, ನೀವ್ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ಬೇಕು, ನಿಮ್ ಮಸಲ್ ಮೆಚುರಿಟಿ ಎಷ್ಟು ವರ್ಷ ಕಷ್ಟ ಬಿದ್ದಿರ್ಬೇಕು, ಇದೆಲ್ಲ ಕೆಲವ್ರಿಗೆ ಅರ್ಥ ಆಗಲ್ಲ. ಏನೋ ಮಾತಾಡ್ತಿರ್ತಾರೆ, ನಾವು ಸುಮ್ನೆ ಕೇಳ್ಸ್ಕೊಂಡು ಸುಮ್ನೆ ನೋಡು. ಆದ್ರೆ ಇವತ್ತಿನ ಒಂದು ಜನರೇಷನ್ ಗೆ ಆಕ್ಚುಲಿ ಸ್ವಲ್ಪ ನಾಲೆಡ್ಜ್ ಬಂದಿದೆ. ಬಾಡಿ ಬಿಲ್ಡಿಂಗ್ ಅಂದ್ರೆ ಏನು ಅಷ್ಟು ಈಸಿಯಾಗಿ ಯಾರು ಮಾತಾಡಕ್ ಹೋಗ್ತಿಲ್ಲ. ಆದ್ರೆ ಕೆಲವ್ರು ಇನ್ನೂ ಇದಾರೆ, ಜಿಮ್ ಬರೋರಲ್ಲ, ನನಗೆ ಅರ್ನಾಲ್ಡ್ ತರ ಆಗ್ಬಾರ್ದು ಅಂತಾರೆ ಅಡ್ಮಿಷನ್ ಬಂದಾಗ. ಅರ್ನಾಲ್ಡ್ ತರ ಮೊದಲನೇ ದಿನಾನೇ ಆಗ್ಬಿಡಂಗಿದ್ರೆ ಬೀದಿಲ್ಲ ಅರ್ನಾಲ್ಡ್ ಇದ್ಬಿಡ. ನಾನು ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ನನಗೂ ಐಡಿಯಾ ಇರಲ್ಲ, ಸೀರಿಯಸ್ ಆಗಿ ಐಡಿಯಾ ಇರಲ್ಲ. ಫಸ್ಟ್ ನಮ್ ಯುವ
ಪ್ರಕಾಶ್ ಅವರಲ್ಲ ಟ್ರೈನರ್, ನಮ್ ಫಸ್ಟ್ ನಮ್ ಕೋಚ್ ಅವರೇ ಇದ್ದಿದ್ದು. ಅವ್ರ ಹತ್ರ ಕೇಳಿದೆ ಹ್ಮ್. ನಾನು, ಬ್ರೋ ನಾನ್ ನಿಮ್ ತರ ಆಗ್ತೀನಾ ಅಂತ. ಏನ್ ಬ್ರೋ ಬಂದು ಈಗ್ಲೇ ಬಂದಿದ್ಯಾ, ನಂತರ ಆಗ್ಬೇಕಂದ್ರೆ ಎಷ್ಟು ವರ್ಷ ನಾನು ಹಾರ್ಡ್ ವರ್ಕ್ ಮಾಡಿದೀನಿ, ನೀನ್ ಇನ್ನ ಈಗ್ಲೇ ಬಂದಿದ್ದೆ, ಇನ್ನ 2 ತಿಂಗಳಾಗಿರೋದು, ನಂತರ ಆಗ್ಬೇಕು ಅಂತ ಕೇಳಿದ್ರು. ಯಾಕಂದ್ರೆ ಆ ಫ್ರೇಮ್ ನೋಡಿದ್ರೆ ಒಂದೊಂದ್ ನಮಗೂ ಈ ತರ ಬರುತ್ತೆ, ಇನ್ಸ್ಪಿರೇಷನ್ ಆದ್ರೆ. ಸೊ ಅದ್ರಲ್ಲಿ ಗೊತ್ತಾಗುತ್ತೆ ಸರ್ ಯಾವ ಮಸಲ್ಸ್ ಯಾವ ತರ ಹಾರ್ಡ್ ವರ್ಕ್ ಮಾಡ್ಬೇಕು, ಎಷ್ಟು ವರ್ಷ ಬೇಕು. ಒಂದ್ 2 kg ಮಸಲ್ಸ್ ತಗೊಂಡ್ಬರ್ಬೇಕಂದ್ರೆ ಸುಮಾರು ನ್ಯಾಚುರಲ್ ಅಟ್ಲೀಸ್ಟ್ ಒಂದ್ 3 kg ತಗೊಂಡ್ಬರ್ಬೇಕಂದ್ರೆ 1 ವರ್ಷ ಮಾಡ್ಬೇಕು ಸರ್. ಪ್ರಾಪರ್ ಡಯಟ್ ಆಗಿರ್ಬೇಕು, ಆಫ್ ಸೀಸನ್ ಎಲ್ಲ ಪ್ರಾಪರ್ ಆಗಿದ್ರೇನೆ ನಾವು ಮಸಲ್ಸ್ ಬಿಲ್ಡ್ ಮಾಡಕ್ ಆಗೋದು. ನಾವೇನೋ ಸಿಕ್ಕಿ ಬಗ್ಗೆ ಕಬಾಬು, ಈ ಬರ್ಗರ್, ಪಿಜ್ಜಾ ಎಲ್ಲ ತಿನ್ಕೊಂಡಿದ್ರೆ ನಮ್ ಫ್ಯಾಟ್ ಇಂಟೇಕ್ ಜಾಸ್ತಿ ಆಗುತ್ತೆ, ಮತ್ತೆ ಕಟ್ ಮಾಡಿದಾಗ ನಮ್ ಮಸಲ್ಸ್ ಲಾಸ್ ಆಗ್ಬಿಡುತ್ತೆ. ಹಂಗೆ ಇರ್ತೀವಿ, ಚೇಂಜಸ್ ಆಗಲ್ಲ. ಸೊ ಆಫ್ ಸೀಸನ್ ನಾವು ಪ್ರಾಪರ್ ಆಗಿ ತಗೊಂಡ್ ಹೋದ್ರೇನೆ ಕ್ಲೀನ್ ಆಗಿ ನಮ್ ಮಸಲ್ಸ್ ಪುಟನ್ ಆಗೋದು, ಚೆನ್ನಾಗಿ ಕಾಣಿಸೋದು, ಎಲ್ಲ ತಗೊಂಡ್ ಹೋಗೋದು. ನಮ್ ಜನ ಈಗ ನಾನು ಒಂದ್ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ದಪ್ಪ ಆಗ್ಬೇಕಂದ್ರೆ ನಾನು ಅದು ಇದು ತಿನ್ಕೊಂಡು ಚೆನ್ನಾಗಿ ತಿನ್ಬಿಡ್ತಾ ಇದ್ದೆ, ಫ್ಯಾಟ್ ಇಂಟೇಕ್ ಜಾಸ್ತಿ ಬಂದ್ಬಿಡ್ತಾ ಇತ್ತು. ತಿರಾ ಮತ್ತೆ ಕಟ್ ಮಾಡಿದಾಗ ಫುಲ್ ವೇಟ್ ಲಾಸ್ ಆಗ್ಬಿಡ. ಮಸಲ್ಸ್ ಇದ್ರೆ ತಾನೆ ಅಲ್ಲೇ, ಮಸಲ್ಸ್ ಇಲ್ಲ ಅಂದ್ರೆ ನಮ್ಮ ಹೆಂಗ್ ಕಾಣಿಸುತ್ತೆ? ಹಂಗ್ ಕಾಣಿಸ್ತಾ ಇಲ್ಲ. ಈಗ ನಾನು ಪ್ರೆಸೆಂಟ್ ಈಗ ನಾನು ಒಂದು ಶೋ ಆದ್ಮೇಲೆ ಪ್ರಾಪರ್ ಡಯಟ್ ಅಲ್ಲೇ ಇದೀನಿ. ಆಫ್ ಸೀಸನ್ ತಗೊಂಡು ಪ್ರಾಪರ್ ಡಯಟ್ ಅಲ್ಲೇ ಇದೀನಿ. ಈಗ ನಿಮ್ ಹತ್ರ ಬಂದಿದ್ದೀನಿ ಅಂದ್ರೆ ಬಾಕ್ಸ್ ಕ್ಯಾರಿ ಮಾಡ್ಕೊಂಡೇ ಬಂದಿದ್ದೀನಿ. ಸೊ ಆ ಡಿಸಿಪ್ಲಿನ್ ಇದ್ರೆ ನಾವು ಏನೋ ಒಂದು ಮಾಡಕ್ ಹೋಗೋದು. ಅಲ್ಲಿಗೆ ನೀವ್ ಹೇಳ್ತಾ ಇರೋದು ಆಫ್ ಸೀಸನ್ ನೀವು ಪ್ರೆಪ್ ಅಲ್ಲಿ ಯಾವಾಗಾದ್ರೂ ನೀವು ಕಾಂಪಿಟೇಷನ್ ಮಾಡಿ, ಆಫ್ ಸೀಸನ್ ಅಲ್ಲೂ ಕೂಡ ನೀವು ಕ್ವಾಲಿಟಿ ಫುಡ್ ತಗೊಂಡ್ರೆ, ಕ್ವಾಲಿಟಿ ಫುಡ್ ಮಾಡಿ ತಗೊಂಡ್ರೆ ಲೀನ್ ಮಸಲ್ಸ್ ಮೇಂಟೈನ್ ಮಾಡಕ್ ಸಾಧ್ಯ. ನಾನು ಆಯ್ತು ಬಾಡಿ ಬಿಲ್ಡಿಂಗ್ ಪ್ರೆಪ್ ಸ್ಟಾರ್ಟ್ ಮಾಡಿದಾಗ ನಾನು ಅವಾಗ ಒಳ್ಳೆ ಡಯಟ್ ಮಾಡ್ತೀನಿ ಅಂದ್ರೆ ಇವಾಗ ಸ್ಪಾಯಿಲ್ ಮಾಡ್ಕೋಬಾರ್ದು ಅಂತ ನೀವ್ ಹೇಳ್ತೀರಿ. ಕರೆಕ್ಟ್, ಅದು ನೀವ್ ಹೇಳ್ತಿರೋದು 100% ನಿಜ. ಸರ್ ನಾನು ಹೆಂಗ್ ಟ್ರ್ಯಾಕ್ ಮಾಡ್ತೀನಿ ಅಂದ್ರೆ, ಈಗ ನನ್ನ ಕೋಚ್ ಈಗ ಸಂದೇಶ್ ಅಂದ್ಬಿಟ್ಟಿರೋದು ನಮ್ ಕರ್ನಾಟಕದವರು, ಸಂದೇಶ ಅವ್ರ ಪ್ರೋ ಅಥ್ಲೆಟಿಕ್. ಅವ್ರ ಹತ್ರ ನಾನು ಯಾಕಂದ್ರೆ ಅವ್ರ ಹತ್ರ ಏನ್ ತಗೊಂಡ್ರೆ, ಸೊ ನಾವೇನೋ ಮಾಡ್ತಾ ಇದ್ರಿ ಅಂದ್ರೆ ಅವ್ರಿಗೂ ಒಂದು ಹೆಸರು ಬರ್ಲಿ ನಮ್ ಕರ್ನಾಟಕದಲ್ಲಿ. ಅವರು ನಮ್ ಕರ್ನಾಟಕವ್ರೆ. ಅವ್ರು ನಾನು ಗೋವಾಲ್ ಮೀಟ್ ಮಾಡಿದಾಗ ಅವ್ರು ನಮ್ ಕರ್ನಾಟಕ, ಅವ್ರಿಗೂ ಒಂದು ಹೆಸರು ಬರ್ಲಿ, ಅವ್ರ ಹತ್ರ ತಗೋಣ ಅಂದ್ಬಿಟ್ಟು ಅವ್ರ ಹತ್ರ ಸ್ಟಾರ್ಟ್ ಮಾಡಿದೆ. ಸೊ ಅವ್ರು ನನ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಆಗಿದ್ದಾರೆ. ತುಂಬಾ ಚೆನ್ನಾಗೈತೆ. ನಮ್ದು ಅವ್ರದ್ದು ಒಂದು ಬ್ರದರ್ ತರ ಇದೀನಿ ನಾನು, ಅವರು ಒಂಥರ ಬ್ರದರ್ ತರ. ಸೊ ಎಲ್ಲ ಹೋಗ್ತೀರಿ, ನನ್ ಚೆಕ್ ಇನ್ ಆಗ್ಲಿ, ಅವ್ರೇನೋ ಒಂದು ಪ್ರಾಪರ್ ಆಗಿ ಮಾಡಿದ್ರು, ನಾನು ಯಾವ ಏನೋ ಒಂದು ಇವಾಗ ಮಾಡ್ತಾ ಇದೀನಿ, ಆಫ್ ಸೀಸನ್ ಮಾಡ್ತಾ ಇದೀನಿ ಅಂದ್ರೆ ಪ್ರಾಪರ್ ನಾನು BC ರಿಪೋರ್ಟ್ ತಗೊಂತೀನಿ. ಸೊ ಅದ್ರಲ್ಲಿ ನನ್ ಮಸಲ್ಸ್ ಎಷ್ಟೈತೆ, ನನ್ ಫ್ಯಾಟ್ ಎಷ್ಟೈತೆ, ಎಲ್ಲ ಎಷ್ಟು ವೆಯ್ಟ್ ಇದೀನಿ, ಎಲ್ಲ ಪ್ರತಿಯೊಂದು ಟ್ರ್ಯಾಕ್ ಮಾಡ್ತೀನಿ. ಎಷ್ಟು ಜನ ಅಥ್ಲೀಟ್ಸ್ ನ ರೆಡಿ ಮಾಡಿದೀರಾ ಇವತ್ತವರೆಗೂ ನೀವು? ಸರ್ ಒಂದು 20 ಜನ ನಾನು ಎಲ್ಲ ಬಾಡಿ ಬಿಲ್ಡಿಂಗ್ ಶೋಗೆ. ಮತ್ತೆ ರೀಸೆಂಟ್ ಶೋ ನಲ್ಲಿ ನಿಮ್ ಹುಡುಗ INBA ನಲ್ಲಿ ವಿನ್ ಆದಂಗ ಇತ್ತು. ಹೌದು ಅಲ್ವಾ? ಹೌದು, ಮೆನ್ಸ್ ಫಿಸಿಕ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಆಗಿದೆ. ಸೊ ಈ ತರ 20 ಜನ ರೆಡಿ ಮಾಡಿದಿರ ಇವತ್ತವರೆಗೂ. ಸೊ 20 ಜನ ರೆಡಿ ಮಾಡಿದಾಗ್ಲೂ ಎಲ್ಲಾರು ನಿಮ್ ತರನೇ ಬಂದು ನಿಮ್ನ ನೋಡಿ ಇನ್ಸ್ಪೈರ್ ಆಗಿ ಬಂದಿದ್ದ, ಅಥವಾ ಜಸ್ಟ್ ಜನರಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು? ಸರ್ ಇಲ್ಲ, ನನ್ನ ನೋಡಿ ಇನ್ಸ್ಪಿರೇಷನ್ ಆಗಿದ್ದು. ನಾನು ಒಬ್ಬ ಅಥ್ಲೆಟಿಕ್ ಅಂದ್ರೆ ನಮ್ದು ದಿನೇಶ್ ಅಂಬಿಟ್ಟಿದ್ದಾನೆ, ಆಂಧ್ರ ಹುಡುಗ. ಗೋಲ್ ಫಸ್ಟ್ ಪ್ಲೇಸ್ ಮಾಡಿಸಿದ್ದೆ. ಅವ್ರು ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಎಲ್ಲ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ರು ಏನ್ ಸರ್ ಆ ಕ್ರೇಜ್. ನಾನು ಇಷ್ಟೆಲ್ಲ ಶೋ ಮಾಡಿದ್ದೀನಿ ನಮ್ಮೂರಲ್ಲಿ. ಇದುವರೆಗೂ ನನ್ನ ಲವ್ ಮಾಡ್ತಾ ಇದೆಯಾ, ಸೂಪರ್ ಆಗಿ ಮಾಡ್ತಾ ಅಂತ ಯಾರು ಇದುವರೆಗೆ ಹೇಳಿಲ್ಲ ಸರ್. ಮೊನ್ನೆ ನಿಮ್ ಹೊರ್ತು ಸಂತೋಷ್ ಅಣ್ಣವ್ರು ಕರ್ಸ್ಬಿಟ್ಟು ಮನೆ ಹತ್ರ ಕರ್ಸ್ಬಿಟ್ಟು ಸನ್ಮಾನ ಮಾಡಿದ್ರು ಸರ್. ಅವ್ರ ದೊಡ್ಡ ಗುಣ ಯಾವತ್ತೂ ಮರಿಬಾರ್ದು. ಯಾಕಂದ್ರೆ ಅವ್ರು ಎಲ್ಲೋ ಇದಾರೆ, ನಮ್ಮನ್ನ ಕರೆಸಿ ನಮ್ಮಂತ ಮಿಡಲ್ ಕ್ಲಾಸ್ ಅವ್ರನ್ನ ಫೋನ್ ಮಾಡಿ ಕರೆಸಿ ಸನ್ಮಾನ ಮಾಡೋದು ತುಂಬಾ ಸರ್. ಅಂತವ್ರು ನಾನು ಗುರ್ಸ್ಕೊಂಡಿದ್ದೀನಲ್ಲ ಸರ್, ಅದು ನನ್ ಗ್ರೇಟ್. ಅವಾಗ ಆಗೋ ಖುಷಿನೇ ಬೇರೆ ಸರ್, ನೆಕ್ಸ್ಟ್ ಲೆವೆಲ್ ಖುಷಿ. ವರ್ತೂರ್ ಸಂತೋಷ್ ಅವರು ನಿಮ್ಗೆ ಕರೆದು ಸನ್ಮಾನ ಮಾಡಿದ್ದೆಲ್ಲ ನೋಡಿದ್ವಿ, ತುಂಬಾ ವೈರಲ್ ಆಗಿತ್ತು. ಅದಾಕಿದ್ದೆ ನಾನು ಹತ್ತತ್ರ ಒಂದು 3 ಮಿಲಿಯನ್ ಗಂಟ ರೀಚ್ ಆಗೋಯ್ತು. ತುಂಬಾ ಚೆನ್ನಾಗಿ ನನಗೆ ಖುಷಿ ಆಯ್ತು. ಯಾಕಂದ್ರೆ ನಮ್ ರಿಲೇಷನ್ ಅವರೇ ನಾವ್ ಏನೋ ಮಾಡ್ತಾ ಇದ್ರ ಅಂದ್ರೆ ನಮ್ ರಿಲೇಷನ್ ಸಪೋರ್ಟ್ ಮಾಡಲ್ಲ. ಅವ್ನಿಗೆ ಏನೋ ಮಾಡೋ ಕೆಲಸ ಎಲ್ಲ ಮಾಡ್ತಾವನೆ, ನಾವು ಅವ್ನ ಪಾಡ್ಗೆ ಅವ್ನಿರ್ಲಿ, ನಮ್ ಪಾಡ್ಗೆ ನಾವ್ ಇಡೋಣ ಅಂತಾರೆ. ಸೊ ಅಂತ ವ್ಯಕ್ತಿ ಹೋಗ್ಬಿಟ್ಟು ನಮ್ಮನ್ನ ಕರ್ಸ್ಕೊಂಡ್ ಮಾತಾಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇನ್ನೊಂದೇನಂದ್ರೆ ಸರ್, ಕನ್ನಡಿಗರಲ್ಲಿ ಯೂನಿಟಿ ಅನ್ನೋದು ತುಂಬಾನೇ ಜಾಸ್ತಿ ಆಗ್ಬೇಕು. ಕಮ್ಮಿ ಇದೆ, ತುಂಬಾ ಕಮ್ಮಿ ಸರ್. ಯಾಕಂದ್ರೆ ನಾವೇನೋ ಒಂದ್ ಮಾಡ್ತಾ ಇದ್ರೆ ಅಂದ್ರೆ ನಮ್ ಸಪೋರ್ಟೇ ಮಾಡಲ್ಲ. ಜನ ಸಪೋರ್ಟೇ ಮಾಡಲ್ಲ. ಯಾವ್ದೋ ಬೇರೆ ಸ್ಟೇಟ್ ಅವ್ರು ಕರ್ಕೊ ಬಂದ್ ಬೇಕಾದ್ರೆ ಬಿಡ್ರಿ, ನಮ್ ಕರ್ನಾಟಕ ಸಪೋರ್ಟ್ ಮಾಡ್ತಾರೆ. ನಮ್ಗೆ ಒಂದ್ ಸ್ವಲ್ಪ ನಮ್ಗೂ ಒಂದ್ ಸಪೋರ್ಟ್ ಮಾಡಿ ನಮ್ಗೊಂದ್ ಮಾಡಿದ್ರೆ ಒಗ್ಗಟ್ಟೇ ಇಲ್ಲ ಸರ್. ನೀವು ನೋಡ್ಬೋದು ಬೇರೆ ಸ್ಟೇಟ್ ಅಂದ್ರೆ ಇವಾಗ ಆಂಧ್ರ, ತಮಿಳ್ನಾಡೆಲ್ಲ ಹೋದ್ರೆ, ನೀವು ಕೇರಳ ಎಲ್ಲ ಹೋದ್ರೆ ಒಬ್ಬನಿಗೆ ಏನೇನಾದ್ರೂ ಎಲ್ಲಾರು ಬರ್ತಾರೆ. ನೋಡಿದ್ರೆ ನೀವು ಆಲ್ಮೋಸ್ಟ್ ಬಾಡಿ ಬಿಲ್ಡಿಂಗ್ ಫೀಲ್ಡ್ ಸ್ಟಾರ್ಟ್ ಮಾಡಿರೋದು ಅವರೇ. ತಮಿಳ್ನಾಡಲ್ಲೆಲ್ಲ ಹೆಸರು ನೋಡಿದ್ರೆ ನೀವು, ರಾಜಾಜಿತ್, ಡೆಲ್ಟಾ ಜಿತ್ ಅವರೆಲ್ಲ ಒಳ್ಳೊಳ್ಳೆ ಹೆಸರು ಮಾಡ್ಬಿಟ್ಟಿದ್ದಾರೆ. ಅಷ್ಟೇ ಸಪೋರ್ಟ್ ಐತೆ ಸರ್ ಅವ್ರಿಗೆ. ಒಬ್ರಿಗೊಬ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ತುಂಬಾ ನಮ್ಮಲ್ಲಿ ಹೆಂಗೆ ಅಂದ್ರೆ ಒಬ್ಬ ಬೆಳಿತಿದ್ದಾನೆ ಅಂದ್ರೆ ಇನ್ನೊಬ್ಬ ತುಳಿಯೋನ್ ಹಿಂದೆನೆ ಇರ್ತಾನೆ ಸರ್, ಜೊತೆನಾಗೆ ಇರ್ತಾನೆ ತುಳಿಯೋನು. ಯಾರೋ ಬೇರೆ ಎಲ್ಲೋ ಹೋಗ್ಬೇಕಾಗಿಲ್ಲ. ಇದು ಚೇಂಜ್ ಆಗ್ಬೇಕು, ನಮ್ ಚೇಂಜ್ ಆಗ್ಬೇಕು ಸರ್. ನಮ್ಮ ಹತ್ರ ಅನ್ನ ತಿಂತಾರೆ, ನಮ್ಮ ಹತ್ರನೇ ಬೇರೆ ಹೋಗ್ಬಿಟ್ಟು ನೆಗೆಟಿವ್ ಆಗಿ ಮಾತಾಡೋದು, ಅದನ್ನ ಫಸ್ಟ್ ಬಿಡ್ಬೇಕು. ನಮ್ ಹಿಂಗಾಗಿನೇ ಔಟ್ಸೈಡರ್ಸ್ ಬಂದು ಇಲ್ಲಿ ರೂಲ್ ಮಾಡ್ತಾರೆ. ಹೌದು, ಕೆಲವೊಬ್ರೆಲ್ಲ ಈಗ ಹೆಂಗೆ ನಮ್ಮವ್ರಿಗೆ ಯೂನಿಟಿ ಇಲ್ಲ ಅನ್ನೋದು ಗೊತ್ತಿದ್ದೆ ನಮ್ಮನ್ನ ಬಂದು ಹೊಡಿತಾರೆ, ನಮ್ಮನ್ನ ಬಂದು ತುಳಿತಾರೆ. ಇದು ಆಗ್ಬಾರ್ದು. ಇಲ್ಲ ಆಮೇಲೆ ಈ ಟ್ರೆಂಡ್ ಇವಾಗ ಚೇಂಜ್ ಆಗ್ತಾ ಇದೆ. ಒಬ್ರಿಗೆ ಅದು ರಿಯಲೈಸ್ ಕೂಡ ಆಗ್ತಾ ಇದೆ, ಕೆಲವರಿಗೆ ಅರಿವಿದೆ, ಇಲ್ಲ ನಾವೆಲ್ಲೋ ಒಂದ್ ಕಡೆ ಮಿಸ್ಟೇಕ್ ಮಾಡ್ತಾ ಇದೀವಿ ಅಂತ.
ಆದ್ರೆ ಎಲ್ಲೋ ಒಂದು ಪರ್ಸೆಂಟೇಜ್ ಆಫ್ ಜನ ಈಗಲೂ ಕೂಡ ನಮ್ಮಲ್ಲೇ ಒಡಕನ್ನ ಕ್ರಿಯೇಟ್ ಮಾಡೋದು, ನಮ್ಮಲ್ಲೇ ಏನೋ ಒಂದು ಮಾತಾಡೋದು. ಹೀಗಾಗಿ ಒಂಥರ ಇದು ರೋಗ Sir, ಇದ್ದಂಗೆ. ಅಡ್ವಾನ್ಸ್ ಬೇರೆಯವ್ರಿಗೆ ಆಗ್ತಾ ಇದೆ, ಎಕ್ಸಾಕ್ಟ್ಲಿ ನಮ್ಗೆ ಆಗ್ತಾ ಇಲ್ಲ. ಬೇರೆಯವ್ರು ಅದು ಯೂಸ್ ಮಾಡ್ಕೊಂತಾರೆ, ಯುಟಿಲೈಸ್ ಮಾಡ್ಕೊಂಡು ಅವ್ರಿಗೆ ಯೂಸ್ ಆಗ್ತಾ ಇದೆ, ನಮ್ಗೆ ಏನು ಯೂಸ್ ಆಗ್ತಾ ಇಲ್ಲ. ಆಮೇಲೆ ಈಗ ನಾನು ಮೊನ್ನೆ ಒಂದು ರೀಸೆಂಟ್ ಆಗಿ ನಿಮ್ಮದ್ ನೋಡ್ದೆ, ಹ್ಮ್ ಯಾರೋ ನಮ್ ಕರ್ನಾಟಕ ಅವರು, ನೀವು ಮಿಸ್ಟೇಕ್ ಮಾಡಿರ್ಬೋದು ಸರ್, ನಿಮ್ದು ಆರ್ಗನೈಸರ್ ಮಿಸ್ಟೇಕ್ ಆಗಿರ್ಬೋದು, ಸಮಸ್ಯೆ. ಸೊ ಒಂದು ಶೋ ಮಾಡ್ಬೇಕಂದ್ರೆ 101 ಸಮಸ್ಯೆ ಇರುತ್ತೆ, ಬರುತ್ತೆ. ಸೊ ನಮ್ ಕರ್ನಾಟಕವರೇ ಅವ್ರನ್ನ ವಿಡಿಯೋ ಮಾಡಿ ಅದನ್ನೇ ಪಬ್ಲಿಸಿಟಿ ಮಾಡಿ ನಿಮ್ಮನ್ನ ತುಳಿಬೇಕು, ಅದು ಇದ್ರಲ್ಲೇನೆ ಗೊತ್ತಾಗುತ್ತಲ್ಲ. ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಏನಪ್ಪ, ನನ್ಗೂ ಬೇಜಾರಾಯ್ತು ಸರ್. INB ನೀವು ಮಾಡಿಸಿದಾಗ ನನ್ನ ಕ್ಲೈಂಟ್ಸ್ಗೆ 2ನೇ ಪ್ಲೇಸ್ ಆಯ್ತು, ನಾನು ಅಲ್ಲಿ ವಾಯ್ಸ್ ರೈಸ್ ಮಾಡ್ಬೋದಾಯ್ತು, ಎಲ್ಲ ಕ್ವಾಲಿಟಿ ಚೆನ್ನಾಗಿತ್ತು, ನಾನು ರೈಸ್ ಮಾಡ್ಬೋದಾಯ್ತು. ಯಾಕಂದ್ರೆ ನೀವು ಮಾಡಿಸ್ತಿರೋದು ನಮ್ ಕರ್ನಾಟಕವರು. ನಾನು ವಿಡಿಯೋ ಹಾಕ್ಬಿಟ್ಟು ನಾನು ಅದರಿಂದ ಪ್ರಾಪರ್ ಆಗ್ಬಿಟ್ಟು ನನಗೆ ಅದ್ರ ಫಾಲೋವರ್ಸ್ ಬರ್ಬೇಕಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಹೌದು, ನಾವು ಅದನ್ನ ಫಸ್ಟ್ ನಮ್ ಕರ್ನಾಟಕ ಮಾಡ್ತಾರೆ ಅಂದ್ರೆ, ಅಣ್ಣ ಈ ತರ ಆಗೈತೆ, ಈ ತರ ನೆಕ್ಸ್ಟ್ ಮಾಡ್ಬೇಡ್ರಿ ಅಂತ ಮಾತಾಡ್ಬೇಕು. ಒಂದೇ ಸಲ ವಿಡಿಯೋ ಮಾಡ್ಬಿಟ್ಟು ನಿಮ್ಮನ್ನ ತುಳಿದ್ಬಿಟ್ಟು ನಮ್ ಮೇಲೆ ಬರ್ಬೇಕಂದ್ರೆ ಆದ್ರೂ ನೀವ್ ಎಷ್ಟ್ ಜನ ನೋಡ್ಕೊಂಡ್ ಬಂದಿರ್ತೀರಾ ಸರ್? ಆಚೆ ಕಡೆ ಜನ ನಮ್ಮನ್ನ ನೋಡಿ ಹೆಂಗ್ ನಗ್ತಾ ಇರ್ತಾರೆ. ನಮ್ ಕರ್ನಾಟಕ ನಮ್ಗೆ ಸಪೋರ್ಟ್ ಇಲ್ಲ ಅಂದ್ರೆ ಹೆಂಗೆ? ನಾನು ಅದ್ ನೋಡಿ ವಿಡಿಯೋ ಸ್ವಲ್ಪ ಬೇಜಾರಾಯ್ತು. ಯಾಕಂದ್ರೆ ಏನಪ್ಪಾ, ಇವ್ರು ಮಾತಾಡ್ಬೋದಾಯ್ತಲ್ಲ, ನಮ್ ಕರ್ನಾಟಕವರೇ ಮಾಡಿ, ನಮ್ ಕರ್ನಾಟಕವರೇ ಏನೋ ಒಂದ್ ಮಾಡ್ತಾರೆ. ಬೇರೆಯವರೆಲ್ಲ ಎಷ್ಟೋ ಶೋಗಳು ಮಾಡ್ತಾರೆ, ಅವ್ರ ಹತ್ರ ಹೋಗಿ ಮಾತಾಡ್ತಾರ ಅಲ್ವಾ? ಬೇರೆ ಶೋಗಳೆಲ್ಲ ಎಷ್ಟೋ ನಡೆಸ್ತಾರೆ ಸರ್. ಈಗ ನಾನೇ ಒಂದು ಈಗ ICN ಒಂದು ಒಳ್ಳೆ ಫೇಮಸ್ ಆಗೈತೆ. ಸುಮಾರು ಒಂದೊಂದು ಶೋಗೆ 800 ಜನ 900 ಜನ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಒಂದು ಶೋ ಅಲ್ಲಿ. ನೀವು ನೋಡಿರ್ತೀರಾ, ನಿಮ್ಗೂ ಗೊತ್ತಿರುತ್ತೆ. ಅದ್ರಲ್ಲೆಲ್ಲ ಎಷ್ಟು ಚಾರ್ಜ್ ಮಾಡ್ತಾರೆ ಸರ್? ಆಡಿಯನ್ಸ್ ನೋಡ್ಬೇಕಂದ್ರೆ ಎಷ್ಟು ಚಾರ್ಜ್ ಮಾಡ್ತಾರೆ? ಅದನ್ನ ಯಾರು ಕ್ವಶನ್ ಮಾಡಲ್ಲ, ಯಾರು ಮಾಡ್ತಾ ಇಲ್ಲ ಸರ್. ಯಾಕಂದ್ರೆ ಅವ್ರನ್ನ ಟಚ್ ಮಾಡಕ್ ಆಗಲ್ಲ, ಅವ್ರೆಲ್ಲ ಟಾಪ್ ಅಲ್ಲಿ ಇದಾರೆ ಅಲ್ವಾ? ಅವ್ರನ್ನ ಟಚ್ ಮಾಡಕ್ ಆಗಲ್ಲ. ಅಮೆಚೂರ್ ಒಲಿಂಪಿಯಾ ಆಗ್ಲಿ, 20,000 30,000 50,000 ಫ್ಯಾನ್ಗೆಲ್ಲ ಎಷ್ಟು ಮಾಡ್ತಾರೆ ಸರ್? ಅವ್ರಿಗೆ ಕಾನ್ಫಿಡೆನ್ಸ್, ಅವ್ರಿಗೆ ಅಶ್ಯೂರೆನ್ಸ್ ಇರಲ್ಲ, ಹೋಗಿ ಪ್ಲೇಸ್ ಆಗ್ತೀವಿ, ಏನೋ ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡ್ಬೇಕು, ಕಂಡೀಷನ್ ಚೆನ್ನಾಗಿದೆ ಅಂತ ಹೋಗ್ತಾರೆ. ಬಟ್ ಅಲ್ಲಿ ಇವ್ರಕಿನ್ನ ಗಡ್ಡೆಗಳು ಬಂದಿಲ್ಲ ಸರ್. ನಾನು ಅನ್ನೋದು ಇದ್ರಲ್ಲಿ ಯಾರವ್ರಿ ಸರ್? ನಮ್ಗ ಮರಕ್ಕಿನ್ನ ಮರ ದೊಡ್ಡ ಅಂತಾರಲ್ಲ, ಆ ತರ ಬಾಡಿ ಬಿಲ್ಡಿಂಗ್ ಅಲ್ಲಿ ಒಬ್ಬನ್ಕಿನ್ನ ಒಬ್ಬ ತುಂಬಾ ಚೆನ್ನಾಗಿರ್ತಾರೆ ಸರ್. ಎಲ್ಲಾರು ಒಬ್ಬರಿಗೊಬ್ರು ಬರ್ತಾರೆ ಅಂದ್ರೆ ಅವರು ಸುಮಾರು ವರ್ಷದಿಂದ ಹಾರ್ಡ್ ವರ್ಕ್ ಮಾಡಿರ್ತಾರೆ ಸರ್. ಇವಾಗ ನಾವ್ ಹೆಂಗ್ ಅನ್ಕೊಂಡ್ ಹೋಗ್ತಿರೋ, ನಮ್ಮಿಂದ ಎಷ್ಟ್ ಜನ ಬರ್ತಾ ಇರ್ತಾರೆ ಅಂತ ನಾವು ಯಾರು ಗೊತ್ತಿಲ್ಲ. ಬಾಡಿ ಬಿಲ್ಡಿಂಗ್ ಇಸ್ ನಥಿಂಗ್ ಬಟ್ ಹಾರ್ಡ್ ವರ್ಕ್. ಇಲ್ಲಿ ಏನು ಯಾವ್ದು ಸರ್ ನೀವ್ ಏನೇ ಹಾಕಿ ಸರ್, ಹೇಳಿಲ್ಲ ಸರ್, ಆಗ್ಲೇ ಹೇಳಿದ್ನಲ್ಲ, ನೀವ್ ಏನೇನ್ ಸ್ಪ್ರೇ ಹಾಕಿ ಇಲ್ಲ ನ್ಯಾಚುರಲ್ ಹೋಗಿ ಹಾರ್ಡ್ ವರ್ಕ್. ಏನು ನೀವು 1 ತಿಂಗಳು 2 ತಿಂಗಳೆಲ್ಲ ಬರಲ್ಲ ಬಾಡಿ. ಸುಮಾರು ವರ್ಷ ನೀವು ಹಾರ್ಡ್ ವರ್ಕ್ ಮಾಡಿದ್ರೇನೆ ಆ ಬಾಡಿ ಬರೋದು. ಸುಮ್ನೆ ಆ ಫ್ರೇಮ್ ಆಗ್ಲಿ, ಮಸಲ್ಸ್ ಎಲ್ಲ ಡೆಫಿನೇಷನ್ ಎಲ್ಲ ಬರ್ಬೇಕಂದ್ರೆ ಸುಮಾರು ವರ್ಷ ಹಾರ್ಡ್ ವರ್ಕ್ ಮಾಡ್ಬೇಕು. ನೋಡೋರ್ಗೆ ಪ್ರೋಟೀನ್ ಹಾಕೋರೆ, ಏನೇನ್ ಹಾಕೋರೆ, ಇಷ್ಟೇ ಅವ್ರಿಗೆ ಗೊತ್ತಿರೋದು, ಬೇರೆ ಏನು ಗೊತ್ತಿಲ್ಲ ಸರ್. ಪಾಪ ಈ ಬೌನ್ಸರ್ಗಳನ್ನ ಹಂಗೆ ನೋಡಕ್ ಜನ, ಬಾಡಿ ಬಿಲ್ಡ್ ಮಾಡೋನು ಅವ್ನು ಎಷ್ಟು ಕಷ್ಟ ಬಿದ್ದಿರ್ತಾನೆ, ಅವ್ನ ಏನಕ್ಕೆ ಬೌನ್ಸರ್ ಜಾಗ ಬಂದಿರ್ತಾನೆ, ಅವ್ನ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ಸರ್ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ. ಏನೋ ಒಂದ್ ಕೆಲಸ ಮಾಡ್ತಾವ್ರಂದ್ರೆ, ಈಗ ನೀವೇ ಇವಾಗ ಜಿಮ್ ಅಲ್ಲಿ ಕೆಲಸ ಮಾಡ್ತಾವ್ರೆ, ಅವ್ರು ಬಂದವ್ರೆ, ಏನೋ ಒಂದ್ ಟ್ರೈನರ್ ಕೆಲಸ ಮಾಡ್ತಾರ ಅಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದ್ರೆ ಏನಕ್ಕೆ ಬರ್ತಾರೋ ಜಿಮ್? ಅವ್ರಿಗೂ ಏನೋ ಒಂದ್ ಸ್ವಲ್ಪ ಜಿಮ್ ಅಲ್ಲಿ ಕೆಲಸ ಮಾಡೋದು ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಪಾಪ ಈವ್ನಿಂಗ್ ಹೋಗಿ ಡೆಲಿವರಿ ಬೌನ್ಸರ್ ಮಾಡ್ತಾರೆ, ಡೆಲಿವರಿ ಕೆಲಸ ಮಾಡ್ತಾರೆ. ಇಂಥವ್ರನ್ನೆಲ್ಲ ನಾವು ಒಂದು ಗುರುತಿಸ್ಬಿಟ್ಟು ಈ ಬೌನ್ಸರ್ ಗಳಿಗೆ ಏನಾದ್ರು ನಾವು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡ್ಬೇಕು ಅಲ್ವಾ? ಇವ್ರಿಗೊಂದು ಪ್ರೋತ್ಸಾಹ ಕೊಡ್ಬೇಕಾಗತ್ತೆ. ಅವರು ಕೂಡ ಬಾಡಿ ಬಿಲ್ಡಿಂಗ್ ಸುಮ್ನೆ ಹೆಂಗ್ ಜನ ಅವ್ರನ್ನ ತಗೋಬೇಕು ಅಂದ್ರೆ ಬಾಡಿ ಬಿಲ್ಡರ್ನ. ಇವಾಗ ಎಲ್ಲರೂ ನನ್ನ ಜೊತೆ ಒಬ್ಬ ಬಾಡಿ ಬಿಲ್ಡರ್ ಇದಾನಂದ್ರೆ ಅವ್ನು ಯಾರೋ ಒಬ್ಬ ರಿಯಲ್ ಎಸ್ಟೇಟ್ ಇವನ್ ಇರ್ಬೋದು, ಡಾನ್ ಇರ್ಬೋದು, ಇನ್ನೊಬ್ಬ ನನ್ನ ಜೊತೆ ಒಬ್ಬ ಬಾಡಿ ಬಿಲ್ಡರ್, ಅವ್ನು ಏನೋ ಒಂಥರ ಧೈರ್ಯ. ಅಂದ್ರೆ ಬಾಡಿ ಬಿಲ್ಡಿಂಗ್ ಗೆ ಇರೋ ಮಹತ್ವ ಬೇರೆ, ಆದ್ರೆ ಅದನ್ನ ಯಾವಾಗ್ಲೂ ಡಿಗ್ರೇಡ್ ಮಾಡುವಂತ ಜನಗಳು ಇನ್ನೊಂದ್ ಕಡೆ ಪೌಡ್ರು, ಮೆಡಿಸಿನ್ ಈ ತರ ಮಾತಾಡೋದು, ಈ ಚೀಪ್ ವರ್ಡ್ಸ್ ಯೂಸ್ ಮಾಡೋದು. ಪ್ರತಾಪ್, ಇನ್ನೊಂದ್ ವಿಷಯ ನಾನು ಕೇಳ್ಬೇಕಾಗಿತ್ತು. ಈಗ ನಿಮ್ಮ ಮಗನ್ಗೆ ಕಾಂಪಿಟೇಷನ್ ಮಾಡ್ಸಿದ್ರು, ಈಗ ನೆಕ್ಸ್ಟ್ ನಿಮ್ ಮಗನ್ನು ಬಾಡಿ ಬಿಲ್ಡಿಂಗ್ ಕರ್ಕೊಂಡ್ ಬರ್ತೀರಾ ಅಥವಾ ನಿಮ್ ಕಡೆಯಿಂದ ಪ್ರೋತ್ಸಾಹ ಸಿಗುತ್ತಾ ಮಗನ್ಗೆ? ಸರ್ 100% ಕೊಡ್ತೀನಿ ಸರ್. ತಂದೆನೇ ಈ ರೇಂಜ್ ಮಾಡಿದ್ರೆ ನಮ್ಮ ಮಗನ ಯಾವ ರೇಂಜ್ ಮಾಡಿಸ್ತೀನಿ ಸರ್. ಅವ್ನು ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಮ್ ತಂದೆ ತಾಯಿ ಇದ್ದಾಗ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಪಾಪ ಕೂಲಿ ಮಾಡ್ಕೊಂಡಿದ್ರು, ಅವ್ರ ಮಕ್ಕಳು ಹೆಂಗ್ ಬೆಳೆಸ್ಬೇಕಂತ ಗೊತ್ತಿಲ್ಲ. ಆದ್ರೆ ನಾನು ಇಷ್ಟೆಲ್ಲ ತಿಳ್ಕೊಂಡು ಇಷ್ಟೆಲ್ಲ ಓಡಾಡ್ಕೊಂಡಿದ್ದೀನಿ, ನಾನೇ ಈ ರೇಂಜ್ ಬೆಳೆದಿನಿ ಅಂದ್ರೆ ನನ್ನ ಮಗನ ಯಾವ ರೇಂಜ್ ಬೆಳೆಸ್ಬೋದು ಸರ್. ನೆಕ್ಸ್ಟ್ ಲೆವೆಲ್ ಅವ್ನು ಈ ಫೀಲ್ಡ್ ಅಲ್ಲಿ ಕರ್ಕೊ ಬರ್ತೀನಿ. ಇನ್ನೊಂದು ಜನ ಹೇಳ್ತಾ ಇದ್ರೆ, ಮಕ್ಕಳನ್ನ ಈ ವಯಸ್ಸಿಗೆ ಹಾಕಕ್ ಹೋಗ್ಬೇಡ, ಬೆಳವಣಿಗೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಹೈಟ್ ಆಗೋಕು ಎಕ್ಸರ್ಸೈಸ್ ಮಾಡಕ್ ಏನ್ ಸಹ ಸಂಬಂಧನೇ ಇಲ್ಲ. ಸುಮಾರು ಜನ ಈಗ್ಲೂ ಅನ್ಕೊಂಡಿರೋದು. ನನ್ನ ಮಗನ ಇನ್ನೊಂದು ವರ್ಷ ಆದ್ಮೇಲೆ ಕಂಟಿನ್ಯೂಸ್ ಜಿಮ್ ಕಳಿಸ್ತೀನಿ. ಅವ್ನು ಸ್ವಲ್ಪ ಹೋಗ್ಲಿ, ಒಂದ್ 5-6 ವರ್ಷ ಆಗ್ಲಿ, ಸ್ವಲ್ಪ ಹೋಗ್ಲಿ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದೀನಿ. ನೀವು ನೋಡಿದ್ರೆ ನಿಮ್ ಶೋ ಅಲ್ಲಿ INB ಅಲ್ಲೇ ಮಾಡಿಸಿದ್ದೆ. ಸುಮಾರು ಜನ ನೋಡಿ ಇನ್ಸ್ಪಿರೇಷನ್ ಆಗಿದ್ರು. ಅವ್ನ್ ಏನಕ್ಕೆ ಮಾಡಿಸ್ತೆ ಅಂದ್ರೆ ಸರ್, ನಾನು ನನ್ನ ಇನ್ಸ್ಪಿರೇಷನ್ ತಗೊಂಡು ತಂದೆ ಏನ್ ಮಾಡ್ತಾವನೋ ಅವ್ನ್ ನೆಕ್ಸ್ಟ್ ಮಗನು ಗೌರವ ತರಬೇಕು. ಅವ್ನ್ ಕೆಳಗಡೆ ಹೋಗ್ಬಾರ್ದು, ಎಲ್ಲೂ ಹೋಗ್ಬಿಟ್ಟು ಅವ್ನ್ ಬೇರೆ ಕಡೆ ಎಲ್ಲೋ ಬೇರೆ ಚಟಕ್ಕೆ. ಇವಾಗ ನೋಡ್ತಾ ಇದ್ರೆ ಸುಮಾರು ಜನ ಎಂಜಾಯ್ ಲೈಫ್ ಅಲ್ಲಿ ಎಲ್ಲೆಲ್ಲೋ ಹೋಗ್ತಾವ್ರೆ. ಸೊ ನನ್ ಮಗ ಅಲ್ಲಿ ಹೋಗ್ಬಾರ್ದು. ಅವ್ನಿಗೆ ಅಟ್ಲೀಸ್ಟ್ ಇಲ್ಲಿ ಅವ್ನಿಗೆ ಒಂದ್ ಮೈಂಡ್ ಬಂದ್ಬಿಟ್ರೆ, ಈ ಫೀಲ್ಡ್ ಬಂದ್ಬಿಟ್ರೆ ಸರ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಿಜ ಸರ್, ಇದರಿಂದ ಹೆಸರು ಮಾಡ್ಬೋದು, ಇದರಿಂದ ಮೈಂಡು ರಿಲ್ಯಾಕ್ಸ್ ಆಗ್ಬಾರ್ದು, 4 ಜನಕ್ಕೆ ಹೆಲ್ತ್ ಚೆನ್ನಾಗಿರುತ್ತೆ.
ನಾವು ಸ್ಟೈಲಿಸ್ಟ್ ಆಗ್ಲಿ, ನಡವಳಿಕೆ ಆಗ್ಲಿ, ನಾವು ಹಾಕೋ ಬಟ್ಟೆ ಆಗ್ಲಿ, ಲುಕ್ಕೇ ಚೇಂಜ್ ಆಗ್ಬಿಡುತ್ತೆ ಸರ್. ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ನಾನ್ ಮೊನ್ನೆ ಯಾವ್ದೋ ಹಿಂಗೆ ಯಾರೋ ಮಾತಾಡ್ತಾ ಇದ್ ಕೇಳಿಸ್ಕೊಳ್ತಾ ಇದೆ. ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ಡಯಟ್ ಮಾಡೋ ಪೇರೆಂಟ್ಸ್ ಗೆ ಅವ್ರ ಮಕ್ಳಿಗೂ ಅವ್ರು ಡಯಟ್ ಮಾಡೋದ್ ಹೇಗೆ ಅಂತ ಹೇಳ್ಕೊಡ್ತಾರೆ. ಅದೇ ಒಬ್ಬ ಪೇರೆಂಟ್ ತಮ್ಗೆ ಡಯಟ್ ಬಗ್ಗೆನೂ ಗೊತ್ತಿರಲ್ಲ, ಅಥವಾ ಏನೋ ಜಂಕ್ ತಿನ್ಕೊಂಡು ತನ್ನ ಮಗ ಒಬ್ಬ ಒಲಿಂಪಿಯಾ ಚಾಂಪಿಯನ್ ಆಗ್ಬೇಕು ಅಥವಾ ಒಲಿಂಪಿಕ್ ಮೆಡಲ್ ತರಬೇಕು ಅನ್ನೋದು ಸುಳ್ಳು. ಅದಾಗೋದಿಲ್ಲ. ಯಾಕಂದ್ರೆ ಮಗ ಬಂದ್ಬಿಟ್ಟು, ಮಗ ಅಥವಾ ಮಗಳು ತಂದೆ ತಾಯಿನ ಫಾಲೋ ಮಾಡ್ತಾರೆ. ತಂದೆ ತಾಯಿ ಜಂಕ್ ಈಟರ್ ಆಗ್ಬಿಟ್ಟು ಮಕ್ಕಳನ್ನ ನೀವು ಒಲಿಂಪಿಕ್ ಮೆಡಲಿಸ್ಟ್ ಆಗ್ಬೇಕು ಅಂದ್ರೆ ಅದು ಸಾಧ್ಯ ಆಗಲ್ಲ. ಯಾವತ್ತು ತಂದೆ ತಾಯಿ ಫಸ್ಟ್ ಇನ್ಸ್ಪೈರ್ ಆಗೋದು ಮಕ್ಳಿಗೆ. ಅದು ನೀವು ಆಲ್ರೆಡಿ ಒಂದು ಬೇಸಿಕ್ ಲೆವೆಲ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ. 4 ವರ್ಷಕ್ಕೆ ಅವ್ನು ಸ್ಟೇಜ್ ಮೇಲೆ ಹತ್ತಿದ ಸರ್. ನನಗೆ ಎಷ್ಟು ನಾನು ಮಾಡಿದ ಶೋ ಮಾಡಿದ 23 ವರ್ಷ ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ಗಡಗಡ ಅಂತ ಕೈಗಳೆಲ್ಲ ಆಗುತ್ತಾ ಇತ್ತು. ಅವ್ನು 4 ವರ್ಷ ಹೋಗಿ ಸ್ಟೇಜ್ ಮೇಲೆ ಹತ್ತಿದ್ದಾನೆ ಸರ್. ಎಷ್ಟು ಪ್ರೌಡ್ ಸರ್ ನಮ್ಗೆಲ್ಲ. ಸಿಕ್ಕಾಪಟ್ಟೆ ಫುಲ್ ಖುಷಿ ಆಯ್ತು. ಅವ್ನೆಲ್ಲ ವಿಡಿಯೋಸ್ ಎಲ್ಲ ಆಗಿತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೆ ಸರ್. ಒಂದು ದಿನಕ್ಕೆ ಮಿಲಿಯನ್ ರೀಚ್, ಒಂದೇ ದಿನಕ್ಕ ಮಿಲಿಯನ್, ಎಷ್ಟೋ ಮಿಲಿಯನ್ ಓಡೋಗ್ಬಿಟ್ಟೈತೆ. ಆ ಏಜ್ ಇಂದಾನೆ ತರಬೇಕು ಸ್ಪೋರ್ಟಿವ್ ಮೈಂಡ್ ಸೆಟ್ ಅನ್ನೋದನ್ನ. ಆ ಏಜ್ ಇಂದ ತಂದ್ರೆ ಅವ್ನು 15-20 ವರ್ಷಕ್ಕೆ ಸಾಧನೆ ಮಾಡ್ಬಿಡ್ತಾನೆ. ಯಾಕಂದ್ರೆ ಅವ್ನು ಆಲ್ರೆಡಿ ಡಯಟ್ ಆಗ್ಲಿ ವರ್ಕೌಟ್ ಆಗ್ಲಿ ಮಾಡ್ತಾ ಇದ್ರೆ ಮಸಲ್ಸ್ ಸರ್. ಈಗ 20 ವರ್ಷ ಒಳಗೆ ಮಾಡಿದ್ರೆ ಮಸಲ್ಸ್ ಮೆಮೊರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸರ್. ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ 20 ವರ್ಷ ಆದ್ಮೇಲೆ ಸ್ವಲ್ಪ ಕಷ್ಟ, ಮಸಲ್ಸ್ ಬಿಲ್ಡ್ ಮಾಡೋದು ತುಂಬಾನೇ ಕಷ್ಟ ಇರುತ್ತೆ. ನಾವು ಒಂದು 12-13 ವರ್ಷಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ 20 ವರ್ಷ ಒಳಗಡೆ ನಮ್ಗೆ ಒಳ್ಳೆ ಮಸಲ್ಸ್, ಒಳ್ಳೆ ಬಾಡಿ, ಒಳ್ಳೆ ಅವ್ನ್ ಕಾಲೇಜ್ಗೆಲ್ಲ ಹೋದ್ರೆ ಅವ್ನ ನೋಡಿ ಸುಮಾರು ಜನ ಇನ್ಸ್ಪಿರೇಷನ್ ಆಗ್ಬೇಕು ಸರ್. ಎಕ್ಸಾಕ್ಟ್ಲಿ. ಅಷ್ಟೇ. ನನಗೆ ಅದೇ ಒಂದೇ ರಸ, ನನಗೆ ನನ್ನ ಮಗನ ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಅವ್ನಿಗೆ ಒಳ್ಳೆ, ಅವ್ನು ನಂತರನೇ ಗುರ್ಸ್ಕೊಬೇಕು, ಅವನು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗ್ಬೇಕು. ಸೊ 100% ತಂದೆ ಒಂದು ಅಚೀವ್ಮೆಂಟ್ ಮಾಡಿದಾಗ ತನ್ನ ಮಕ್ಳು ಕೂಡ ಅದನ್ನೇ ಅದೇ ಹಾದಿ ಹಿಡಿತಾರೆ. ಮೆಜಾರಿಟಿ ಕೇಸಸ್ ಅಲ್ಲಿ ಅದು ಹಾಗೆ ಆಗುತ್ತೆ. ಈಗ ಇನ್ನೊಂದು ಪ್ರತಾಪ್, ನಿಮ್ಮ ಪ್ರೆಪ್ ಬಗ್ಗೆ ಮಾತಾಡೋಣ. ಬೇಸಿಕಲಿ ನೀವು ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಏನೋ ನಾಲೆಡ್ಜ್ ಇರ್ಲಿಲ್ಲ. ಬಾಡಿ ಬಿಲ್ಡಿಂಗ್ ಅಂದ್ರೆ ಏನೋ ಅಂತ ತಿನ್ಬಿಡ್ಬೋದು, ಚೆನ್ನಾಗಿ ತಿನ್ಬೇಕಷ್ಟೇ. ಚೆನ್ನಾಗಿ ತಿನ್ಬೇಕು, ಏನ್ ತಿಂದ್ರು ನಡೆಯುತ್ತೆ. ಆಮೇಲೆ ಹೋಗಿ ಜಿಮ್ಗೆ ಹೋಗೋದು, ವರ್ಕೌಟ್ ಮಾಡೋದು, ಇದೆಲ್ಲ ಸಹಜವಾಗಿ ಎಲ್ರೂ ಮೈಂಡ್ ಸೆಟ್ ಅದು. ಆದ್ರೆ ನಾನು ಸ್ಟಾರ್ಟ್ ಮಾಡಿದಾಗ ಎಲ್ಲ ಅಂದ್ರೆ ನಮ್ ಜಿಮ್ ಅಲ್ಲಿ ಹೋಗ್ತಾ ಇತ್ತಲ್ಲ, ಅವ್ರಿಗೂ ಅಷ್ಟೊಂದು ನಾಲೆಜ್ ಇರಲ್ಲ. ನೀನ್ ದಪ್ಪ ಆಗ್ಬೇಕಾ, ಬಾಳೆಹಣ್ಣು ತಿನ್ನು, ಚೆನ್ನಾಗಿ ತಿನ್ನು, ರೈಸ್ ತಿನ್ನು, ಇಷ್ಟ ತಿನ್ನು, ಆಮೇಲೆ ಮೊಳಕೆ ಕಾಳುಗಳೆಲ್ಲ ಬರ್ತಲ್ಲ ಬೆಳಗ್ಗೆ ಅದು ಸ್ವಲ್ಪ ಹಾಕೊಂಡು ಚೆನ್ನಾಗಿ ತಿನ್ನು, ದಪ್ಪ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಸರ್ ನಮ್ಗೆಲ್ಲ ಏನ್ ಗೊತ್ತಿತ್ತು ಸರ್, 6 ಪ್ಯಾಕ್ ನಾವೆಲ್ಲ ನೋಡ್ತಾ ಟಿವಿ ನಲ್ಲಿ ನೋಡ್ತಾ ಇದ್ರೆ ಇವರೆಲ್ಲ ಫೇಕ್ ಬಿಡೋ ಅವೆಲ್ಲ. ನಾನು ಎಷ್ಟೋ ಜನ ಸುಮಾರು ಹೇಳಿದ್ದೀನಿ ಇದೆಲ್ಲ ಆಗಲ್ಲ, ಸುಮ್ನೆ ಅವರು ಎಡಿಟಿಂಗ್ ಮಾಡಿ ಹಾಕಿರ್ತಾರೆ, ಇದೆಲ್ಲ ಫೇಕು ಅಂತ. ಸೊ ನಾನ್ ಮಾಡ್ದಾಗ ಗೊತ್ತಾಯ್ತು ಇದೆಲ್ಲ ಯಾವ್ದು ಇಲ್ಲಪ್ಪ, ನಮ್ ಕೈಯಲ್ಲಿ ಆಗುತ್ತೆ, ನಾವ್ ಮಾಡಿದ್ರೆ ಎಲ್ಲ ಆಗುತ್ತೆ, ನಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಏನೂ ಆಗಲ್ಲ. ಹೌದು. ಆಮೇಲೆ ನಿಮ್ಮ ಡಯಟಿಂಗ್ ಪಾರ್ಟ್ ಹೇಗಿತ್ತು ಅಂದ್ರೆ, ಎಲ್ಲ ತಿಳ್ಕೊಂಡಾಗ ಈಗ ಫಸ್ಟ್ ಟ್ರೈನರ್ ಬಂದ್ಬಿಟ್ಟು, ಕೋಚ್ ಬಂದ್ಬಿಟ್ಟು ಯುವ ಪ್ರಕಾಶ್ ಅಲ್ವಾ, ನಿಮ್ನ ಡಯಟ್ ಹೇಗ್ ತಗೊಂಡೋದ್ರು? ವಾಟ್ ವಾಸ್ ಯುವರ್ ಡಯಟ್ ಫಾರ್ ಬಲ್ಕಿಂಗ್ ಅಲ್ಲಿ ಸರ್ ನಂದು ಎಲ್ಲ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ಓಕೆ. ಸೊ ಲೈಕ್ ಬನಾನಾ. ಯಾಕಂದ್ರೆ ಇದು ನಾನು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಬಗ್ಗೆನೇ ಕೇಳ್ತೀನಿ. ಹೌದು ಸರ್. ಕೆಲವರಿಗೆ ನ್ಯಾಚುರಲ್ ಬಾಡಿನ ಹೇಗ್ ಬಿಲ್ಡ್ ಮಾಡ್ಬೇಕು ಅನ್ನೋದು ಅಟ್ಲೀಸ್ಟ್ ಅವ್ರಿಗೆ ನಾಲೆಡ್ಜ್ ಸಿಗ್ಲಿ. ಸರ್ ಏನಿಲ್ಲ, ಫಸ್ಟ್ ನಾವು ಕ್ಯಾಲರೀಸ್ ಎಷ್ಟು ತಗೊಂತ ಇದೀವಿ ಟ್ರ್ಯಾಕ್ ಮಾಡ್ಬೇಕು ಸರ್. ನಾವ್ ಏನೋ ಒಂದು ಪ್ರಾಪರ್ ಮಾಡ್ತಾ ಇದ್ದೀವಿ ಅಂದ್ರೆ, ನಾನು ಹೆಂಗ್ ಟ್ರ್ಯಾಕ್ ಮಾಡ್ತೀನಿ ಅಂದ್ರೆ, ವೀಕ್ಲಿ ಒನ್ಸು ಫೋಟೋಸ್ ತಗೊಂತೀನಿ, ವೆಯ್ಟ್ ಚೆಕ್ ಮಾಡ್ತೀನಿ. ಸೊ ನಾನು ಚೇಂಜಸ್ ಆಗ್ತಾ ಇದೆ ಅಂತ 1 ಮಂತ್ ನಾನು ಪ್ರಾಪರ್ ಆಗಿ ಅದನ್ನೇ ಟ್ರ್ಯಾಕ್ ಮಾಡ್ಕೊಂತೀನಿ. ಪ್ರತಿಯೊಂದು ನಾನು ಮೆಜರ್ ಮಾಡೇ ತಗೊಬೇಕು ಸರ್. ಸೊ ನನಗೆ ಪ್ರತಿಯೊಬ್ಬರಿಗೆ ಹೇಳ್ತಾ ಇರ್ತೀನಿ. ನಾನು ಎಕ್ಸಾಂಪಲ್ ಏನ್ ಹೇಳ್ತೀನಿ ಅಂದ್ರೆ, ಸೊ ಒಂದು ಬೈಕ್ ತಗೊಂತೀಯ, ಶೋರೂಮ್ ಅಲ್ಲಿ ಹೋಗಿ ಬೈಕ್ ತಗೊಂತೀಯ, ಅವರು ಹೈವೇಲ್ ಹೋದ್ರೆ 70 ಕಿಲೋಮೀಟರ್ ಬರುತ್ತೆ ಮೈಲೇಜ್ ಅಂತ ಹೇಳ್ತಾರೆ. ಹಳ್ಳದಿಂದಲ್ಲಿ ಹೋದ್ರೆ 40-50 ಬರುತ್ತೆ. ಸೊ ನಾನು ಅದನ್ನೇ ಹೇಳೋದು ಜನಕ್ಕೆ, ನೀವು ಪ್ರಾಪರ್ ಆಗಿ ಮೆಜರ್ ಮಾಡಿ ಎಲ್ಲ ಪ್ರಾಪರ್ ಆಗಿ ತಗೊಂಡ್ರೆ ನಿಮ್ ರಿಸಲ್ಟ್ ಚೆನ್ನಾಗೇ ಬರುತ್ತೆ. ಇಲ್ಲ ನೀನು ಅಪ್ ಅಂಡ್ ಡೌನ್, ನೀನು ಇವತ್ತು ಡಯಟ್ ಮಾಡೋದು, ನಾಳೆ ಏನೋ ತಿನ್ನೋದು, ನಾಳೆ ಡಯಟ್ ಮಾಡೋದು, ನಾಳೆ ಏನೋ ತಿನ್ನೋದು, ಒಂದಿನ ಜಿಮ್ಗೆ ಹೋಗೋದು, ಒಂದಿನ ನೀನು ವಾಕಿಂಗ್ ಹೋಗಲ್ಲ, ವಾಟರ್ ಇಂಟೇಕ್ ತಗೊಳಲ್ಲ, ಇದೆಲ್ಲ ಇದ್ರೆ ನಿನ್ ಇನ್ಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ನಾನು ಎಕ್ಸಾಂಪಲ್ ಅದನ್ನ ಹೇಳಿ ನಾನು ಹೇಳ್ತಾ ಇರ್ತೀನಿ ಯಾವಾಗೂ. ಸೊ ವೇಟ್ ಮಾಡಿ, ಪ್ರತಿಯೊಂದು ವೇಟ್ ಮಾಡಿ ನೀವು ತಗೊಂಡ್ರೆ ನಿಮ್ ರಿಸಲ್ಟ್. ನಾನು ಜಾಸ್ತಿ ನಾನು ಬಲ್ಕಿಂಗ್ ಅಲ್ಲಿ ಇದ್ದಾಗ ರೈಸು, ಓಟ್ಸು, ಬನಾನಾ, ಈ ತರ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಗೊಂತಾ ಇರ್ತೀನಿ. ಕ್ವಾಲಿಟಿ ತಗೊಳೋದ್ರೆ ಕ್ವಾಲಿಟಿ ಮಸಲ್ಸ್ ತಗೊಳೋದು ಸರ್. ನೀವು ಇಲ್ಲ ನಾನು ಬೇರೆ ಏನೋ ತಿಂತೀನಿ, ನನಗೆ ಇವತ್ತು ಆಸೆ ಆಗ್ಬಿಡ್ತು, ಚಿಕನ್ ತಿನ್ಬೇಡ, ಬರ್ಗರ್ ತಿನ್ಬೇಡ, ಬೇರೆ ಏನೋ ತಿನ್ನೋಣ ಅಂದ್ರೆ ಅದ್ರಲ್ಲಿ ಫ್ಯಾಟ್ ಇಂಟೇಕ್ ಜಾಸ್ತಿ ಇರುತ್ತೆ. ನಮ್ಮ ಮಸಲ್ಸ್ ಆಲ್ರೆಡಿ ಫ್ಯಾಟ್ ಹೋಗ್ತಾ ಇದ್ರೆ ತುಂಬಾ ನೆಕ್ಸ್ಟ್ ನಾವು ಕ್ವಾಲಿಟಿ ಮಸಲ್ಸ್ ಸಿಗಲ್ಲ. ನೆಕ್ಸ್ಟ್ ನಾವು ಕಾಂಪಿಟೇಷನ್ ಮಾಡ್ಬೇಕಂದ್ರೆ ತೀರಾ ಸಣ್ಣ ಆಗ್ತಾರ ಕಾಣಿಸ್ರೆ ವೇಸ್ಟ್ ಆಗ್ಬಿಡುತ್ತೆ. ಆವಾಗ ಫೀಲ್ ಆಗುತ್ತೆ ನಾವು ಆಕ್ಸಿಜನ್ ತಗೊಬೇಕಾಯ್ತು ಅಂದ್ಬಿಟ್ಟು. ಪ್ರೋಟೀನ್ ವ್ಯಾಲ್ಯೂ ಎಷ್ಟಿತ್ತು ಅವಾಗ ಬಲ್ಕಿಂಗ್ ಸೈಕಲ್ ಅಲ್ಲಿ? ಸರ್ ನಂದು ಈಗಲೂ ನಾನು ಬಲ್ಕ್ ಅಂದ್ರೆ ಮಾಡ್ತಾ ಇದ್ದಾಗ ನಾನು ಅರೌಂಡ್ 220 ಗ್ರಾಮ್ ತಗೊಂಡಿದ್ದೆ. 220 ಗ್ರಾಮ್ ಪ್ರೋಟೀನ್.
ಪ್ರೋಟೀನ್ ಪ್ರೋಟೀನ್ ಅದು ನಿಮ್ ಕೋಚ್ ಸಜೆಸ್ಟ್ ಮಾಡಿದ ಹಾ, ಅಷ್ಟೇನಾ? suggest 220 ಗ್ರಾಮ್ ಪ್ರೋಟೀನ್, ಎಷ್ಟು ಗ್ರಾಮ್ ಕಾಪ್ಸ್ ಕಾರ್ಬೋಹೈಡ್ರೇಟ್ಸ್? 350 ಗ್ರಾಮ್ ತಗೊಂತೀನಿ. 350 ಗ್ರಾಮ್ ಕಾರ್ಬೋಹೈಡ್ರೇಟ್ ಪರ್ ಡೇ. 350 ತಗೊಂತೀನಿ. ಟೈಮ್ಸ್ ನನ್ಗೆ ರಿಸಲ್ಟ್ ಏನೋ ಬಂದಿಲ್ಲ ಅಂದ್ರೆ ಟೈಮ್ 450 ಗಂಟೆ ಹೋಗುತ್ತೆ. 450 ಹೌದು, ಬರುತ್ತೆ. ಫ್ಯಾಟ್ ಎಲ್ಲ ಒಂದು 60% ಇರುತ್ತೆ. ಗುಡ್ ಫ್ಯಾಟ್. ಗುಡ್ ಫ್ಯಾಟ್ ಅಷ್ಟೇ. ಗುಡ್ ಫ್ಯಾಟ್ ನಾನು ಏನ್ ತಗೊಂತೀನಿ ಅಂದ್ರೆ ಸೊ ಆಲ್ಮೋಸ್ಟ್ ಕೋಕೋನಟ್ ಯೂಸ್ ಮಾಡ್ತೀನಿ, ಇಲ್ಲಾಂದ್ರೆ ತುಪ್ಪ ಯೂಸ್ ಮಾಡ್ತೀನಿ. ಅದೆಲ್ಲ ಗುಡ್. ಈ ಕಾಡ್ ಲಿವರ್ ಆಯಿಲ್ ಅದೆಲ್ಲ ನಾನು ಅದನ್ನ ಯೂಸ್ ಮಾಡಲ್ವಾ? ನಾನು ಯೂಸ್ ಮಾಡಲ್ಲ. ಕೋಕೋನಟ್ ಆಯಿಲ್ ಮತ್ತೆ ಕೋಕೋನಟ್ ಆಯಿಲ್, ತುಪ್ಪ ಗುಡ್ ಫ್ಯಾಟ್ ಗೆ. ಗುಡ್ ಫ್ಯಾಟ್ ಗೆ. ಆಮೇಲೆ ಪೀನಟ್ ಬಟರ್ ಯೂಸ್ ಮಾಡ್ತೀನಿ, ಓಕೆ, ಅದು ಗುಡ್ ಫ್ಯಾಟ್. ಇನ್ನಂದ್ರೆ ನಾವು ಇದು ಎಲ್ಲೋ ಇದು ಎಗ್, ಫುಲ್ ಎಗ್ ತಗೊಂಡ್ರೆ ಅದು ಗುಡ್ ಫ್ಯಾಟ್. ಆ ತರ ಗುಡ್ ಫ್ಯಾಟೇ ತಗೊಂತೀನಿ. ಪ್ರತಿಯೊಂದು ನಾನು ನೋಡ್ತೀನಿ ಸರ್. ಇದ್ರಲ್ಲಿ ನಾನು ಒಂದು ಮೀಲ್ ತಗೊಂಡಿನಿ ಅಂದ್ರೆ ಅದ್ರಲ್ಲಿ 3 ಇರ್ಬೇಕು, ಮ್ಯಾಕ್ರೋಸ್ ಇರ್ಬೇಕು, ಕಾರ್ಬೋಹೈಡ್ರೇಟ್ ಇರ್ಬೇಕು, ಪ್ರೋಟೀನ್ ಇರ್ಬೇಕು, ಫ್ಯಾಟ್ ಇದ್ರೆ ಈ 3 ಇದ್ರೇನೆ ನಮ್ಗೆ ಚೆನ್ನಾಗಿ. ಏನಕ್ಕೆ ಫಿಶ್ ಆಯಿಲ್ ನ ನೀವು ಸ್ಕಿಪ್ ಮಾಡ್ತೀರಾ? ಸ್ಕಿಪ್ ಮಾಡೋದು ಸರ್ ಅಂದ್ರೆ ಏನಕ್ಕೆ ತಗೊಳ್ಳಿಲ್ಲ ನೀವು ಫಿಶ್ ಆಯಿಲ್ ನ? ಸರ್ ಇಲ್ಲ, ತಗೊಂತೀನಿ ಫಿಶ್ ಆಯಿಲ್ ಸರ್. ನನ್ ಸಪ್ಲಿಮೆಂಟ್ ಬಂದ್ರೆ ನಾನು ಕ್ರಿಯೇಟಿನ್ ತಗೊಂತೀನಿ, ವೇ ಪ್ರೋಟೀನ್ ತಗೊಂತೀನಿ, ಫಿಶ್ ಆಯಿಲ್, ಮಲ್ಟಿವಿಟಮಿನ್, ಇದು ಕಂಪಲ್ಸರಿ ಇರುತ್ತೆ. ಯಾಕೆ ಫಿಶ್ ಆಯಿಲ್ ನಾನು ಫುಡ್ ಅಲ್ಲಿ ತಗೊಂಬೋದಂತ ಸುಮಾರು ಜನ ಹೇಳ್ತಾರೆ. ನಾನು ಡೈಲಿ ಫಿಶ್ ತಗೊಂಡು ಅಷ್ಟೊಂದು ಹಿಟ್ ತಗೊಳಕ್ಕಾಗಲ್ಲ ಸರ್, ಕಾಸ್ಟ್ಲಿ ಜಾಸ್ತಿ ಬರುತ್ತೆ ಫಿಶ್ ಎಲ್ಲ. ನಾನು ಅದನ್ನ ತಗೊಳಕ್ಕಾಗಲ್ಲ, ಅದಕ್ಕೆ ಫಿಶ್ ಆಯಿಲ್ ಟ್ಯಾಬ್ಲೆಟ್ ತಗೊಂತೀನಿ. ಮೆಡಿಕಲ್ ಅಲ್ಲಿ ಹೋದ್ರೆ ನಿಮ್ಗೆ ವೇ ಪ್ರೋಟೀನ್ ಎಲ್ಲ ಸಿಗುತ್ತೆ ಸರ್. ಮೆಡಿಕಲ್ ಎಲ್ಲಾ ಮೆಡಿಕಲ್ ಅಲ್ಲಿ ಸಿಗುತ್ತೆ, ಡೆಕಾತ್ಲೈನ್ ಅಲ್ಲಿ ಸಿಗುತ್ತೆ, ಮೆಡಿಕಲ್ ಅಲ್ಲಿ ಸಿಗುತ್ತೆ. ನಿಮ್ ಫಿಶ್ ಅಲ್ಲಿ ಹೋಗ್ಬಿಟ್ಟು ಫಿಶ್ ಆಯಿಲ್ ಮಲ್ಟಿವಿಟಮಿನ್ ಅಂತ ಕೇಳಿದ್ರೆ ಅವರೇ ಕೊಡ್ತಾರೆ ನಿಮ್ಗೆ, ಅವರೇ ಸಜೆಸ್ಟ್ ಮಾಡ್ತಾರೆ ತಗೋಬೇಕಪ್ಪ. ಹೌದು, ಸುಮಾರು ಬ್ರ್ಯಾಂಡ್ ಇದೆ, ಅವರೇ ಸಜೆಸ್ಟ್ ಮಾಡ್ತಾರೆ ನೀವು ತಗೋಪ ಇದು ನಿಮ್ಗೆ ಹೆಲ್ತ್ ಗೆ, ಬೋನ್ ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ವರ್ಕೌಟ್ ಮಾಡೋರೆಲ್ಲ ಇಮ್ಯುನಿಟಿ ಇಂಪ್ರೂವ್ ಆಗ್ತದೆ ಅಂತ. ಹೌದು. ಸೊ ಹಾಗೆ ಇಷ್ಟು ನಿಮ್ಮ ಫ್ಯಾಟ್ ಗುಡ್ ಫ್ಯಾಟ್ ಒಂದಷ್ಟು ತಗೊಳ್ತಾ ಇದ್ರಿ ಫುಡ್ ಅಲ್ಲಿ. ಅದ್ರಲ್ಲಿ ಕೋಕೋನಟ್ ಆಯಿಲ್ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಎಲ್ಲೋ ಆಗಿರ್ಬೋದು, ಎಗ್ದು. ಅದಾದ್ಮೇಲೆ ಕಾರ್ಬೋಹೈಡ್ರೇಟ್ ಆಲ್ಮೋಸ್ಟ್ 350 to 450 ಗ್ರಾಮ್ಸ್ ತಗೋತಾ ಇದ್ರಿ. ಪ್ರೋಟೀನ್ ವ್ಯಾಲ್ಯೂ ಬಂದಾಗ 220 ಗ್ರಾಮ್ಸ್ ತಗೋತಾ ಇದ್ರಿ. ಸೊ ಇದು ನಿಮ್ಮ ಬಲ್ಕಿಂಗ್ ಡಯಟ್ ಆಗಿದೆ. ಸೊ ಪ್ರೆಪ್ ಇನ್ನೇನು ಕಾಂಪಿಟೇಷನ್ ನಿಯರ್ ಹತ್ರ ಬರ್ತಾ ಕಟಿಂಗ್ ಸೈಕಲ್ ಅಂತ ಹೇಳ್ತೀವಿ, ಸ್ಟ್ರೆಡ್ಡಿಂಗ್ ಸೈಕಲ್, ಅವಾಗ ಏನ್ ಮಾಡ್ತಿದ್ರಿ ಸರ್? ನರಕ ಸರ್, ಬಾಡಿ ಬಿಲ್ಡಿಂಗ್ ಅನ್ನೋದು ನರಕ. ಆವಾಗ ನೋಡ್ತಾರೆ ಸರ್. ನರಕ ಯಾವಾಗ ನೋಡ್ಬೇಕಂದ್ರೆ ಇನ್ನೇನ್ ಹತ್ರ ಬರ್ತೈತಲ್ಲ ಶೋ, ಆವಾಗ ನೋಡ್ತಾರೆ ನರಕ ಅಲ್ವಾ? ನರಕ ಆಗ್ಬಿಡುತ್ತೆ ಸರ್. ನಾನು ಒದ್ಲಾಡ್ಬಿಟ್ಟಿದೀನಿ ಸರ್. ಹೆಂಗಾಗುತ್ತೆ ಅಂದ್ರೆ ನಡೆಯಕ್ಕಾಗಲ್ಲ, ಮೈನ್ಸ್ ಎಲ್ಲ ಎದ್ದೋಳ್ತಾ ಇರುತ್ತೆ ಕಾಲಲ್ಲಿ, ಫ್ಯಾಟ್ ಇರಲ್ಲ ಬಾಡಿಯಲ್ಲಿ. ಹೆಂಗಿರುತ್ತೆ ಸರ್, ಡೇಂಜರ್ ಝೋನ್ ಎಲ್ಲ. ನಮ್ ಬಿಲೋ 10% ಬಾಡಿ ಫ್ಯಾಟ್ ಬಂತಂದ್ರೆ ಡೇಂಜರ್. ನಂದು ಲಾಸ್ಟ್ ಟೈಮ್ ಟ್ರಿಪ್ ಅಲ್ಲಿ 4% ಎತ್ಕೊಂಡ್ ಬಂದಿದ್ದೆ. ಪೀಕ್ ಅಲ್ಲಿ 4% ಎತ್ಕೊಂಡ್ ಬಂದಿದೆ. ನನ್ನ ಕೈಗೆ ಆಗಿಲ್ಲ, ಫುಲ್ ಟೈರ್ಡ್ ಆಗ್ತಾ ಇತ್ತು. ಲೋ ಕಾರ್ಬ್ಸ್ ಸರ್, ರೈಸೇ ತಿಂತಾ ಇರಲಿಲ್ಲ, ಬೇರೆ ಪ್ರೋಟೀನ್ ಅಲ್ಲಿ ಇರ್ಬೇಕಾಯ್ತು. ಬಾಡಿ ಪ್ರೋಟೀನ್ ಅಲ್ಲಿ ಎಷ್ಟು ದಿನ ಅಂತ ಇರಕ್ಕಾಗುತ್ತೆ ಸರ್? ಬಾಡಿಗೆ ಫ್ಯಾಟ್ ಕೂಡ ಅವಶ್ಯಕತೆ, ಆದ್ರೆ ನಾವು ಪ್ರೆಪ್ ಟೈಮ್ ಅಲ್ಲಿ ಸರ್ ಲಾಸ್ಟ್ ಒಂದ್ 10 ದಿನದಲ್ಲಿ 0 ಕ್ಯಾಲರೀಸ್ ಬಂದ್ಬಿಡುತ್ತೆ, ಕಾರ್ಬ್ಸ್ 0 ಕಾರ್ಬ್ಸ್ ಬಂದ್ಬಿಡುತ್ತೆ. ಬೇರೆ ಪ್ರೋಟೀನ್ ಎಲ್ಲ ಇರ್ಬೇಕು, ವರ್ಕೌಟ್ ಮಾಡ್ಬೇಕು. ಅದ್ರಲ್ಲಿ ಎಷ್ಟು ನರಕ ಸರ್. ಆ ನರಕ ಕಾಂಪಿಟೇಷನ್ ಬಂದಾಗ ನನ್ಗೆ ನರಕ ನೋಡ್ತಾ ಇದ್ದೆ. ಕಾಂಪಿಟೇಷನ್ ಅಲ್ಲಿ ಎಲ್ಲರೂ ಏನು ಕೆಲಸ ಮಾಡಕ್ಕಾಗಲ್ಲ ಸರ್. ಆದ್ರೆ ನಾನು ಕೆಲಸ ಮಾಡ್ತಾ ಇದ್ದೆ, ನನ್ನ ಶಾಪ್ ಅಲ್ಲಿ ಕೆಲಸ ಮಾಡ್ಬೇಕಾಗಿತ್ತು. ಯಾಕಂದ್ರೆ ನಾನು ಕೆಲಸ ಮಾಡಿದ್ರೆ ನನ್ ಕಾಸು ಬರೋದು. ಆ ಕಾಸು ಬಂದ್ರೆ ನಾನು ಬಾಡಿ ಬಿಲ್ಡಿಂಗ್ ಶೋ ಮಾಡಕ್ಕಾಗೋದು, ಇಲ್ಲಾಂದ್ರೆ ಬರ್ತಾ ಇರಲ್ಲ. ನನಗೆ ಸೋರ್ಸ್ ಇರೋದೇ ನನ್ನ ಬಿಸ್ನೆಸ್ ಮೈನು. ಸ್ಯಾಟರ್ಡೆ ಸಂಡೇ ಬಂದ್ರೆ ನನಗೆ ಸಿಕ್ಕಾಪಟ್ಟೆ ಕೆಲಸ. ನಾನು ಬೆಳಗ್ಗೆ ಸಂಡೇ ಬಂದ್ರೆ 3 ಗಂಟೆಗೆ ಎದ್ದೇಳ್ಬೇಕು. ಬೆಳಗ್ಗೆ 3 ಗಂಟೆಗೆ ಎದ್ದೋಗ್ಬಿಟ್ಟು ಚಿಕನ್ ಹೊಡಕ್ ಸ್ಟಾರ್ಟ್ ಮಾಡಿದ್ರಿ. 3 ಗಂಟೆಗೆ ಎದ್ಬಿಟ್ಟು ಸ್ವೆಡ್ಡಿಂಗ್ ಫೇಸ್ ಅಲ್ಲೂ ಇದೆಲ್ಲ ಮಾಡ್ತಾ ಇದ್ರಿ ಸರ್. ಯಾಕಂದ್ರೆ ನಾನು ಲೇಬರ್ಸ್ ಯಾರು ಇಟ್ಕೊಡಲ್ಲ ಸರ್. ಯಾಕಂದ್ರೆ ಲೇಬರ್ಸ್ ಇಟ್ಕೊಂಡ್ರೆ ಇವತ್ ಬರ್ತಾರೆ, ನಾಳೆ ಕೈ ಕೊಟ್ಬಿಡ್ತಾರೆ. ಅವ್ರು ನಂಬ್ಕೊಂಡು ನಾವ್ ಏನು ಮಾಡಕ್ಕಾಗಲ್ಲ. ಸೊ ನಾನು ಏನ್ ಬಿಸ್ನೆಸ್ ಮಾಡ್ತಾ ಇದ್ರೆ ನನ್ನ ಫ್ಯಾಮಿಲಿ ಎಲ್ಲ ಮಾಡ್ಕೊಳೋದೆಲ್ಲ ಪ್ರತಿಯೊಂದು. ಯಾಕಂದ್ರೆ ಅದೇ ನಿಮ್ಮ ಮೇನ್ ಇನ್ಕಮ್. ಹೌದು ಸರ್, ಅದೇ ಇನ್ಕಮ್. ಯಾಕಂದ್ರೆ ಅದರಿಂದ ನಾನು ಅನ್ನ ತಿನ್ಕೊಂಡ್ ಬರ್ತಾ ಇದೀನಿ. ಅದನ್ನೇ ನಾನು ಕೈ ಬಿಟ್ಬಿಟ್ರೆ ನೆಕ್ಸ್ಟ್ ನಾನು ಬಾಡಿ ಬಿಲ್ಡಿಂಗ್ ಶೋ ಮಾಡಕ್ಕಾಗಲ್ಲ. ಆದ್ರೂ ಅದು ಇನ್ಕಮ್ ಬರೋದಕ್ಕೆ ನಾನು ಈ ಬಾಡಿ ಬಿಲ್ಡಿಂಗ್ ಬಂದೆ. ನಾನು ಅವತ್ತೊಂದೇ ಯೋಚನೆ ಮಾಡ್ತಾ ಇದ್ದೆ, ಸೊ ನನ್ನ ಹತ್ರ ಎಲ್ಲ ಐತೆ, ಯಾಕೆ ಬಾಡಿ ಬಿಲ್ಡಿಂಗ್ ಬರಬಾರ್ದು? ಎಗ್ಸ್ ನನ್ನ ಹತ್ರನೇ ಸಿಗುತ್ತೆ, ಚಿಕನ್ ನನ್ನ ಹತ್ರ ಸಿಗುತ್ತೆ, ಯಾಕೆ ಬರಬಾರ್ದು? ನೋಡ ಒಂದ್ ಟ್ರೈ ಮಾಡ ಅಂತ ಬಂದೆ ಸರ್. ಸೊ ಜನಗಳು ಇಷ್ಟು ದೂರ ಕರ್ಕೊಂಡ್ ಬಿಟ್ಟಿದ್ದಾರೆ. ಪ್ರತಾಪ್, ಹಾಗೆ ಒಬ್ಬ ಕೋಚ್ನ ರೋಲ್ ಎಷ್ಟು ಇಂಪಾರ್ಟೆಂಟ್ ಒಂದು ಪ್ರೆಪ್ ಆಗ್ಬೇಕಾರೆ, ಬಲ್ಕಿಂಗ್ ಇಂದ ಕಟಿಂಗ್ ವರ್ಗು, ಆನ್ ಸ್ಟೇಜ್ ಹೋಗಿ ಪೋಸಿಂಗ್ ಮಾಡೋ ಒಂದು ಕೋಚ್ ವ್ಯಾಲ್ಯೂ ಅಥವಾ ಅವ್ರದ್ದು ರೋಲ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಸರ್? ಅವ್ರದೇ ಇಂಪಾರ್ಟೆಂಟ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಾವು ಫಸ್ಟ್ ಆಫ್ ಆಲ್ ಕೋಚ್ಗೆ ಗೌರವ ಕೊಡ್ಬೇಕು. ಗುರುಗಳ ತರ ನಾವು ಗೌರವ ಕೊಟ್ರೆ ನಾವು ಹೋಗಿ ಸ್ಟೇಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು. ಅವ್ನ್ ಏನ್ ಬಿಡೋ ಅಂತ ಚೀಪ್ ಆಗಿ ನೋಡ್ಬಾರ್ದು. ಫಸ್ಟ್ ನಾನು ಹೇಳೋದು, ಎಲ್ಲಾ ಕೋಚ್ಗೂ ಗೌರವ ಕೊಡ್ಬೇಕು. ಅವ್ರು ಏನೇ ಆಗಿರ್ಲಿ, ಒಂದ್ ಕೋಚ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಎಷ್ಟೊಂದ್ ನೋಡ್ಕೊಂಡ್ ಬಂದಿರ್ತಾರೆ, ಎಷ್ಟೋ ಶೋಗಳು ಮಾಡಿರ್ತಾರೆ. ಅವ್ರು ಫಸ್ಟ್ ಆಫ್ ಆಲ್ ಗೌರವ ಕೊಡ್ಬೇಕು ಸರ್. ಯಾಕಂದ್ರೆ ನಮ್ಗೊಂದ್ ಭಯ ಇರುತ್ತೆ, ಕೋಚ್ ಹತ್ರ ನಾವು ಕೋಚಿಂಗ್ ತಗೊಂಡ್ರೆ ವಿತೌಟ್ ಕೋಚ್ ನಾವ್ ಏನು ಮಾಡಕ್ಕಾಗಲ್ಲ. ನೀವು ಎಷ್ಟೇ ಹೋಗಿ ಸರ್ ಒಲಿಂಪಿಯಾ ನೀವು ಸ್ಟೇಜ್ ಹೋಗಿ ಹತ್ರನು ನಿಮ್ಗೆ ಕೋಚ್ ಇರ್ಲೇಬೇಕು. ಯಾಕಂದ್ರೆ ಅವಾಗ ಡಿಸಿಪ್ಲಿನ್, ಇಲ್ಲಪ್ಪ ನಮ್ ಕೋಚ್ ಬೈತಾರೆ, ನಾವ್ ಮಾಡಿಲ್ಲ ಅಂದ್ರೆ ಬೈತಾರೆ, ರಿಸಲ್ಟ್ ಬಂದ್ರೆ ಬೈತಾರೆ, ಏನ್ ಮಾಡ್ತಾ ಇದ್ಯಾ, ಹಂಗೆ ಒಂದು ಭಯ ಭಕ್ತಿ ಇರುತ್ತೆ ಸರ್. ಅವ್ರ ಕೋಚ್ ಇಂಪಾರ್ಟೆಂಟ್ ಜಾಸ್ತಿ. ಎಲ್ಲ ಪ್ರತಿಯೊಬ್ಬ ಅಥ್ಲೆಟಿಗೂ ಕೋಚ್ ಇರ್ಲೇಬೇಕು. ಕೋಚ್ ಇಲ್ದಿರ ನಾವ್ ಏನು ಮಾಡಕ್ಕಾಗಲ್ಲ. ಈಗ ಕೆಲವೊಂದು ಹುಡುಗರು ಏನ್ ಮಾಡ್ತಾರೆ ಅಂದ್ರೆ 3 ತಿಂಗಳು 6 ತಿಂಗಳಿಗೆ ಕೋಚ್ ನ ಚೇಂಜ್ ಮಾಡ್ಕೋತಾರೆ. ಈ ಕೋಚ್ ಹತ್ರ, ಮೊದಲನೇ ಕೋಚ್ ಹತ್ರ ಇದ್ದಿದ್ದಾಗ ಅವ್ರ ಜೊತೆ ಚೆನ್ನಾಗಿದ್ದು, 2ನೇ ಕೋಚ್ ಹತ್ರ ಹೋದಾಗ ಅವ್ರ ಬಗ್ಗೆ ಇಲ್ಲದೆ ಇರೋದೆಲ್ಲ ಹೇಳೋದು. ಅವ್ನ್ ಸರಿ ಪ್ರೆಪ್ ಮಾಡಿಸ್ಲಿಲ್ಲ, ಅವ್ನ್ ದುಡ್ಡು ತಗೊಂಡ,
ಈ ಇದು ನನ್ಗೆ ಇನ್ಸಿಡೆಂಟ್ ನನಗೆ ಆಯ್ತು ಸರ್, ಬೇರೆಯವ್ರಿಗೆಲ್ಲ ನನಗೆ ಆಯ್ತು, ಇದು ಜಾಸ್ತಿ. ಜಾಸ್ತಿ ನನಗೆ ಆಯ್ತು. ನೀನು ಕೋಚ್ ಹತ್ರ ಹೋಗಿದ್ಯಾ, ನಿಮ್ ಕೋಚ್ಗೆ ಏನು ಗೊತ್ತಿಲ್ಲ, ಕೋಚ್ ಹಿಂಗ್ ಮಾಡ್ಬೇಕಂಗ್ ಗೊತ್ತಿಲ್ಲ, ಸೊ ಅವ್ರಿಗೆ ಗೊತ್ತಿಲ್ಲ ನೀನೇನು ಮಾಡ್ತೀಯಾ, ನಾನೊಂದು ವಿಡಿಯೋನು ಹಾಕಿದೀನಿ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದೀನಿ. ನೀವ್ ಏನೇ ಮಾಡ್ರಿ ಆದ್ರೆ ಸೋತಿದ್ದೀನಿ, ಆದ್ರೆ ಸತ್ತಿಲ್ಲ ನಾನು ಅಂತ ಹೇಳಿದೆ. ಇವತ್ತು ಸೋತಿದ್ದೀನಿ, ಇನ್ನೂ ಸತ್ತಿಲ್ಲ, ಬದುಕಿದೀನಿ. ನಾನು ಪ್ರಾಣ ಇರೋ ಗಂಟ ನಾನು ಸಾಧನೆ ಮಾಡ್ತಾ ಇರ್ತೀನಿ, ಇವತ್ತಿನ ನಾಳೆ ಸಾಧನೆ ಮಾಡ್ತೇನೆ ನನ್ನ ನಂಬಿಕೆ ಐತೆ. ದೇವ್ರು ಸೋಲ್ಸಿದಾರೆ ಅಂದ್ರೆ ಏನೋ ಒಂದ್ ಮಾಡ್ತಾರೆ ಅಂತ ಅರ್ಥ. ಸೊ ನಮ್ ಪ್ರಯತ್ನ ಪಡ್ತಾ ಇರೋಣ ಸರ್. ಇವತ್ತಿಲ್ಲ ಫ್ಯೂಚರ್ ಯಾವ ಇವೆಂಟ್ ಮಾಡ್ಬೇಕು ಅಂದ್ರೆ ಯಾವ ಲೆವೆಲ್ ಹೋಗ್ಬೇಕು ಅಂತ ಪ್ಲಾನ್ ಸರ್. ನಂದು ಗೋಲ್ ಬಂದು ದೊಡ್ಡ ಶೋನೇ ಹೋಗ್ಬೇಕಂತ ಕೂಡ ಇದೆ ಸರ್. ಬರ್ತೀನಿ ಸರ್, ನಾನು ನ್ಯಾಚುರಲ್ ಅಲ್ಲಿ ಒಂದು ಅಚೀವ್ ಮಾಡ್ಬೇಕು. ಸೊ ಇದ್ರಲ್ಲಿ ಏನೋ ಮಾಡಿದೀನಿ, ಅಚೀವ್ ಮಾಡಿದೀನಿ, ಇದ್ರಲ್ಲಿ ಸ್ಟಾಪ್ ಮಾಡೋದು ಬೇಡ, ನ್ಯಾಚುರಲ್ ಅಚೀವ್ ಮಾಡ್ಬಿಟ್ಟು ಏನೇನ್ಸು ನಾನು ಬರ್ತೀನಿ ಸರ್. ಓಪನ್ ನಾನು ನ್ಯಾಚುರಲ್ ಏನಾಯ್ತು ಆ ಪ್ರೋ ಕಾರ್ಡು ನಮ್ ಬೆಂಗಳೂರಲ್ಲೇ ವಿನ್ ಆಗ್ಬೇಕಂತ ಇದೆ. ಅದ್ರಲ್ಲೇ ಟೈಮ್ ತಗೊಂಡು ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದೀನಿ. ಅದ್ರಲ್ಲಿ ಆದಿದ ತಕ್ಷಣ ಸೊ ನ್ಯಾಚುರಲ್ ಒಂದು ಹೆಸರು ಮಾಡಿದ ತಕ್ಷಣ ನಾನು ಎನ್ಎನ್ಸ್ಗೆ ಹೋಗ್ಬೇಕು. ಯಾಕಂದ್ರೆ ನಾನು ಏನಕ್ಕೆ ಎನ್ಎನ್ಸ್ಗೆ ಹೋಗ್ತಾ ಇದೀನಿ ಅಂದ್ರೆ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೇಕಂದ್ರೆ ಸೊ ನಾವು ಅದನ್ನ ಎಲ್ಲ ಯೂಸ್ ಮಾಡ್ಲೇಬೇಕು. ನಾವು ಬೇರೆಯವ್ರಿಗೆ ಹೋಗಿ ಕಂಪ್ಲೀಟ್ ಕೊಡ್ಬೇಕಂದ್ರೆ ನಾವು ಒಂದು ಚೆನ್ನಾಗಿ ಕಂಡೀಷನ್ ತಗೊಂಡೋಗ್ಬೇಕು. ಆ ಕಂಡೀಷನ್ ನ್ಯಾಚುರಲ್ ಆಗಲ್ಲ ಸರ್. ಯಾಕೆ ನೀವು ಕೊನೆವರೆಗೂ ನ್ಯಾಚುರಲ್ ಆಗಿ ಇರಕ್ಕೆ ಇಷ್ಟಪಡಲ್ವಾ ಸರ್? ಇಲ್ಲ ಸರ್, ನಾನು ದೊಡ್ಡ ಶೋ ಮಾಡ್ಬೇಕು ಅನ್ಕೊಂಡಿದ್ದೀನಲ್ಲ, ನನ್ನ ಗುರಿನೇ ಬೇರೆ ಐತೆ. ಅದಕ್ಕೆ ನಾನು ನ್ಯಾಚುರಲ್ ನಾನು ಅಷ್ಟೊಂದ್ ದಿನ ನಾನು ಇರಲ್ಲ ಸರ್. ಸರ್ ಇನ್ನೊಂದು ನ್ಯಾಚುರಲ್ ಅಂತ ಹೇಳ್ತಾರೆ ಸರ್, ಆದ್ರೆ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಶೋ ಅಲ್ಲಿ ನಾನು ಸುಮಾರು ನೋಡಿದೀನಿ, ನ್ಯಾಚುರಲ್ ಯಾರು ಬರ್ತಾ ಇಲ್ಲ ಸರ್. ಅದೇ ಪ್ರತಾಪ್, ಇದು ನನ್ನ ತುಂಬಾ ದಿನಗಳಿಂದ ನಾನು ಇದನ್ನು ಕೇಳ್ಬೇಕು ಅಂತ. ಒಬ್ಬ ನ್ಯಾಚುರಲ್ ಅಥ್ಲೀಟ್ ಹತ್ರ ಒಂದಷ್ಟು ಸತ್ಯಗಳ ಆಚೆ ಬರ್ಬೇಕು ಅಂತ, ಅದು ಇವತ್ತು ಬಂದಿದೆ. ಒಬ್ಬ ನ್ಯಾಚುರಲ್ ಅಥ್ಲೀಟ್ ಪ್ರೋ ಕಾರ್ಡ್ ವಿನ್ ಆಗ್ತಾನೆ, ಅವ್ನ್ ಬಾಡಿ ಕಂಡೀಷನ್ ಸ್ಟೇಜ್ ಮೇಲೆ ನೋಡಿದಾಗ ಏನಪ್ಪಾ ಎನ್ಹಾನ್ಸ್ಡ್ಗೂ ಇವ್ರಿಗೂ ಏನು ವ್ಯತ್ಯಾಸನೇ ಇಲ್ಲ. ಆ ರೇಂಜ್ಗೆ ಮಸಲ್ಸ್ ಇದೆ, ಕ್ವಾಲಿಟಿ ಹೆಂಗೆ ಅದು ಆ ಲೆವೆಲ್ಗೆ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಹೇಗ್ ತರ್ತಾರೆ ಸರ್? ನಾನು ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ. ಎಲ್ಲಾರು ಹೇಳ್ತಾ ಇರ್ತಾರೆ ಜೆನೆಟಿಕ್ ಅಂತ. ಅವ್ರ ಅಪ್ಪ ಏನ್ ರಾಕ್ ಆಗಿದ್ದ ಸರ್ ಜೆನೆಟಿಕ್ ಆಗಕ್ಕೆ? ಸರ್ ನಂದು ಪ್ರತಿಯೊಂದು ನಾನು ಬ್ಲಡ್ ರಿಪೋರ್ಟ್ ತಗೊಂಡಿನಿ ಸರ್. ನಾನು ಶೋ ಟೈಮ್ ಅಲ್ಲಿ ಬ್ಲಡ್ ರಿಪೋರ್ಟ್ ತಗೊಂಡಾಗ ಟೆಸ್ಟೋಸ್ಟೆರಾನ್ ಎಷ್ಟು ಸರ್? ನಂದು 220 ಇತ್ತು ಸರ್, ಫುಲ್ ಹೋಗ್ಬಿಟ್ಟಿತ್ತು ನಂದು ಟೆಸ್ಟೋಸ್ಟೆರಾನ್ ಲೆವೆಲ್. ಶೋ ಮಾಡಿ ಪ್ರೋ ಕಾರ್ಡ್ ಹೊಡೆದವನಿಗೆ 2500 3000 ಎಲ್ಲಿಂದ ಬಂದ್ಬಿಡ್ತಾರೆ ಟೆಸ್ಟೋಸ್ಟೆರಾನ್ ಲೆವೆಲ್ ಅಷ್ಟೊಂದು ಅಲ್ವಾ? ನಾನು ನ್ಯಾಚುರಲ್ ಮಾಡಿದೀನಿ ಸರ್, ಅವರು ನ್ಯಾಚುರಲ್ ಮಾಡಿದಾರೆ ಸರ್. ಆಯ್ತಾ? ಕಾಂಪಿಟೇಷನ್ ಪ್ರಿಪರೇಷನ್ ಇದ್ದಾಗ ನಮ್ಗೆ ಆಟೋಮೆಟಿಕ್ ಟೆಸ್ಟೋಸ್ಟೆರಾನ್ ಲೆವೆಲ್ ಕಮ್ಮಿ ಬಂದ್ಬಿಡುತ್ತೆ. ನಂದು 220 ಇತ್ತು ಸರ್. ನನ್ನ ಹತ್ರ ರಿಪೋರ್ಟ್ ಐತೆ ಈಗ್ಲೂ. 220 ಯಾವಾಗ ಆನ್ ಸ್ಟೇಜ್ ಹೋಗ್ಬೇಕಾದ್ರೆ ಸ್ಟೇಜ್ ಆಗಿ ಇನ್ನೇನು ಒಂದು 3 ದಿನ 4 ದಿನ ಆದ್ಮೇಲೆ ನಾನು ಚೆಕ್ ಮಾಡಿದೆ, ಅವಾಗ 220 ಅದಂಗೆ ಆನ್ ಸ್ಟೇಜ್ ಅಲ್ಲಿ ಇದ್ದಾಗ ಇವ್ರಿಗೆಲ್ಲ ಪ್ರೋ ಕಾರ್ಡ್ ಹೊಡೆದಾಗೆಲ್ಲ ಹೆಂಗ್ ಬಂದ್ಬಿಟ್ಟು ಸರ್ ಅಷ್ಟೊಂದು ಇಲ್ಲಿ ಬಂತು. ಯಾಕೆ ಇದನ್ನ ಯಾರು ಸರಿ ಕೋಚ್ ಆದವ್ರು ಇದು ಯಾಕೆ ಗೈಡ್ ಮಾಡ್ತಾ ಇಲ್ಲ ಸರಿಯಾಗಿ ಸರ್? ಏನಂದ್ರೆ ಅವ್ರ ಕೋಚ್ ಅಂದರು ಅಂದ್ರೆ ಕೆಲವೊಬ್ರು ನಿಮ್ಗೆ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಗ್ರೋತ್ ಆಗ್ತಾ ಐತೆ. ಇವ್ರ ಕೋಚು ಈ ತರ ನಮ್ಮ ಅಥ್ಲೆಟಿಕ್ ರೆಡಿ ಮಾಡಿದ್ರೆ ಅಂದ್ರೆ ಅವ್ರಿಗೆ ಇನ್ಕಮ್ ಬರುತ್ತೆ ಸರ್. 10 ಜನ ನೋಡಿ ಬರ್ತಾರಲ್ಲ, ಅವ್ರು ಎಲ್ಲಿ ಸಜೆಸ್ಟ್ ಮಾಡ್ತಾರೆ, ಅವರಿಂದ ಇನ್ನೊಂದು 10 ಜನ ಅವ್ರ ಕ್ಲೈಂಟ್ಸ್ ಬರ್ತಾರಲ್ಲ, ಅದರಿಂದ ಇನ್ಕಮ್ ಬರುತ್ತಲ್ಲ. ಸೊ ಅದರಿಂದ ಈಗ ನ್ಯಾಚುರಲ್ ಇವೆಂಟ್ಸ್ ಗೆ ಮೋಸ ಮಾಡ್ದಂಗ ಆಗಲ್ವಾ ಪ್ರತಾಪ್? ಸರ್ ನಡೀತಾರದೇ ಮೋಸ ಇದೆ ಸರ್, ಪ್ರಪಂಚನೇ ಮೋಸ ಅಲ್ಲ. ಮತ್ತೆ ಅಲ್ಲಿ ಎಷ್ಟು % ನ್ಯಾಚುರಲ್ ಇವರಲ್ಲ ಸರ್? ನ್ಯಾಚುರಲ್ ಅಂದ್ರೆ ನೋಡಿದ್ವಿ ಸರ್, ನಾನ್ ನೋಡ್ತಾ ಇದೀರಾಗ. ನೀವ್ ಹೇಳಿ ಈಗ ರೀಸೆಂಟ್ ಶೋಸ್ ಅಲ್ಲಿ ನಡೆದಿರ್, ನಾವ್ ಯಾವ್ದು ಶೋಗಳ ಬಗ್ಗೆ ಹೆಸರು ತೆಗಿಯೋದ್ ಬೇಡ, ರೀಸೆಂಟ್ ಶೋಸ್ ಅಲ್ಲಿ ನಡೆದಿರೋ ಎಲ್ಲ ಪ್ರೋ ಕಾರ್ಡ್ ವಿನ್ನರ್ಸ್ ನ್ಯಾಚುರಲ್ ಎನ್ಹಾನ್ಸ್ಡ್ ಸರ್? ಎಲ್ಲ ಎನ್ಹಾನ್ಸ್ಡ್ ಸರ್, ಎನ್ಹಾನ್ಸ್ಡ್ ಎಲ್ಲ ನ್ಯಾಚುರಲ್ ಸರ್. ಯಾರೋ ಒಬ್ಬರು ಇರ್ತಾರೆ ಸರ್, ಎಲ್ಲಾರು ನಾವ್ ಎನ್ಹಾನ್ಸ್ ಅಂತ ಹೇಳಕ್ಕಾಗಲ್ಲ. ಒಂದು 100ಗೆ 20% ನ್ಯಾಚುರಲ್ ಇದ್ರೆ 80% ಎನ್ಹಾನ್ಸ್ಡ್ ಸರ್. ಹಂಗೆ 80% ಪಕ್ಕ ಎನ್ಹಾನ್ಸ್ ಇರ್ತಾರೆ. ಹೆಂಗೆ ಮಾಸ್ಕ್ ಮಾಡ್ಕೊಂಡ್ ಬರ್ತಾರೆ ಶೋಗೆ ಸರ್? ಅವ್ರಿಗೆ ಹೋಗಿ ಅವ್ರು ಎನ್ಹಾನ್ಸ್ ಬಾಡಿ ಬಿಲ್ಡಿಂಗ್ ಹೋಗಿ ಅವ್ರು ಕಂಪ್ಲೀಟ್ ಮಾಡಕ್ಕಾಗಲ್ಲ, ಅಟ್ಲೀಸ್ಟ್ ಇದ್ರಲ್ಲ ಬಂದು ಹೆಸರು ಮಾಡೋಣ ಅಂತ ಇರ್ತಾರೆ. ಅಲ್ಲ, ಅವ್ರು ಹಾಕೊಂಡಿರುವಂತ ಕೆಲವೊಂದು ಸಪ್ಲಿಮೆಂಟ್ ಸರ್ ಅದೇನಂದ್ರೆ ಕೆಲವೊಂದು ಕಾಂಪೌಂಡ್ ನಾನು ನೋಡಿದೀನಿ, ನಾನು ಅದ್ರ ಬಗ್ಗೆ ಸ್ಟಡಿ ಮಾಡಿದೀನಿ. ಕೆಲವೊಂದು ಕಾಂಪೌಂಡ್ 3 ತಿಂಗಳು 1 ತಿಂಗಳು 2 ತಿಂಗಳಲ್ಲಿ ನಿಮ್ಗೆ ಏನ್ ಬ್ಲಡ್ ರಿಪೋರ್ಟ್ ಆಗ್ಬಿಡುತ್ತೆ. ನೀವು ಬ್ಲಡ್ ರಿಪೋರ್ಟ್ ತಗೊಳ್ರಿ, ಯೂರಿನ್ ಚೆಕ್ ಮಾಡ್ರಿ, ಏನು ಸಿಗಲ್ಲ ಸರ್ ಅವ್ರಿಗೆ. ಅದ್ರೇನು ಗೊತ್ತೇ ಆಗಲ್ಲ, ಏನು ನಿಮ್ಗೆ ಗೊತ್ತಾಗೇ ಆಗಲ್ಲ. ಕೆಲವೊಂದೆಲ್ಲ ಕಾಂಪೌಂಡ್ ಇದೆ, ಅವ್ರಿಗೆಲ್ಲ ಗೊತ್ತು, ಅವರೆಲ್ಲ ಮಾಡ್ಕೊಂಡ್ ಬಂದಿರ್ತಾನೆ. ಏನ್ ಸರ್ ನೋಡಿರ್ತೀರಾ, ಎಲ್ಲೋ ಕೆಲವೊಂದೆಲ್ಲ ನೋಡಿದೀನಿ ನಾನು ಶೋ ಅಲ್ಲಿ ನಿಂತ್ಕೊಂಡ್ರೆ, ಏನ್ ಸರ್ ಇಷ್ಟ ದಪ್ಪ ಇರುತ್ತೆ ಕೈ, ಏನ್ ನ್ಯಾಚುರಲ್ ಹೆಂಗ್ ಬಂದ್ಬಿಡುತ್ತೆ ಸರ್? ಏನೇನ್ಸ್ ಹೊಡೆದ್ರೆ ಬರಲ್ಲ ಸರ್. ಮತ್ತೆ ಅಲ್ಲಿಗೆ ನ್ಯಾಚುರಲ್ ಆಗಿ ಪಾಪ ಡೇ 1 ಇಂದ ಕಷ್ಟ ಬಿದ್ದು ನ್ಯಾಚುರಲ್ ಬಾಡಿ ಬಿಲ್ಡ್ ಮಾಡಿರೋನ್ಗು ನಾನು ಅದನ್ನ ನನ್ನ ಪರಿಸ್ಥಿತಿ ಹಂಗ ಯಾರೋ ಕಾಂಪೌಂಡ್ ನೀವು ಹೇಳ್ದಂಗೆ ಏನೋ ಅಂತ ಸಬ್ಸ್ಟೆನ್ಸ್ ಹಾಕೊಂಡ್ ಬಂದ್ಬಿಟ್ಟು ಈಗ ಅವನ್ ಬಂದ್ಬಿಟ್ಟು ಪ್ರೋ ಹೊಡೆದಾಗ ನಿಮ್ಗೆ ಅಲ್ಲಿ ಬೇಜಾರಾಗಲ್ಲ ಸರ್? ಬೇಜಾರಾಗುತ್ತೆ ಸರ್. ನಮ್ ಜನ ನೀವೇನು ಕ್ವಶನ್ ರೈಸ್ ಮಾಡಲ್ವಾ ಸರ್? ಕ್ವಶನ್ ಕೇಳಿದ್ರೆ ಅವ್ರಿಗೇನ್ ಸರ್, ನಾವ್ ಏನಾರ ಮಾಡ್ಕೊಳ್ಳಿ, ಅವ್ರಿಗೆ ದುಡ್ಡು ಬರ್ಬೇಕು ಅಷ್ಟೇ. ದುಡ್ಡು ಬಂದ್ರೆ ಏನ್ ಬೇಕಮ್ಮ. ಶೋ ನಡ್ಸೋರು ಕೂಡ ಇದ್ರ ಮೇಲೆ ಸ್ವಲ್ಪ ನಿಗಾ ಇಡಬೇಕು ಸರ್. ಯಾಕಂದ್ರೆ ಕೆಲವೊಂದು ಪಾಪ ನ್ಯಾಚುರಲ್ ಅಲ್ಲಿ
ಏನೋ ನಮ್ ಜನ ಮಿಡಿಲ್ ಕ್ಲಾಸ್ ಅವರು ಏನೋ ಇದು ಬಾಡಿ ಬಿಲ್ಡಿಂಗ್ ಶೋ ಮಾಡ್ತಾರೆ, ನ್ಯಾಚುರಲ್ ಮಾಡಿದ್ರೆ ಏನೋ ಒಂದ್ ಬರುತ್ತೆ, ಹೆಸರು ಬರುತ್ತೆ ಅಂತ ಸುಮಾರು ಜನ ಸಾಲ ಮಾಡ್ಕೊಂತಾರೆ, ಫೀಲ್ಡ್ ವರ್ಕ್ ಕೆಲಸ ಮಾಡ್ಕೊಂತಾರೆ, ನೈಟು ಕೆಲಸ ಮಾಡ್ಕೊಂಡು ಏನೋ ಒಂದ್ ಮಾಡಿ ಅಲ್ವಾ? ಬರ್ತಾ ಇರ್ತಾರೆ ಪಾಪ. ಅವ್ರಿಗೆ ಅವ್ರಿಗೆಲ್ಲ ಅನ್ಯಾಯ ಸೋತಾಗ ಸರ್ ಮಾಡೋಕ್ಕಾಗಲ್ಲ. ಸೋತಾಗ ಅವ್ರು ಹ್ಮ್. ಸೋತಾಗ ಹತ್ಕೊಂಡ್ಬಿಡ್ತಾರೆ ಸರ್. ಯಾಕಂದ್ರೆ ಅವ್ರಿಗೆ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ, ಇರೋ ಬರೋ ಕಾಸೆಲ್ಲ ಲಕ್ಷ ಲಕ್ಷ ಇದ್ರ ಮೇಲೆ ಖರ್ಚು ಮಾಡಿ ಬಂದಿರ್ತಾರೆ. ಶೋ ಅಲ್ಲಿ ಹೋಗಿ ಸೋತ್ಕೊಂಡ್ಬಿಟ್ರೆ ಹತ್ಕೊಂಡ್ಬಿಡ್ತಾರೆ. ಯಾರೋ ಇನ್ನೊಬ್ಬ ಅತ್ಲೀಟ್ ಯಾರೋ ಇನ್ನೊಬ್ಬ ಗೆದ್ಕೊಂಡ್ಬಿಟ್ರೆ ಅನೌನ್ಸ್ ಮಾಡ್ಕೊಂಡ್ಬಂದು ಗೊತ್ತಿಲ್ದಂಗ ಅಲ್ಲಿ ಬಂದು ಅಲ್ಲಿ ಸರ್ ಮೊನ್ನೆ ಸರ್ 18 ಇಯರ್ಸ್ 17 ಇಯರ್ಸ್ ಸರ್, ಹ್ಮ್ ಏನ್ ಕಂಡೀಷನ್ ಸರ್, ನಾನು ತಗೊಂಡೋಗ ಆ ಕಂಡೀಷನ್ ತಗೊಂಡ್ಬಂದಿದೆ ಸರ್. ಹ್ಮ್ ಎಲ್ಲಿ ಸರ್ ಬರುತ್ತೆ ಅದು? 18 ಇಯರ್ಸ್ ಮೆಚೂರ್ಡ್ ಮಸಲ್ಸ್ ಎಲ್ಲಿಂದ ಬರುತ್ತೆ ಸರ್? ವಾಲ್ಯೂಮ್ ಹೆಂಗೆ ಹೆಂಗೆ ಅಂತ ಅದಲ್ಲ ಅದ್ ಏನ್ ಮಾಡ್ತಾವ್ರು ಯಾವಾಗ ಇದೆಲ್ಲ ಆಚೆ ಬರುತ್ತೆ ಅನ್ನೋದು. ಸರ್? ಈಗ ನಾನು ಹೇಳಿದ್ನಲ್ಲ ಸರ್, ಈಗ ಅವ್ರು ಕೆಲವೊಂದು ವಾಟರ್ ಟೆಸ್ಟ್ ಎಲ್ಲ ಚೆಕ್ ಮಾಡಿದಾಗ ಅವರು ರಿಲೀಸ್ ಮಾಡ್ತಾರೆ, ರಿಸಲ್ಟ್ ರಿಲೀಸ್ ಮಾಡಿದಾಗ ನಾನು ಕೆಲವೊಂದು ಅಬ್ಸರ್ವ್ ಮಾಡಿದೆ. ಚೆಕ್ ಮಾಡಿದಾಗ ನೀವು ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ತಿರಲ್ಲ, ಟೆಸ್ಟೋಸ್ಟೆರೋನ್ ಲೆವೆಲ್ 2.5 ಅಂದ್ರೆ 2500 ಗಂಟೆ ಇರುತ್ತೆ ಅವ್ರ ಟೆಸ್ಟೋಸ್ಟೆರೋನ್ ಲೆವೆಲ್. ಒಂದು ಕಂಪ್ಲೇಷನ್ ನ್ಯಾಚುರಲ್ ಪ್ರಿಪರೇಷನ್ ಇದ್ದಾಗ ನನ್ನ ಎಕ್ಸ್ಪೀರಿಯನ್ಸು, ಸೊ ನಾನು ಕಂಪ್ಲೇಷನ್ ಟೈಮಲ್ಲಿ ಇದ್ದಾಗ ಟೆಸ್ಟೋಸ್ಟೆರೋನ್ 0 ಸರ್, 200 220 ಇದೆ. ನನ್ನ ಹತ್ರ ಬೇಕಾದ್ರೆ ನಿಮ್ಗೆ ನಾನು ಆವಾಗ್ಲೇ 2500 ಹೆಂಗ್ ಬರುತ್ತೆ ಸರ್ ಸಾಧ್ಯ? ಎಲ್ಲಿಂದ ಬರುತ್ತೆ ಸರ್? ನನ್ನ ಹತ್ರ ವಿತ್ ಪ್ರೂಫ್ ಐತೆ. ನನ್ನ ಹತ್ರ ನನ್ ಚೆಕ್ ಮಾಡೋದು, ಬೇರೆ ಅವ್ರದಲ್ಲ, ನಾನು ಚೆಕ್ ಮಾಡ್ಕೊಳ್ಳೋದು. ನನಗೆ ಇಷ್ಟ ಐತೆ, ಎನರ್ಜಿನೇ ಇರಲ್ಲ ಅವ್ರಿಗೆಲ್ಲ, ಹಂಗಿರುತ್ತಲ್ಲ ಸರ್. ಹೆಂಗಿರ್ ಸರ್? ಆದ್ರೆ ಪೋಸ್ಟ್ ಕಾಂಪಿಟೇಷನ್ ಆಸ್ ಎ ನ್ಯಾಚುರಲ್ ಅಥ್ಲೀಟ್ ನಾನು ಮಾತಾಡ್ತಿರೋದು. ಪೋಸ್ಟ್ ಕಾಂಪಿಟೇಷನ್ ಟೆಸ್ಟೋಸ್ಟೆರೋನ್ ಡ್ರಾಪ್ ಆದ್ರೂ ಕೂಡ ತಿರ್ಗಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸರ್ ಅದೆಲ್ಲ ಏನ್ ತೊಂದರೆ ಇಲ್ಲ ಅದೆಲ್ಲ ಏನ್ ತೊಂದ್ರೆ ಸರ್. ನಾವು ಯಾಕಂದ್ರೆ ನಾವು ಇನ್ನೇನು ಶೋ ಅಲ್ಲಿ ಇದ್ದಾಗ 0 ಅಲ್ಲಿ ಇದ್ದಾಗ ಸೊ ಆಟೋಮೆಟಿಕ್ ಅದು 0 ಆಗೋದು ಕಾಮನ್. ಅದು ಆದ್ಮೇಲೆ ನಾವು ಫುಡ್ ಎಲ್ಲ ಕೊಟ್ರೆ ಆಟೋಮೆಟಿಕ್ ಇನ್ಕ್ರೀಸ್ ಆಗೇ ಆಗುತ್ತೆ. ಎಕ್ಸಾಕ್ಟ್ಲಿ. ಇದು ಕೆಲವರಿಗೆ ಅರ್ಥ ಆಗ್ಬೇಕು ಸರ್. ಅವ್ರಿಗೆ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ ಸರ್. ಹೌದು. ಈಗ ಶೋಗಳ ಬಗ್ಗೆ ಮಾತಾಡೋಣ. ಹಾ ಸರ್. ಈಗ ರೀಸೆಂಟ್ ಆಗಿ ನಾವು ನೋಡಿದ್ವಿ, ಕೆಲವೊಂದು ಕಾಂಟ್ರವರ್ಸಿಗಳು ಆಗ್ತಾ ಇದಾವೆ. ಕೆಲವೊಂದು ಫೆಡರೇಷನ್ಗಳು ಅತಿ ಹೆಚ್ಚು ಏನು ರಿಜಿಸ್ಟ್ರೇಷನ್ ಫೀಸ್ ತಗೊಳ್ತಾ ಇರೋದು. ಹೇಗೆ ಅಂದ್ರೆ ಫಸ್ಟ್ ಕ್ಯಾಟಗರಿಗೆ 5,000 ರಿಂದ 6,000, ಕೆಲವೊಂದ್ಸಲ 7-8 ಸಾವಿರ. ಹೌದು ಸರ್. ಎರಡನೇ ಕ್ಯಾಟಗರಿಗೂ ಅದೇ ಪ್ರೈಸ್. ಹೌದು. ಆಮೇಲೆ ಏನು ಓವರ್ ಆಲ್ ಅದೇನೋ ಟ್ಯಾನಿಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ತಗೊಳ್ಳೋದು. ಬೇಸಿಕಲಿ ಏನಾಗಿದೆ ಅಂದ್ರೆ ಇವಾಗ ಇವೆಂಟ್ ನಡ್ಸೋರು, ನಾನು ನ್ಯಾಚುರಲ್ ಅಥ್ಲೀಟ್ ಇದು ಇವೆಂಟ್ಸ್ ಬಗ್ಗೆ ಮಾತಾಡ್ತಿರೋದು. ಒಂದು 2-3 ಫೆಡರೇಷನ್ ತುಂಬಾನೇ ಹೈ ಪ್ರೈಸಿಂಗು ಹೈ ಫೀಸ್ ಇಟ್ಟಿದ್ರು. ಹೆಂಗೆ ಆದ್ರೂ ಕೂಡ ಅಲ್ಲಿ 500+ ಅಥ್ಲೀಟ್ಸ್ ಇರ್ತಾರೆ. ಯಾಕೆ ಯಾರಿಗೂ ಕ್ವಶನ್ ಮಾಡುವಂತ ಇದಿಲ್ಲ. ಸರ್ ಇನ್ನೊಂದು ಅವ್ರು ಕ್ವಶನ್ ಮಾಡೋದಿಲ್ಲ ಅಂದ್ರೆ ಅವ್ರು ನಡ್ಸ್ಕೊಳ್ಳೋ ರೀತಿ ಹಂಗಿದೆ ಸರ್. ಅವ್ರು ಏನೋ ಶೋ ನಡೆಸ್ತಾರಲ್ಲ, ಎಲ್ಲ ಫುಲ್ ಬ್ಯಾಕ್ ಸ್ಟೇಜ್ ಆಗ್ಲಿ, ಫ್ರಂಟ್ ಸ್ಟೇಜ್ ಆಗ್ಲಿ, ಪ್ರತಿಯೊಂದು ಲೈಟಿಂಗ್ ಆಗ್ಲಿ, ಅವ್ರು ಸ್ಟೇಜ್ ರೆಡಿ ಮಾಡೋದಾಗ್ಲಿ ನೋಡಿದಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ನಮ್ ಜನಕ್ಕೆ ಇನ್ಸ್ಪಿರೇಷನ್ ಜಾಸ್ತಿ ಆಗುತ್ತೆ. ಕಾಸು ಹೋದ್ರೂ ಚೆನ್ನಾಗ್ ಮಾಡ್ತಾರೆ ಸರ್, ಒಳ್ಳೆ ಸ್ಟೇಜ್ ಸಿಗ್ತೈತೆ. ಈಗ ನೀವ್ ಹೇಳಿದ್ರಲ್ಲ, ಅದು ಎಲ್ಲೋ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡೈತೆ. ಎಲ್ಲರೂ ಅದ್ರಲ್ಲೇ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ. ಆ ಫೆಡರೇಷನ್ ಪಾರ್ಟಿಸಿಪೇಟ್ ಮಾಡ್ತಾವ್ರ ಅಂದ್ರೆ ನಮ್ ಜನ ಏನ್ ಅನ್ಕೊಂಡಿದ್ರೆ ಅವ್ರು ಚೆನ್ನಾಗ್ ನಡೆಸ್ತಾವ್ರೆ, ಅದಕ್ಕೆ ಹೋಗಿ ಜನ ಎಲ್ಲಾರು ಮಾಡ್ತಾ ಇದಾರೆ. ಸೊ ನನಗೆ ಅದೊಂದು ಇಷ್ಟ ಆಯ್ತು ಸರ್. ನನಗೆ ಅವರು ಸ್ಟೇಜ್ ರೆಡಿ ಮಾಡೋದಾಗ್ಲಿ, ಕಾಸು ಹೋದ್ರೇನು ಆ ಬ್ಯಾಕ್ ಸ್ಟೇಜ್ ಫ್ರಂಟ್ ಸ್ಟೇಜ್ ಎಲ್ಲ ಫುಲ್ AC, ಸೀಟ್ ಕುತ್ಕೊಳಕ್ಕೆ ಅವರು, ಆಮೇಲೆ ಅವ್ರ ಕಾಲ್ ಔಟ್ ಮಾಡೋದು, ನೆಕ್ಸ್ಟ್ ನೀವು ರೆಡಿ ಆಗಿ ನೆಕ್ಸ್ಟ್ ನಿಮ್ದು ತುಂಬಾ ಆರ್ಗನೈಸ್, ಆಮೇಲೆ ಮತ್ತೆ ಅವರು ನಮ್ಗೆ ಮೇಲ್ ಕಳ್ಸೋದು. ಈ ಟೈಮಿಂಗ್ಸ್ ಅಂದ್ರೆ ಈ ಟೈಮಿಂಗ್ಸ್ ಕಳಿಸ್ತಾರೆ. ಬೇರೆ ಫೆಡರೇಷನ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಯಾರೋ ಸ್ಪಾನ್ಸರ್ ಕೊಟ್ರು ಅವ್ರನ್ನ ಕರ್ಸ್ಕೊಂಡು ಈಗ ಸನ್ಮಾನ ಮಾಡ್ತಾರೆ. ಅದೊಂದು ಮಾಡ್ತಾ ಇದ್ರೆ ಬೇರೆ ಅಥ್ಲೆಟ್ಗೆಲ್ಲ ತೊಂದರೆ ಆಗ್ತಾ ಇರುತ್ತೆ. ಸೊ ಸನ್ಮಾನ ಮಾಡ್ರಿ, ನಮ್ಗೆಲ್ಲಾರು ಬೇಕು ಸರ್. ಮಾಡಿದಾಗ ಅವ್ರಿಗೊಂದು ಸಪರೇಟ್ ಟೈಮಿಂಗ್ ಸಿಕ್ಬಿಡ್ಬೇಕು. ಯಾಕಂದ್ರೆ ಅಥ್ಲೆಟಿಕ್ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಸರ್, ಬಾಡಿ ಬಿಲ್ಡಿಂಗ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವಾಗಪ್ಪ ತಿನ್ಬೇಕು ಅನ್ಸ್ತಾ ಇರುತ್ತೆ ಅವ್ರು. ಯಾಕಂದ್ರೆ ಟೈಮಿಂಗ್ಸ್ ಪ್ರಕಾರ ತಿನ್ಬೇಕು. ಹಾಫ್ ಅನ್ ಅವರ್ ಒಂದ್ ಮೀಲು, 1 ಅವರ್ ಒಂದ್ ಮೀಲು, ಆತರ ಟೈಮಿಂಗ್ಸ್ ಅಲ್ಲಿ ಡಿವೈಡ್ ಮಾಡಿ ಇಟ್ಕೊಂಡಿರ್ತಾರೆ. ನಾವೇನೋ ಕರ್ಕೊಂಡ್ಬಂದು ಅವ್ರನ್ನ ಸ್ಟೇಜ್ ಮೇಲೆ ಲೇಟ್ ಮಾಡಿದ್ರೆ ಅವ್ರ ಮಸಲ್ಸ್ ಎಲ್ಲ ಕ್ವಾಲಿಟಿ ಎಲ್ಲ ಹೋಗ್ಬಿಡುತ್ತೆ, ಹಾರ್ಡ್ನೆಸ್ ಬರಲ್ಲ ಸ್ಟೇಜ್ ಮೇಲೆ. ಅವ್ರು ತುಂಬಾ ಸಮಸ್ಯೆ ಆಗ್ತಾ ಇರುತ್ತೆ. ಅದಕ್ಕೆ ಯಾಕೆ ಆ ಫೆಡರೇಷನ್ ಮುಂದೆ ಹೋಗ್ತಾರೆ ಅಂದ್ರೆ ಇದೆ ಸರ್. ಅವ್ರು ಯಾವ್ದು ಸನ್ಮಾನ ಮಾಡಲ್ಲ, ಯಾರನ್ನು ಕರ್ಸಲ್ಲ. ಟೈಮಿಂಗ್ಸ್ ಅಂದ್ರೆ ಟೈಮಿಂಗ್ಸ್ ಅವ್ರು ನಡ್ಸೋದು, ಅವ್ರ ಕರೆಕ್ಟ್ ಎಕ್ಸಾಕ್ಟ್ ಟೈಮ್ ಅಂದ್ರೆ ಎಕ್ಸಾಕ್ಟ್ ಟೈಮ್ಸ್ ನಡೆಸ್ತಾರೆ. ಜನಕ್ಕೆ ಅದು ಇಷ್ಟ ಆಗೈತೆ. ಅಂದ್ರೆ ನೀವ್ ಹೇಳೋದು ಕ್ವಾಲಿಟಿ ಶೋಗೆ ಮತ್ತೆ ಯಾಕೆ ಕ್ವಾಲಿಟಿ ಡಿಸಿಪ್ಲಿನ್ ಶೋಗೆ ನಾವು ಫೀಸ್ ಜಾಸ್ತಿ ಕೊಟ್ರು ತೊಂದರೆ ಇಲ್ಲ. ಆದ್ರೆ ನಮ್ಗೆ ಒಳ್ಳೆ ಮರ್ಯಾದೆ ಇದೆ, ಅಥ್ಲೀಟ್ಸ್ ಒಳ್ಳೆ ಗೌರವ ಇದೆ, ಒಳ್ಳೆ ಸ್ಟೇಜ್ ಸಿಗುತ್ತೆ. ನಾವ್ ಅಲ್ಲೋಗಿ ಪಾರ್ಟಿಸಿಪೇಟ್ ಮಾಡ್ರೆ ನಮಗೂ ಹೆಸರಾಗುತ್ತೆ ಅನ್ನೋ ರೀಸನ್ಗೆ ನಾವು ಜಾಸ್ತಿ ಕೊಡ್ತಾ ಇದೀವಿ ಅಂತ ನೀವ್ ಹೇಳ್ತಾ ಇದೀರಾ. ಸರಿ, ಆದ್ರೆ ಅಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಕ್ಯಾಶ್ ಪ್ರೈಸ್ ಇಡ್ಬೇಕು ಅಂತ ಅನ್ಸಲ್ವಾ ಸರ್? ಅದು ಇಟ್ರೆ ಬಾಡಿ ಬಿಲ್ಡ್ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಪಾಪ ಲಕ್ಷ ಎತ್ಕೊಂಡ್ಬಂದಿ ಬಾಡಿ ಬಿಲ್ಡಿಂಗ್ ಪ್ರಿಪ್ಗೆ ಹಾಕಿರ್ತಾರೆ. ಏನು 1 ತಿಂಗಳಲ್ಲಿ 2 ತಿಂಗಳ ಬರಲ್ಲ ಸರ್. ಒಂದು ಪ್ರಿಪ್ ಮಾಡ್ಬೇಕಂದ್ರೆ, ಒಂದು ಶೋ ಅಲ್ಲಿ ಮಾಡ್ಬೇಕಂದ್ರೆ ಮಿನಿಮಮ್ 5 ತಿಂಗಳು 6 ತಿಂಗಳು ಬೇಕಾಗುತ್ತೆ. ಒಂದು ತಿಂಗಳಿಗೆ ಇಲ್ಲ ಅಂದ್ರೆ 20,000 ಮಿನಿಮಮ್ 20,000 ಬೇಕು ಸರ್.
ಹೌದು ಅಟ್ಲೀಸ್ಟ್ ಕೆಲವರಿಗೆ ಈ ವಾಯ್ಸ್ ರೈಸ್ ಆಗ್ಲಿ, ಹಾ. ನೀವು ಫೆಡರೇಷನ್ ನೀವು ಏನು ಫೀಸ್ ತಗೊಳ್ತಿದ್ದೀರಾ ರಿಜಿಸ್ಟ್ರೇಷನ್ ಫೀಸು, ಅದು ಐದಲ್ಲ ಇನ್ನೊಂದ್ 1,000 ಜಾಸ್ತಿ ತಗೊಳ್ಳಿ, ಆದ್ರೆ ಅಥ್ಲೆಟಿಕ್ ಸ್ವಲ್ಪ ಬೆನಿಫಿಷಿಯಲ್ ಆಗಿರ್ಲಿ. ಹೌದು ಸರ್. ಅಂದ್ರೆ ಯಾವ್ದೋ ಕ್ಯಾಟಗರಿ ಟೈಟಲ್ ವಿನ್ ಆದಾಗ ಅವ್ರಿಗೆ ಒಂದಷ್ಟು ದುಡ್ಡು ಬಂದಾಗ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅದೊಂದು ಅನುಕೂಲ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅನುಕೂಲನೂ ಆಗುತ್ತೆ. ಹೂನಪ್ಪ ನಂಗೆ ಸ್ವಲ್ಪ ದುಡ್ಡು ಬಂತು, ನಾನೆಲ್ಲ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಏನ್ ದುಡ್ಡು ಖರ್ಚು ಮಾಡಿದೆ ಆ ದುಡ್ಡು ನನ್ಗೆ ವಾಪಸ್ ಬಂತು ಅನ್ನೋ ಒಂದು ಸಮಾಧಾನ ಇರುತ್ತೆ ಅನ್ನೋದಕ್ಕೋಸ್ಕರ. ಸೊ ಇದು ಎಲ್ಲಾ ಫೆಡರೇಷನ್ ಅವರು ತಿಳ್ಕೊಬೇಕು. ಒಂದು ಹಾ. ಎರಡನೇ ವಿಚಾರ, ಏನೂ ಬೆನಿಫಿಟ್ಸ್ ಕೊಡದೆ ಜಾಸ್ತಿ ಫೀಸ್ ತಗೊಳ್ಳೋದು ಸರಿನಾ ತಪ್ಪಾ? ಸರ್ ಅದು ತಪ್ಪೆ. ಹ್ಮ್. ಯಾಕಂದ್ರೆ ನಮ್ಮಿಂದ ನೀವು ಅಲ್ವಾ, ನಿಮ್ಮಿಂದ ನಮ್ಗೆ ಅನುಕೂಲ ಆಗ್ಬೇಕಲ್ಲ ಸರ್. ಕರೆಕ್ಟ್. ಯಾಕಂದ್ರೆ ನಾವು ಫೆಡರೇಷನ್ ಹೌದು, ನಾವು ಬಂದ್ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಸರ್ ನೀವು ಮೇಲೆ ಬರೋದು. ಹಂಗೆ ಸರ್, ನಾವು ನಿಮ್ಮಿಂದ ನಮ್ಗೂ ಅನುಕೂಲ ಆದ್ರೆ ನಾವು ಇನ್ನೊಂದ್ ನೆಕ್ಸ್ಟ್ ಲೆವೆಲ್ ಬರ್ತೀರಿ, ಹುಡುಗರ್ನೆಲ್ಲ ಕರ್ಕೊಂಡ್ ಬರ್ತೀರಿ, ಎಲ್ಲ ಮಾಡ್ಬೋದು. ನೀವೇ ಏನು ಮಾಡಿಲ್ಲ ಅಂದ್ರೆ ನಾವ್ ಎಲ್ಲಿಂದ ಬರ್ಬೇಕು ಸರ್? ಕರೆಕ್ಟ್. ಇದು ಒಳ್ಳೆ ಮಾತು ಹೇಳಿದ್ರಿ ಪ್ರತಾಪ್. ಹಾ, ಅಥ್ಲೀಟ್ಸ್ ಇಂದ ಫೆಡರೇಷನ್, ಹೌದು ಹೌದು ಫೆಡರೇಷನ್ ಸರ್. ಇಂದ ಅಥ್ಲೀಟ್ಸ್ ಸರ್ ಚಾನ್ಸೇ ಇಲ್ಲ, ನಮ್ಮಿಂದ ಅವರು ಸರ್. ತಗೊಳ್ಳೋ ಫೀಸಿಗೆ ತಕ್ಕಂತೆ ಅವ್ರಿಗೂ ಸ್ವಲ್ಪ ಅನುಕೂಲ ಮಾಡ್ಕೊಟ್ರೆ ಯಾರಿಗೂ ಕೂಡ ಏನು ಬೇಜಾರಿಲ್ಲ ಕೊಡುವಂತ ರಿಜಿಸ್ಟ್ರೇಷನ್ ಫೀಸ್ ಅಲ್ಲಿ. ಹೋಗ್ಲಿ ಬಿಡು, ನನಗ್ ಬಂದಿಲ್ಲ ಇನ್ನೊಬ್ರಿಗೆ ದುಡ್ಡು ಬಂತು ಅನ್ನೋ ಒಂದು ಸಮಾಧಾನ ಇರುತ್ತೆ. ಪ್ರತಾಪ್, ಕೊನೆಯದಾಗಿ ಈಗ ನೀವು ಫ್ಯೂಚರ್ ಅಲ್ಲಿ ನ್ಯಾಚುರಲ್ ಬಾಡಿ ಬಿಲ್ಡ್ ಮಾಡೋರ್ಗೆ ಏನಂತ ಸಜೆಸ್ಟ್ ಮಾಡ್ತೀರಾ? ಹೇಗ್ ಅವ್ರು ಸ್ಟಾರ್ಟ್ ಮಾಡ್ಬೇಕು? ಒಳ್ಳೆ ಕೋಚ್ ಇಟ್ಕೋಬೇಕಾ? ಹಾಗೆ ಅವ್ರ ಖರ್ಚು ವೆಚ್ಚ ಎಲ್ಲ ಹೇಗ್ ನೋಡ್ಕೋಬೇಕು? ಮನೆಯಲ್ಲಿ ಬರ್ಡನ್ ಮಾಡದೆ ಸರ್ ನಾನು ಒಂದ್ ಹೇಳೋದು ಸರ್, ಬಾಡಿ ಬಿಲ್ಡಿಂಗ್ ಬರ್ಬೇಕಂದ್ರೆ ಫಸ್ಟ್ ನಿಮ್ಗೆ ಇನ್ಕಮ್ ಇದ್ರೆ ಮಾತ್ರ ಬರ್ರಿ. ದಯವಿಟ್ಟು ವಿತೌಟ್ ಇನ್ಕಮ್ ನೀವ್ ಬರಕ್ಕೆ ಹೋಗ್ಬೇಡ್ರಿ. ಈ ಫೀಲ್ಡ್ ಅಜ್ಜೆ ಹಾಕಿದ್ರೆ ಸತ್ಕೊಂತೀರ. ಯಾಕಂದ್ರೆ ನರಕನ ಸರ್, ಕಾಸು ಅಷ್ಟು ಖರ್ಚಾಗುತ್ತೆ. ನಿಮ್ ಹತ್ರ ಕಾಸಿದ್ರೆ ಏನೋ ಮಾಡ್ಬೋದು, ಕಾಸಿಲ್ಲ ಅಂದ್ರೆ ಒಬ್ರು ಸಾಲ ಮಾಡ್ಕೊಂಡು ಒಂದ್ ಶೋ ಮಾಡ್ಬೋದು, ಇಲ್ಲ ಒಂದ್ ಟ್ರಿಪ್ ಮಾಡ್ಬೋದು. ಆಮೇಲೆ ಏನ್ ಮಾಡ್ತೀಯಾ? ಮಾಡಿ ವೇಸ್ಟ್ ಆಗ್ಬಿಡುತ್ತಲ್ಲ. ನಿಮ್ ಹತ್ರ ಅಮೌಂಟ್ ಇದ್ರೆ ನಾನು ಎಲ್ಲರಿಗೂ ಒಂದ್ ಹೇಳೋದು ಸರ್, ನಿಮ್ ಹತ್ರ ಅಮೌಂಟ್ ಇದ್ರೆ ಮಾತ್ರ ಬಾಡಿ ಬಿಲ್ಡಿಂಗ್ ಬನ್ರಿ, ಇಲ್ಲ ಅಂತ ದಯವಿಟ್ಟು ಬರಕ್ಕೆ ಹೋಗ್ಬೇಡ್ರಿ. ಮನೆಯಲ್ಲಿ ಕಷ್ಟ, ಯಾಕಂದ್ರೆ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ. ನನ್ ಮಗ ಮಾಡ್ತಾವನೆ ಅವ್ರ ಪ್ರೇಮ ಸಿಗಲ್ಲ ಸರ್. ಅವ್ರೇನೋ ಒಂದ್ ಶೋ ಮಾಡಿ, ಒಂದ್ ಶೋ ಇಲ್ಲ ಸರ್, ನಾವ್ ಏನು ಒಂದು ಶೋ ಅಲ್ಲಿ ಪಾಪ್ಯುಲೇಷನ್ ಆಗಕ್ಕಾಗಲ್ಲ, ಜನಕ್ಕೆ ಗುರ್ಸ್ಕೊಳಕ್ಕಾಗಲ್ಲ. ಸುಮಾರು ಶೋಗಳು ಮಾಡ್ಬೇಕು, ಸುಮಾರು ಇನ್ಸ್ಪಿರೇಷನ್ ಆಗ್ಬೇಕು. ನಾವ್ ಅವ್ರ ತಕ್ಕಂಗೆ ರಿಯಾಲಿಟಿ ಕೊಡ್ಬೇಕು ಸರ್ ಜನಕ್ಕೆ. ನಾವ್ ಏನ್ ಮಾಡ್ತಿರೋ ಅದನ್ನ ರಿಯಾಲಿಟಿ ಕೊಡ್ಬೇಕು. ಫಿಲ್ಟರ್ ಎಲ್ಲ ಹಾಕಿದ್ರೆ ಜನಕ್ಕೆ ಇಷ್ಟ ಆಗಲ್ಲ ಸರ್. ಈಗ ನಾವ್ ಏನ್ ಮಾಡ್ತಾ ಇದೀರೋ ಅದನ್ನೇ ತೋರಿಸ್ಬೇಕು, ಅವ್ರಿಗೆ ಅದಕ್ಕೆ ಇಷ್ಟ ಆಗ್ಬೇಕು. ನಾವು ಸೋಷಿಯಲ್ ಮೀಡಿಯಲ್ಲಿ ನಾವು ಯೂಸ್ ಮಾಡ್ಕೊಬೇಕು. ಸೋಷಿಯಲ್ ಮೀಡಿಯಾ ನಮ್ಗಿದೆ, ನಾವು ಅದನ್ನ ಯೂಸ್ ಮಾಡ್ಕೋಬೇಕಲ್ವಾ? ಜನ ಯೂಸ್ ಮಾಡ್ಕೊಂತ ಇಲ್ಲ. ಯಾಕಂದ್ರೆ ನಾನು ಯೂಸ್ ಮಾಡ್ಕೊಳ್ಳೋದಕ್ಕೆ, ಸುಮಾರು ಜನ ಪ್ರೀತಿ ಪಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಬಂದು ಈ ಸ್ಥಾನದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದೀನಿ. ಇಲ್ಲಾಂದ್ರೆ ನಾನು ಯಾರು ಗುರ್ಸ್ಕೊಂತ ಇರಲಿಲ್ಲ. ನಾನು ಅಲ್ಲೋ ಇದ್ದೆ, ನೀವು ಎಲ್ಲೆಲ್ಲ ಇದ್ರೆ ಎಲ್ಲಿ ಗೊತ್ತಾಗುತ್ತೆ? ಹೌದು, ಎಕ್ಸಾಕ್ಟ್ಲಿ. ನಾನು ನಿಮ್ಮ ಪ್ರೊಫೈಲ್ ಎಲ್ಲ ಡೇ 1 ನೋಡಿದಾಗ, ನಮ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಕ್ ಮುಂಚೆ, ಪ್ರತಾಪ್ ಒಳ್ಳೆ ಕಂಡೀಷನ್, ಲೀನ್ ಬಾಡಿ, ಯಾರ್ ಬೇಕಾದ್ರೂ ಹೇಳ್ಬೋದು ಇಟ್ಸ್ ಅ ವೆರಿ ಗುಡ್, ಇಟ್ಸ್ ಅ ನ್ಯಾಚುರಲ್ ಬಾಡಿ ಅನ್ನೋದು. ಸೊ ಯಾರೇ ಮುಂದಕ್ಕೆ ಅಥ್ಲೀಟ್ಸ್ ನೀವು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಹೋಗ್ತೀರಾ ಅಂದ್ರೆ ಇಟ್ಸ್ ಹೆಲ್ದಿಯೆಸ್ಟ್ ವೇ. ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಲೈಫ್ ಟೈಮ್ ಮಾಡ್ಬೋದು. ನಾನ್ ಹೇಳೋದು ಏನಕ್ಕೆ ನ್ಯಾಚುರಲ್ ಬೆಸ್ಟ್ ಅಂತ ಹೇಳಿದ್ರೆ ಸರ್, ನೀವು ನ್ಯಾಚುರಲ್ ಇವತ್ತು ಮಾಡ್ಬಿಟ್ಟು ನಾಳೆ ಬಿಟ್ಬಿಡ್ಬೋದು. ಅದು ಎನ್ಹೆನ್ಸ್ ಹಂಗಲ್ಲ ಸರ್. ಒಂದು ಸಲ ನೀವು ಎನ್ಹೆನ್ಸ್ ಹೋಗ್ಬಿಟ್ರೆ ಸೊ ಅದನ್ನ ವಾಶ್ ಔಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಸೈಡ್ ಎಫೆಕ್ಟ್ ಜಾಸ್ತಿ ಬರುತ್ತೆ. ಹೌದೌದು, ಸೈಡ್ ಎಫೆಕ್ಟ್ ಇಲ್ಲದ ಯಾವ್ದು ಇಲ್ಲ ಸರ್. ನಮ್ ಜನ ಹೇಳ್ತಾರೆ ಎಲ್ಲಾದ್ರಲ್ಲೂ ಸೈಡ್ ಎಫೆಕ್ಟ್ ಇದೆ. ನಮ್ ಜನ ಹೇಳ್ಕೊಳೋದು ಎನ್ಹೆನ್ಸ್ ಮಾಡಿದ್ರೆ ಅವ್ನಿಗೆ ಹೋಗ್ಬಿಡುತ್ತೆ, ಕಿಡ್ನಿ ಲಿವರ್ ಹೋಗ್ಬಿಡುತ್ತೆ. ಸರ್ ಏನಕ್ಕೆ ಹೋಗುತ್ತೆ? ಕರೆಕ್ಟ್ ನೀವು ಪ್ರಾಪರ್ ಆಗಿ ತಗೊಂಡು ಎಲ್ಲ ಕರೆಕ್ಟ್ ಆಗಿ ಹೋದ್ರೆ ಏನಾಗುತ್ತೆ? ಏನು ಆಗಲ್ಲ ಸರ್. ನಾವ್ ಒಂದ್ ಕೆಲ್ಸಕ್ಕೆ ಹೋದ್ರೆ ಡೇಂಜರ್ ಸರ್, ಗಾಡಿ ಓಡಿಸಿದ್ರೆ ಡೇಂಜರ್ ಸರ್. ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಹೇಳಿ? ಯಾವ್ದ್ರಲ್ಲಿ ಇಲ್ಲ ಹೇಳಿ ಸರ್? ಇದ್ರ ಮೇಲೆ ಗೊತ್ತಾಗುತ್ತೆ ಜನಕ್ಕೆ. ಯಾಕಂದ್ರೆ ಅವ್ರಿಗನ ನಾವು ಚೆನ್ನಾಗಿ ಕಾಣಿಸ್ತಿರಲ್ಲ, ಎದ್ದು ಕಾಣಿಸ್ಬಿಡ್ತೀರಿ. ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ, ಓ ಇದು ಹಾಕಿದ ತಕ್ಷಣ ಸರ್, ಹಾಕಿದ ತಕ್ಷಣ ಮುಂಬಿಟ್ರೆ ಇನ್ನೇನಿರುತ್ತೆ. ಎಲ್ಲಾರು ಬಾಡಿ ಬಿಲ್ಡರ್ ಆಗ್ಬಿಡ್ತಾ ಇದ್ರು. ಹಾಗೆ ಇವತ್ತು ಪ್ರತಾಪ್ ಅವರು ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅವ್ರ ಜರ್ನಿ ಹೇಗಿತ್ತು, ಅವ್ರ ಫ್ಯಾಮಿಲಿ ಹೇಗೆ ಸಪೋರ್ಟ್ ಮಾಡಿದ್ರು, ಒಂದು ಪಾಪ್ಯುಲಾರಿಟಿ ಬಂದ್ಮೇಲೆ ಹೇಗೆ ಜನ ಎಲ್ಲ ಅವ್ರನ್ನ ಫಾಲೋ ಮಾಡ್ತಿದ್ದಾರೆ, ಹೇಗೆ ಅವ್ರಿಗೆ ಇದರಿಂದ ಇನ್ಕಮ್ ಸ್ಟಾರ್ಟ್ ಆಯ್ತು, ಮತ್ತೆ ಇವ್ರ ಬಾಡಿ ಬಿಲ್ಡಿಂಗ್ ಜರ್ನಿ ಹೇಗಿತ್ತು, ಎಲ್ಲ ತಿಳ್ಕೊಂಡಿದ್ದೀರಾ. ನಿಮ್ಗೆ ಏನೇ ಫರ್ದರ್ ಒಂದು ಒಳ್ಳೆ ಕೋಚ್ ಬೇಕು ಅಂದ್ರೆ ಐ ಥಿಂಕ್ ಪ್ರತಾಪ್ ಇಸ್ ದ ರೈಟ್ ಪರ್ಸನ್. ನೀವು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಗೆ ಏನೇ ಸಜೆಷನ್ ಇದ್ರು ಪ್ರತಾಪ್ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀವಿ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್ ಎನಿ ಟೈಮ್. ಥ್ಯಾಂಕ್ಸ್ ಪ್ರತಾಪ್ ಅವರೇ, ನಮ್ಮ ಶೋಗ್ ಬಂದು ಇವತ್ತು ಹಲವಾರು ಇನ್ಫಾರ್ಮೇಶನ್, ಬೇಸಿಕಲಿ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಬಗ್ಗೆ, ಹಾಗೆ ನೀವು ಸ್ಟ್ರಗಲ್, ಮತ್ತೆ ಇವತ್ತು ನೀವು ಈ ಸ್ಥಾನಕ್ಕೆ ಬರೋದಕ್ಕೆ ಏನೆಲ್ಲಾ ನೀವು ಮಾಡಿದ್ರಿ, ಮತ್ತೆ ಇವತ್ತು ಹೇಗೆ ನೀವು ಅದರಿಂದ ಸಂಪಾದನೆ ಮಾಡ್ತಾ ಇದ್ದೀರಾ ಅನ್ನೋದು ಜನಕ್ಕೆ ಗೊತ್ತಾಗಿದೆ. ಇದೇ ತರ ನೀವು ಮುಂದಕ್ಕೆ ಅಥ್ಲೀಟ್ಸ್ ನ ಬೆಳೆಸಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡಿ. ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಬರ್ಲಿ ಅಂತ. ಆಲ್ ದಿ ಬೆಸ್ಟ್ ಅಂತ. ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್.